ಎಲ್ಲರಿಗೂ ಶುಭ ಶುಕ್ರವಾರ. ಎಲ್ಲರೂ ಖುಷಿಯಾಗಿರಿ, ಹಿಂಗೆ ಖುಷಿಯಾಗಿರಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ಇವತ್ತು ಶುಕ್ರವಾರ ದಿವಸ ಐಶ್ವರ್ಯ, ಸಂಪತ್ತು, ಸಮೃದ್ಧಿ ಎಲ್ಲರಿಗೂ ಹೀಗೆ ಕೊಡ್ಲಿ ಅಂತ ಹೇಳಿ ನನ್ನ ಕೇರಾಮೃತ್ ಫ್ಯಾಮಿಲಿಗೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಹೇರ್ ಆಯಿಲ್ ಬಗ್ಗೆ, ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಹೇರ್ ಆಯಿಲ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ತುಂಬಾ ದಿವಸದಿಂದ ಆಫ್ಟರ್ ಲಾಂಗ್ ಟೈಮ್ ನಿಮ್ನೆಲ್ಲ ಮೀಟ್ ಮಾಡ್ತಾ ಇರೋದು ಖುಷಿ ಆಗ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಇವತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ತಯಾರಾಗಿರುವಂತಹ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ಹೇಗೆಲ್ಲ ಉಪಯೋಗ ಆಗುತ್ತೆ. ಈಗ ಆಲ್ರೆಡಿ ಮೀಟಿಂಗ್ಸ್ ಗಳೆಲ್ಲ ಕೇಳಿದಿರಾ. ಆಕ್ಚುಲಿ ಗುರು ಸರ್ ಸಹ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ನ್ಯೂ ಕಾಮರ್ಸ್ ಗಳಿದ್ದೀರಾ, ಯಾರೆಲ್ಲ ಈ ಹೇರ್ ಆಯಿಲ್ಗೆ ಏನೇನೆಲ್ಲ ನಾವು ಯೂಸ್ ಮಾಡಿದೀವಿ, ಏನೆಲ್ಲ ಹಾಕಿ ತಯಾರಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಯಾರು ನ್ಯೂ ಆಗಿ ಜಾಯಿನ್ ಆಗಿದ್ದೀರಾ ಅವ್ರಿಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇವತ್ತು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಏನಿದೆ, ಆ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ, ಯಾಕಂತಂದ್ರೆ ಕೇರಾಮೃತ್ ಅಂದ್ರೆ ಒಂದು ಹೆಲ್ದಿ ಪ್ರಾಡಕ್ಟ್ಸ್ ಅಲ್ಲ. ಹೆಲ್ದಿ ಪ್ರಾಡಕ್ಟ್ಸ್ ಅಂತ ಅಂದ್ರೆ ಆರೋಗ್ಯ. ನಿಮಗೆಲ್ಲ ಏನ್ ಇವತ್ತು ಆರೋಗ್ಯವಾಗಿ ನೀವೆಲ್ಲ ಹೇಗಿದ್ದೀರಾ ಅನ್ನೋದ್ರ ಮಟ್ಟಿಗೆ ಅದು ಒಂದು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ, ಆ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ತಯಾರಾಗಿರುವಂತಹ ಹೇರ್ ಆಯಿಲ್ ಏನಂತಂದ್ರೆ ಆಯುರ್ವೇದಿಕ್, ತುಂಬಾ 28 ಗಿಡಮೂಲಿಕೆಯಿಂದ ತಯಾರಾಗಿರುವಂತಹ ಒಂದು ಕೇರಾಮೃತ್ ಹೇರ್ ಆಯಿಲ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೇನೆಲ್ಲ ನಾವು ಯೂಸ್ ಮಾಡಿದೀವಿ ಫಸ್ಟ್ ತಿಳ್ಕೊಳ್ಳೋಣ. ಏನೇನೆಲ್ಲ ಪ್ರಾಡಕ್ಟ್ಸ್ ಗಳನ್ನ ನಾವು ಹಾಕಿ ತಯಾರಿ ಮಾಡಿದೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಕೆಲವಷ್ಟು ಹರ್ಬ್ಸ್ ಮತ್ತೆ ರೂಟ್ಸ್ ಗಳು, ಕೆಲವಷ್ಟು ನಾವು ಬಳಸುವಂತಹ ನಮ್ಮ ಸಾಂಪ್ರದಾಯಿಕವಾಗಿ ಹಿಂದಿನ ಕಾಲದಿಂದ ಸಾಂಪ್ರದಾಯಿಕವಾಗಿ ಏನೆಲ್ಲ ಬಳಸ್ತಾ ಇದ್ರು ಆ ವಸ್ತುಗಳನ್ನ ಉಪಯೋಗಿಸಿ ನಾವು ಈ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ. ಹೇಗ್ ತಯಾರಿ ಮಾಡಿದೀವಿ ಅಂದ್ರೆ, ಒಬ್ರು ಸೈಂಟಿಸ್ಟ್ ನ ಇಟ್ಟು ಆ ಸೈಂಟಿಸ್ಟ್ ಇಂದ ನಾವು ಏನೆಲ್ಲ ಹರ್ಬ್ಸ್ ಹಾಕಿದ್ರೆ ಯಾವ್ಯಾವೆಲ್ಲ ಡಿಸೀಸ್ ಗಳಿಗೆ, ಯಾವ್ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಇದು ಡಿಸೀಸ್ ಗಳಿಗೆ ಕ್ಲಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಓಕೆ. ಇವತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಅಷ್ಟು ಗುಣಗಳಿಂದ ಹೊಂದಿರುವಂತಹ ಒಂದು ವರ್ಜಿನ್ ಕೋಕೋನಟ್ ಆಯಿಲ್. ಹೆಲ್ತ್, ನೀವು ಇನ್ನರಿಗೆ ತಗೊಂಡ್ರು ಹೆಲ್ತ್, ಮತ್ತೆ ಔಟರಿಗೆ ತಗೊಂಡ್ರು ಹೆಲ್ತ್. ಆ ಹೆಲ್ತ್ ಇರೋಂತಹ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ಗೆ ನಾವು ಒಂದು ಹರ್ಬ್ಸ್ ಗಳನ್ನ ಸೇರಿಸಿ, ರೂಟ್ಸ್ ಗಳನ್ನ ರೆಡಿ ಮಾಡಿ ನಿಮಗೆ ಒಂದು ಆಯಿಲ್ ನ ರೆಡಿ ಮಾಡಿ ಕೊಟ್ಟಿದೀವಿ ಅಂತ ಅಂದ್ರೆ ನೀವು ತಿಳ್ಕೊಳ್ಳಿ ಹೇಗಿರುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ಗೆ ರೂಟ್ಸ್ ಗಳನ್ನ ಸೇರಿಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡ್ಬೋದು. ಒಂದು ಹರ್ಬ್ಸ್ ಅಂತ ಅಂದ್ರೆ ಕೆಲವಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ಗೊತ್ತಿರುವಂತಹ, ನಿಮ್ಮ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಬಳಸ್ತಿದ್ರಿ. ಆಲ್ಮೋಸ್ಟ್ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತಂದಿರಾಗಿರ್ಬೋದು, ನಿಮ್ಮ ಹಿಂದಿನ ಕಾಲಿನ ತಲೆಮಾರಿನವರು ಏನ್ ಮಾಡ್ತಿದ್ರು ಅಂದ್ರೆ ಮೆಂತೆ ಹಾಕ್ತಾ ಇದ್ರು. ಆಮೇಲೆ ಕೆಲವಷ್ಟು ಇದು ಕರ್ಬೇವಿನ ಸೊಪ್ಪು ಮತ್ತೆ ನಲ್ಲಿಕಾಯಿ, ಈ ತರದ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಿ ಅವರಿಗೆ, ಅಂದ್ರೆ ಅವ್ರಿಗೆ ಏನು ನಾಲೆಡ್ಜ್ ಇತ್ತು ಆ ನಾಲೆಡ್ಜ್ಗೆ ತಕ್ಕನಾಗಿ ಅಲ್ಲಿ ಹಾಕಿ ಆಯಿಲ್ ನ ರೆಡಿ ಮಾಡ್ತಿದ್ರು. ಕರೆಕ್ಟಾ? ಆದ್ರೆ ಇಲ್ಲಿ ಕೆಲವಷ್ಟು ಪ್ರಾಬ್ಲಮ್ಸ್ ಏನಾಗಿದೆ ಅಂತ ಅಂದ್ರೆ, ಕೆಲವಷ್ಟು ರೂಟ್ಸ್ ಗಳು ಅಂತ ಅಂದ್ರೆ ಒಂದು ಎಣ್ಣೆಯಿಂದ ಒಂದು ಪ್ರಾಬ್ಲಮ್ಸ್ ಗಳಿಗೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಬಟ್ ನಮ್ ಕೆರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇದೆ. ಬಟ್ ಹೇರ್ ಸಮಸ್ಯೆ ಅಂತ ಬಂದಾಗ ಕೆಲವಷ್ಟು ರೂಟ್ಸ್ ಗಳನ್ನ ಸೇರ್ಸಿದ್ರೆ ಹೇಗಿರುತ್ತೆ, ಕೆಲವಷ್ಟು ಹರ್ಬ್ಸ್ ಗಳನ್ನ ಸೇರ್ಸಿದ್ರೆ ಹೇಗಿರುತ್ತೆ ಅಂತ ನಮ್ಮ ಸೈಂಟಿಸ್ಟ್ ನಮ್ಗೆ ಒಂದು ಲಿಸ್ಟ್ ನ ಮಾಡ್ಕೊಟ್ರು. ಅವ್ರು ಬಂದು ಆಕ್ಚುಲಿ ಸತತವಾಗಿ ಒಂದು 6 ಮಂತ್ ನಾವು ಯೂಸ್ ಮಾಡಿದ್ವಿ. 6 ಮಂತ್ಸ್ ಆದ್ಮೇಲೆ ನಾವು ಈ ಹೇರ್ ಆಯಿಲ್ಗೆ ನಾವು ಎಲ್ಲಾರ್ಗು ಕೊಟ್ಟು ಹೇಗಾಗತ್ತೆ, ಯಾವ ತರ ಆಗುತ್ತೆ, ಈ ಹೇರ್ ಆಯಿಲ್ ನ ಬಳಸೋದ್ರಿಂದ ಯಾವ್ಯಾವ ತರದ ರಿಸಲ್ಟ್ ಬರುತ್ತೆ, ಆಮೇಲೆ ಯಾವ ಅಂಶಕ್ಕೆ, ಕೆಲವಷ್ಟು ಜನಕ್ಕೆ ಏನೇನೆಲ್ಲ ಡಿಸೀಸ್ ಗಳಿರುತ್ತೆ, ಯಾವ್ದೆಲ್ಲ ಡಿಸೀಸ್ ಗಳು ಸ್ಟಾರ್ಟ್ ಆಗಿರುತ್ತೆ, ಆ ಡಿಸೀಸ್ ಗಳಿಗೆ ಏನೆಲ್ಲ ಒಂದು ಆಯುರ್ವೇದಿಕ್ ಗುಣಗಳು ಸೇರಿಸ್ಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಒಂದು ಸೈಂಟಿಸ್ಟ್ ಹತ್ರ ನಾವು ಮಾತಾಡಿ ಈ ಒಂದು ಹೇರ್ ಆಯಿಲ್ ನ ರೆಡಿ ಮಾಡಿದ್ವಿ. ಆ ಹೇರ್ ಆಯಿಲ್ ಅಲ್ಲಿ ರೆಡಿ ಮಾಡಿದಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನೀವು ಸ್ಕ್ರೀನ್ ಅಲ್ಲಿ ಶೇರ್ ಆಗ್ತಾ ಇದೆ ನೋಡಿ. ಹರಳೆಣ್ಣೆ, ಆಕ್ಚುಲಿ ನಾವು ಹರಳೆಣ್ಣೆನ ಯೂಸ್ ಮಾಡಿಲ್ಲ, ಹರಳೆ ಬೀಜನ ಯೂಸ್ ಮಾಡ್ತಾ ಇದೀವಿ. ಕಲೌಂಜಿನ ಯೂಸ್ ಮಾಡಿದೀವಿ. ಲಾವಳ ಸರ ಅಂತ ಅಂದ್ರೆ ನಿಮ್ದು ಲೋಳೆ ರಸ ಅಂತ ಹೇಳ್ತಾರೆ ಇದನ್ನ, ಇಲ್ಲ ಅಲೋವಿರಾ ಜೆಲ್ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡಿದೀವಿ. ಮತ್ತೆ ದಾಸವಾಳ, ನಲ್ಲಿಕಾಯಿ, ಕರಿಬೇವು, ಶಿಗಾಕಾಯಿ, ಭೃಂಗರಾಜು ನಮ್ಗೆ ಹೊರಗಡೆಯಿಂದ ಕಳಿಸ್ಕೊಡ್ತಾರೆ. ಹಾಗಾಗಿ ಭೃಂಗರಾಜು ಮತ್ತೆ ಕೆಲವಷ್ಟು ಏನು ಫ್ಲವರ್ಸ್ ಆಗಿರ್ಬೋದು ಅದನ್ನ ಸೇರ್ಸಿದೀವಿ. ಎಳ್ಳಿನ ಎಣ್ಣೆ ಅಂತ ಹೇಳಿದ್ದಾರೆ, ಎಳ್ಳಿನ ಬೀಜಗಳನ್ನ ಸೇರ್ಸಿದೀವಿ. ಸಾಸಿವೆ ಬೀಜಗಳನ್ನ ಸೇರ್ಸಿದೀವಿ.
ಮತ್ತೆ ಬೇವಿನ ಎಲೆಗಳ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಸೇರಿಸಿದೀವಿ. ಮತ್ತೆ ಲಾವಂಚ ಬೇರು ಮೇನ್ ಇಂಪಾರ್ಟೆಂಟ್, ನಾಂಜಿಲ್ ಬೇರು ಅದನ್ನ ತುಂಬಾ ಕೇರ್ ಮಾಡಿ, ಮತ್ತೆ ಅದು ಇಲ್ಲಿ ಎಲ್ಲಿ ಸಿಗುವಂತಹ ಪ್ರಾಡಕ್ಟ್ ಅಲ್ಲ, ಹೊರಗಡೆಯಿಂದ ಅದನ್ನ ತುಂಬಾ ಆ ಅದಕ್ಕೋಸ್ಕರನೇ ತುಂಬಾ ಖರ್ಚು ಮಾಡಿ ನಾವು ಹೊರಗಡೆಯಿಂದ ತರಿಸ್ತೀವಿ. ಮತ್ತೆ ಇದಕ್ಕೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಏನಂತಂದ್ರೆ, ಈ ಇಷ್ಟು ಪಂಚವಟಿ ಗಿಡಮೂಲಿಕೆಗಳು ಅಂತ ಏನಿದೆ, ಆ ಪಂಚವಟಿ ಗಿಡಮೂಲಿಕೆಗಳನ್ನೆಲ್ಲ ನಾವು ಸೇರಿಸಿದೀವಿ ಇದಕ್ಕೆ. ಬನ್ನಿ ಫ್ರೆಂಡ್ಸ್, ಈ ಗಿಡಮೂಲಿಕೆಯಿಂದ ತಯಾರಾಗಿರುವಂತಹ ಪ್ರಾಡಕ್ಟ್ ಅಂದ್ರೆ ಆಲ್ಮೋಸ್ಟ್ ಕೆಲವಷ್ಟು ಪ್ರಾಡಕ್ಟ್ಸ್ ಗಳು ಏನ್ ಹೇಳ್ತಾರೆ, ಒಂದು ಆಯಿಲ್ ಅಂತ ಅಂದ್ರೆ, ಆ ಆಯಿಲ್ ಅಂತಂದ್ರೆ ಈರುಳ್ಳಿ ಬೀಜಗಳು, ಅದರಿಂದ ಮಾತ್ರ ನಿಮ್ಗೆ ಒಂದು ಆಯಿಲ್ ನ ರೆಡಿ ಮಾಡೋದಿಕ್ ಸಾಧ್ಯ. ನೆಕ್ಸ್ಟ್ ಬಂದು ಹರಳೆಣ್ಣೆನ ಯೂಸ್ ಮಾಡಿ ಅದರಿಂದ ತಯಾರಾಗಿರುವಂತಹ ಎಣ್ಣೆ. ನಮ್ಮ ಏನು ಸೊಸೈಟಿಲಿ ಒಂದಷ್ಟು ಆಯಿಲ್ಗಳು ಸಿಗ್ತಾ ಇದೆ, ಅದ್ರದ್ದೇ ಆದಂತಹ ಒಂದೊಂದೇ ಇಂಗ್ರೀಡಿಯೆಂಟ್ ಸೇರಿರುವಂತಹ ಪ್ರಾಡಕ್ಟ್ ಗಳನ್ನ ನೀವು ಆಲ್ಮೋಸ್ಟ್ ಇವಾಗಲೇ ನೋಡಿದಿರಾ. ನಾನು ಅದ್ರ ಬಗ್ಗೆ ತಿಳಿಸೋದೇನು ಅವಶ್ಯಕತೆ ಇಲ್ಲ, ನಿಮ್ಗೆ ಹೊರಗಡೆ ಎಲ್ಲ ಎಂತೆಂತ ಆಯಿಲ್ಗಳು ಬಂದಿದೆ ಅನ್ನೋದೆಲ್ಲ ನೋಡಿದ್ರೆ. ಬಟ್ ಆದ್ರೆ ನಮ್ಮ ವಿಶೇಷತೆ ಏನು, ನಮ್ಮ ಸ್ವದೇಶಿ ಕಂಪನಿಯ ವಿಶೇಷತೆ ಏನು, ನಮ್ಮ ಕ್ವಾಲಿಟಿ ಏನು, ಏನ್ ಕ್ವಾಲಿಟಿನ ಮೇಂಟೈನ್ ಮಾಡಿದೀವಿ ಅಂತ ಅಂದ್ರೆ, ಇಷ್ಟು ತರದ ಪ್ರಾಡಕ್ಟ್ಸ್ ಯಾರು ಹಾಕೋದಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪ್ರಾಡಕ್ಟ್ ನ ನಾವಾಗಿರ್ಬೋದು, ಗುರು ಸರ್ ಆಗಿರ್ಬೋದು, ಯಾಕಂತಂದ್ರೆ ಇವತ್ತು ನಾವ್ ಏನು ಆಯಿಲ್ ನ ಹೊರಗಡೆ ಕೊಡ್ತೀವಿ, ಅವ್ರಗಳಿಗೆ ಎಲ್ಲಾ ತರದ ಪ್ರಾಬ್ಲಮ್ಸ್ ಗಳು, ಡಿಸೀಸ್ ಗಳು ಕ್ಲಿಯರ್ ಆದ್ರೆ ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ತುಂಬಾ ಉನ್ನತ ಮಟ್ಟಕ್ಕೆ, ಯಾಕೆಂದ್ರೆ ಮಾಡಿದ್ರೆ ಒಂದು ಒಳ್ಳೆ ಸತ್ಕಾರ್ಯಗಳನ್ನ ಮಾಡ್ಬೇಕು. ಅದಕ್ಕೋಸ್ಕರ ನಾವು ತುಂಬಾ ಯೋಚನೆ ಮಾಡಿ ಇದ್ರ ಬಗ್ಗೆ ಅಷ್ಟು ಸೈಂಟಿಫಿಕ್ ರೀಸನ್ ನ ಇಟ್ಕೊಂಡು ಇಷ್ಟು ಪ್ರಾಡಕ್ಟ್ ಗಳನ್ನ ಇದಕ್ಕೆ ಹಾಕಿ ನಾವು ಈ ಪ್ರಾಡಕ್ಟ್ ನ ರೆಡಿ ಮಾಡ್ತಾ ಇದೀವಿ. ಕೆಲವಷ್ಟು ರೂಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ರೂಟ್ಸ್ ಗಳಂತಂದ್ರೆ ಕೆಲವಷ್ಟು ಜನಗಳಿಗೆ ರೂಟ್ಸ್ ಇಂದು ಏನು ಅನ್ನೋದು ಗೊತ್ತಿಲ್ಲ. ನಮ್ಮ ಸಾಂಪ್ರದಾಯಿಕವಾಗಿ ಈಗ ನಮ್ಮ ಕಣ್ಣುರಿ ಇರುತ್ತೆ, ನಮ್ಗೆ ಕಣ್ಣಿನ ಪ್ರಾಬ್ಲಮ್ಸ್ ಗಳಿರುತ್ತೆ, ಇಲ್ಲ ನನ್ಗೆ ತಲೆನೋವು ಬರ್ತಾ ಇದೆ, ತುಂಬಾ ಜನಕ್ಕೆ ಡಿಸೀಸ್ ಗಳು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಏನೇನೆಲ್ಲ ಡಿಸೀಸ್ ಗಳಿಗೆ ಯಾವ್ದ್ಯಾವ್ದು ಗಿಡಮೂಲಿಕೆಗಳು ಹೇಗೆಲ್ಲ ಹೆಲ್ಪ್ ಮಾಡ್ತವೆ ಅಂತ ನಿಮಗೆ ತಿಳಿಸ್ತೀನಿ. ಆತರ ಪ್ರಾಡಕ್ಟ್ಸ್, ಆತರ ಬೇರ್ಗಳು ಆಗಿರ್ಬೋದು, ಆತರ ಹರ್ಬ್ಸ್ ಗಳನ್ನ ಸೇರ್ಸಿದ್ರೆ ಏನಕ್ಕೆ ನಿಮ್ಗೆ ಕ್ಲಿಯರ್ ಆಗ್ತಾ ಬರುತ್ತೆ, ನಿಮ್ಮ ಈ ಆಯಿಲ್ ನ ಹಚ್ಚೋದ್ರಿಂದ ಯಾವ್ಯಾವೆಲ್ಲ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಸಿಗುತ್ತೆ, ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ಬೇರ್ಗಳೆಲ್ಲ ಹಾಕಿದ್ವಿ, ಹರ್ಬ್ಸ್ ಗಳೆಲ್ಲ ಹಾಕಿದ್ವಿ, ಹಾಕಿ ಇದನ್ನ ಒಂದು ಟೆಂಪರೇಚರ್ ಅಲ್ಲಿ ಇಟ್ಟು ಅದನ್ನ ಟೆಂಪರೇಚರ್ ಅಲ್ಲಿ ನಾವು ಕಾಯಿಸ್ತೀವಿ. ಅದನ್ನ ಕಾಯಿಸಿ ಎಲ್ಲ ಆದ್ಮೇಲೆ ಅದಕ್ಕೆ ರೋಸ್ಮೇರಿ ಆಯಿಲ್ ಅಂತ ಬರುತ್ತೆ, ರೋಸ್ಬೆರಿ ಪ್ರಾಡಕ್ಟ್. ರೋಸ್ಬೆರಿ ಅನ್ನೋದು ಒಂದು ಕೊಲಾಂಜ ಅನ್ನೋದು ಒಂದು ಪ್ರಾಡಕ್ಟ್ ಬರುತ್ತೆ. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತಾ ಇರೋದು ಏನಂತ ಅಂದ್ರೆ ಕಲಬೆರಕೆ, ಕೆಲವಷ್ಟು ಕೆಮಿಕಲ್ ಪ್ರಾಡಕ್ಟ್ಸ್. ಕೆಮಿಕಲ್ ಅಂತ ಅಂದ್ರೆ ನಂಬರ್ 1 ಆಗೋಗ್ಬಿಟ್ಟಿದೆ ಈಗೆಲ್ಲ. ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ, ಕೆಲವಷ್ಟು ಜನಕ್ಕೆ ಏನೆಲ್ಲ ಕೆಮಿಕಲ್ ನ ಬಳಸ್ತಾರೆ, ನಿಮ್ಮ ದಿನನಿತ್ಯದಲ್ಲಿ ಏನೇನೆಲ್ಲ ನಡೀತಾ ಇದೆ, ಆ ದಿನನಿತ್ಯದಲ್ಲಿ ಎಷ್ಟು ಕೆಮಿಕಲ್ಸ್ ನಿಮ್ಮ ಬಾಡಿ ಒಳಗೆ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದ್ಯಾ? ಆಮೇಲೆ ಎಷ್ಟು ಕೆಮಿಕಲ್ ನ ನೀವು ಬಳಸ್ತಾ ಇದ್ದೀರಾ ಅಂತ ಗೊತ್ತಾ? ಸೂಕ್ಷ್ಮವಾಗಿ ಕೂತ್ಕೊಂಡು ನೋಡಿದ್ರೆ ಅಷ್ಟು ಕೆಮಿಕಲ್ಸ್ ಗಳನ್ನ ನೀವು ಹಚ್ಚುತ್ತಾ ಇದ್ದೀರಾ, ಹಾಕೊಳ್ತಾ ಇದ್ದೀರಾ. ಆಮೇಲೆ ಕಡಿಮೆ ಜನಗಳು ಫಸ್ಟ್ ಯೋಚನೆ ಮಾಡೋದೇನಂದ್ರೆ ಕಡಿಮೆಲಿ ಏನ್ ಸಿಗುತ್ತೆ, ಕಡಿಮೆ ಇದ್ರಲ್ಲಿ ತಗೊಂಡ್ರೆ ಯಾವ ತರಕ್ಕಾಗತ್ತೆ. ಅದರಿಂದ ಇವತ್ತು ಆಕ್ಚುಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಿಮ್ಗೆ. ಈಗ ಈ ಆಯಿಲ್ಗೆ ನಾವು ಇಷ್ಟೆಲ್ಲ ಹರ್ಬ್ಸ್ ಗಳನ್ನ ಹಾಕಿದೀನಿ, ರೂಟ್ಸ್ ಗಳನ್ನ ಹಾಕಿದೀವಿ. ಹಾಕಿ ಈ ಪ್ರಾಡಕ್ಟ್ ಗಳನ್ನ ತುಂಬಾ ನಂಬರ್ 1 ಪ್ಲೇಸ್. ಆಕ್ಚುಲಿ ಇವತ್ತು ನಾವು ಏನೆಲ್ಲ ಕಳ್ಸಿದೀವಿ, ಅದು ಕಳ್ಸಿರೋ ಪ್ರಾಡಕ್ಟ್ಸ್ ಗಳಿಗೆ ತುಂಬಾ ರಿವ್ಯೂ ಬಂದಿದೆ. ಇಷ್ಟು ಪ್ರಾಡಕ್ಟ್ ಇಂದ ಏನ್ ರಿವ್ಯೂ ಬಂದಿದೆ, ಎಷ್ಟು ರಿವ್ಯೂ ಬಂದಿದೆ ಅಂತಂದ್ರೆ, ಇವತ್ತು ನಾವು ಎಲ್ಲಿಗೆ ಮುಟ್ಟಿದೀವಿ ಅಂದ್ರೆ 1.5 ಲಕ್ಷ ಪ್ರಾಡಕ್ಟ್, 1.5 ಲಕ್ಷ ಬಾಟಲ್ ಸೇಲ್ ಆಗಿದೆ. ನಾವು ಸ್ಟಾರ್ಟ್ ಮಾಡಿ ಒಂದು 8 ಮಂತ್ಸ್ ಆಗಿರ್ಬೋದು, ಮೇ ಬಿ 8 ಮಂತ್ಸ್ಗೆ 1.5 ಲಕ್ಷ ಬಾಟಲ್ಸ್ ನಮ್ಮಿಂದ ಸೋಲ್ಡ್ ಔಟ್ ಆಗಿದೆ. ಬನ್ನಿ ನೆಕ್ಸ್ಟ್ ಏನು ಅಂತಂದ್ರೆ, ಕೆಲವಷ್ಟು ಗಿಡಮೂಲಿಕೆಗಳಾಯ್ತು, ಗಿಡಮೂಲಿಕೆಯಿಂದ ಹಾಕಿ ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿದ್ದಾಯ್ತು, ರೆಡಿ ಮಾಡಿ ನಿಮ್ಗಳಿಗೆಲ್ಲ ತಲುಪಿಸಿದೀವಿ. ಈಗ ನೆಕ್ಸ್ಟ್ ಬಂದು ಈ ಆಯಿಲ್ ನ ಹಚ್ಚಿದ್ರೆ ಏನೇನೆಲ್ಲ ನಿಮ್ಗೆ ಬೆನಿಫಿಟ್ಸ್ ಇದೆ, ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಬಂದು ನಿಮ್ಗೆ ನರಿಶ್ಮೆಂಟ್ ಕೊಡುತ್ತೆ. ನಿಮ್ಗೆ ಏನ್ ಈ ಆಯಿಲ್ ನ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ, ಕೆಲವಷ್ಟು ನರಿಶ್ಮೆಂಟ್ ಸಿಗುತ್ತೆ, ಮಾಯಶ್ಚರೈಸಿಂಗ್ ಸಿಗುತ್ತೆ. ಆಮೇಲೆ ನಿಮ್ಮ ಕೂದಲು ತುಂಬಾ ಸ್ಪ್ಲಿಟ್ಸ್ ಆಗಿದೆ ಅಂತ ಅನ್ಕೊಳ್ಳಿ, ತುಂಬಾ ಕೂದಲಲ್ಲಿ ಸ್ಪ್ಲಿಟ್ಸ್ ಆಗ್ತಾ ಬರ್ತಾ ಹೋಗುತ್ತೆ. ಅದು ಏನಕ್ಕೆ ಸ್ಪ್ಲಿಟ್ಸ್ ಆಗುತ್ತೆ ಅಂತ ಗೊತ್ತಿದ್ಯಾ ನಿಮ್ಗೆ? ಕೆಲವಷ್ಟು ಜನಕ್ಕೆ ಅದು ಸ್ಪ್ಲಿಟ್ಸ್ ಯಾಕೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಾನು ಅದ್ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮ್ಮ ಕೂದಲು ಮೃದು ಆಗೋದಿಕ್ಕೆ,
ತುಂಬಾ ಕೆಲವಷ್ಟು ಜನದ ನೋಡ್ತಾ ಇರಿ ಕೂದ್ಲುಗಳು ತುಂಬಾ ಒರಟಾಗಿ ನೆಟ್ಟಗ್ ನಿಂತ್ಕೊಂಡ್ಬಿಟ್ಟಿರುತ್ತೆ. ಅವ್ರು ಎಷ್ಟು ಬಾಚಿದ್ರೂನು ಅದು ಸ್ಟ್ರೈಟ್ ಆಗದೇ ಇಲ್ಲ. ಆಮೇಲೆ ಅದನ್ನ ನೋಡಿದ್ರೆ ಹೆಲ್ದಿ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಅದೇ ನಮ್ಮ ಆಯಿಲ್ ನ ಹಚ್ಚಿದ್ರೆ ಏನಾಗುತ್ತೆ, ಮೃದು ಮತ್ತೆ ಹೊಳೆಯುವಂತೆ ಮಾಡುತ್ತದೆ ಈ ಆಯಿಲ್ ನ ನೀವು ಹೇರ್ಗೆ ಹಚ್ಚೋದ್ರಿಂದ. ನೆಕ್ಸ್ಟ್ ಬಂದು ನಿಮ್ಮ ಕೂದಲಿಗೆ ಶಕ್ತಿ ವಿನ್ಯಾಸ ಮತ್ತು ಚೈತನ್ಯವನ್ನ ಸುಧಾರಿಸುತ್ತೆ. ಥರ್ಡ್ ಒಂದು ಕೂದಲಿನಲ್ಲಿ ಪ್ರೋಟೀನ್ ಹೆಚ್ಚುವಿಕೆ ಮತ್ತೆ ಸೀಳುವಿಕೆಯನ್ನ ತಡೆಯುತ್ತದೆ. ನಿಮಗೆ ನಿಮ್ಮ ಬಾಡಿಲಿ ಪ್ರೋಟೀನ್ ಇಲ್ಲ, ದಿವಸ ನೀವ್ ಏನ್ ತಿಂತಾ ಇದ್ದೀರಾ ಆಹಾರ ಅನ್ನೋದು ಅದರಲ್ಲಿ ಕೆಲವಷ್ಟು ಪ್ರೋಟೀನ್ ಇಲ್ಲ ಅಂತಂದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಚಾರ್ಮ್ ಬರೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆದ್ರೆ ನಮ್ಮ ಏನ್ ಫ್ಯಾಮಿಲಿಲಿ ಜನ ಇದ್ದೀರಾ ಅವ್ರಗಳಿಗೆಲ್ಲ ಪ್ರೋಟೀನ್ ಆಲ್ಮೋಸ್ಟ್ ಸಿಗ್ತಾ ಇದೆ ಅನ್ಕೊಂತೀನಿ. ಯಾಕೆಂದ್ರೆ ಒಂದು ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಎಲ್ಲ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರ, ಯಾರೆಲ್ಲ ಈ ವರ್ಜಿನ್ ಕೊಕೊನಟ್ ಆಯಿಲ್ ನ ತಗೊಂಡು ಎಷ್ಟು ಜನ ಪುಣ್ಯವಂತರಿದ್ದಾರೆ ಅವ್ರಗಳಿಗೆಲ್ಲ ಆಲ್ಮೋಸ್ಟ್ ಪ್ರೋಟೀನ್ ಸಿಗ್ತಾ ಇದೆ ಅಂತ ನಾನು ಅಂದ್ಕೊಂತೀನಿ. ಅಟ್ಲೀಸ್ಟ್ ಒಂದು 50% ಫಾಲೋಸ್ ಮಾಡ್ತಾ ಇದ್ರ ಅಂತ ನಾನು ಅಂದ್ಕೊಂತೀನಿ. ಫೋರ್ತ್ ಬಂದು ತಲೆಯ ಚರ್ಮಕ್ಕೆ ತೇವಾಂಶ ನೀಡಿ ತಲೆ ಹೊಟ್ಟನ ನಿವಾರಿಸುತ್ತೆ. ತಲೆಗೆ ತೇವಾಂಶ, ಒಂದು ಸೆಕೆಂಡ್ ನೀವು ಈ ವರ್ಡ್ ನ ಒಂದ್ಸಲಿ ಕೂತ್ಕೊಂಡು ಒಂದ್ ಸೆಕೆಂಡ್ ಯೋಚನೆ ಮಾಡಿ. ತಲೆಯ ಚರ್ಮದಲ್ಲಿ ತೇವಾಂಶ ನೀಡಿ ತಲೆ ಹೊಟ್ಟನ್ನು ನಿವಾರಿಸುತ್ತದೆ. ಈ ಪಾಯಿಂಟ್ ನ ತಲೆಯಲ್ಲಿ ಇಟ್ಕೊಳ್ಳಿ. ನಾನ್ ಲಾಸ್ಟಿಗೆ ಈ ಪಾಯಿಂಟಿಗೆ ಬರ್ತೀನಿ. ನೆಕ್ಸ್ಟ್ ಬಂದು ನಮ್ಮ ಬೂಸ್ಟರ್ ಏನಂತ ಅಂದ್ರೆ ನಿಮ್ಮ ತಲೆಯಲ್ಲಿ ಇರುವಂತಹ ಕೆಲವಷ್ಟು ಪ್ರೋಟೀನ್ ಆಗಿರ್ಬೋದು, ನೀವೇನು ಒಳಗೆ ಇನ್ನರ್ಗೆ ತಗೊಂತೀರಾ ಆ ಆಹಾರದ ಮುಖಾಂತರ ನಿಮ್ಮ ಕೂದಲಿನ ಚಾರ್ಮ್ನ ಜಾಸ್ತಿ ಮಾಡುತ್ತೆ, ನಿಮ್ಮ ಕೂದಲನ್ನ ಬೆಳೆಯೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಕೂದಲಿಗೆ ಏನೆಲ್ಲ ಬೇಕು ಪ್ರೋಟೀನ್ಸ್ ಆಗಿರ್ಬೋದು, ಕೆಲವಷ್ಟು ಅಂಶಗಳು, ಅದೇ ನಾನು ನಿಮ್ಗೆ ಹೇಳ್ದೆ, ಕೆಲವಷ್ಟು ರೂಟ್ಸ್ ಹರ್ಬ್ಸ್ ಗಳು ನಿಮಗೆ ಹೆಲ್ಪ್ ಮಾಡೋದಿಕ್ಕೆ ಈ ಬೂಸ್ಟರ್ ಆಗೋ ತರಕ್ಕೆ ನಿಮ್ಮನ್ನ ಆಯಿಲ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಸುಕ್ಕುಗಟ್ಟಿರುವಂತಹ ಕೂದಲನ್ನ ಸರಿಪಡಿಸಿ ಅವುಗಳನ್ನು ನಿಭಾಯಿಸಲು ಸಹಕರಿಸುತ್ತೆ. ಸುಕ್ಕುಗಟ್ಟಿರೋದೊಂದೇ, ಕೆಲವಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಕೂದಲನ್ನ ಕೂಂಬೆ ಮಾಡಲ್ಲ. ಬೆಳಗ್ಗೆ ಎದ್ದ ತಕ್ಷಣನೇ ತಲೆಗೆ ಎಣ್ಣೆ ಹಾಕೊಂಡ ತಕ್ಷಣನೇ ಸ್ನಾನ ಮಾಡಿ ಹೊರಟು ಬಿಡ್ತಾರೆ ವರ್ಕಿಗೆ. ಮತ್ತೆ ಲೇಡೀಸ್ ಗಳು ಏನ್ ಮಾಡ್ತಾರೆ, ತಲೆನ ಮೇಲಕ್ಕೆ ಕಟ್ಬಿಟ್ರೆ ಮುಗ್ದೋಯ್ತು, ನೈಟ್ ಹಚ್ಚಿ ನೈಟ್ ಮೇಲಕ್ಕೆ ಕಟ್ಟಿದ್ರೆ ಮುಗ್ದೋಯ್ತು, ಬೆಳಗ್ಗೆ ಎದ್ದ ತಕ್ಷಣ ಮೇಲಕ್ಕೆ ಕಟ್ಬಿಟ್ರೆ ಮುಗ್ದೋಯ್ತು, ನನ್ಗೆ ವರ್ಕ್ ಇದೆ, ಕೆಲ್ಸ ಇದೆ. ಆಮೇಲೆ ಜೆಂಟ್ಸ್ ಆಗಿರ್ಬೋದು ಹೇರ್ನ ಕುಂಬೇ ಮಾಡಲ್ಲ, ಬಿಡು ಸ್ವಲ್ಪ ಕೂದಿದೆ ಅದನ್ನೇನ್ ಕುಂಬ್ ಮಾಡ್ಬೇಕು, ಈ ತರ ಇರುತ್ತೆ. ಅದ್ರ ಬಗ್ಗೆ ನಾನು ಲಾಸ್ಟಿಗೆ ನಿಮಗೆ ಹೇಳ್ತೀನಿ. ಅಕಾಲಿಕ ಕೂದಲು ಉದುರುವಿಕೆ ಮತ್ತೆ ನಿಮ್ಗೆ ಬಿಳಿ ಕೂದಲಾಗೋದನ್ನ ತಡೆಗಟ್ಟುತ್ತೆ. ಅಕಾಲಿಕ ಏನಂತಂದ್ರೆ ಕೂದಲುಗಳು ತುಂಬಾ ಹೇರ್ ಫಾಲ್ ಆಗ್ತಿರುತ್ತೆ. ಹೇರ್ ಫಾಲ್ ಅಂತ ಅಂದ್ರೆ ಕೂತಿದ್ರು ಹೇರ್ ಫಾಲು, ನಿಂತಿದ್ರು ಹೇರ್ ಫಾಲು, ನೀವು ಸ್ನಾನ ಮಾಡಕ್ ಹೋದ್ರೆ 100 ಕೂದಲು ಕೆಳಗ್ ಬಂದಿರುತ್ತೆ, ಎಣ್ಣೆ ಹಚ್ಚಕ್ ಹೋದ್ರೆ ಕೈಗೆನೆ ಕೂದಲು ಬರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೆ ಇದು ನಮ್ಮ ಆಯಿಲ್ ಬಂದು ನಿಮ್ಗೆ 90% ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹೇಗ್ ಹೆಲ್ಪ್ ಮಾಡುತ್ತೆ, ಅದನ್ನ ಯಾವ ತರ ಹಚ್ಚಿದ್ರೆ ಹೆಲ್ಪ್ ಮಾಡುತ್ತೆ ಅಂತ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಕೂದಲಿನ ಒಣಗಿಸಲು ಉಪಯೋಗಿಸುವಂತಹ ಉಪಕರಣಗಳು ಮೇನ್ ಇಂಪಾರ್ಟೆಂಟ್. ಕೆಲವಷ್ಟು ಜನ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದ್ ಸ್ಟೈಲ್ ಅಂತ ಅಂದ್ರೆ ನೀವು ಕೂದಲನ್ನ ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣನೇ ಹೇರ್ ಡ್ರೈ ಮಾಡ್ಕೊಳ್ಳೋದು. ಹೇರ್ ಡ್ರೈ ಮಾಡ್ಕೊಂಡ ತಕ್ಷಣನೇ ಹೇರ್ ಎಲ್ಲ ತುಂಬಾ ಇಷ್ಟ ಬಂದ್ಬಿಡುತ್ತೆ, ಅವಾಗ ಖುಷಿ ಆಗುತ್ತೆ ನಿಮ್ಗೆ. ಅದಕ್ಕೆ ಏನ್ ಮಾಡ್ತೀರಾ, ಹೇರ್ ಡ್ರೈನ ಯೂಸ್ ಮಾಡ್ತೀರಾ. ದಯವಿಟ್ಟು ಹೇರ್ ಡ್ರೈನ ಇವತ್ತೇ ಸ್ಟಾಪ್ ಮಾಡಿ. ಯಾರೆಲ್ಲ ಹೇರ್ ಡ್ರೈನ ಯೂಸ್ ಮಾಡ್ತಾ ಇದ್ರ ಅವರು ಇವತ್ತೇ ಸ್ಟಾಪ್ ಮಾಡಿ. ಯಾಕೆ ಅಂತಂದ್ರೆ ನೀವು ಫಂಕ್ಷನ್ಸ್ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಇಂಪಾರ್ಟೆಂಟ್ ಇರೋ ಟೈಮ್ ಅಲ್ಲಾದ್ರೆ ಓಕೆ, ನೀವು ಅವಾಗ ಮಾಡ್ಕೊಳ್ಳಿ. ಬಟ್ ಡೈಲಿ ಅದನ್ನ ಒಂದು ಫಾಲೋ ಅಪ್ ಮಾಡ್ತಾ ಹೋದ್ರೆ ನಿಮ್ಮ ಕೂದಲನ್ನ ಕಳ್ಕೊಳ್ತಾ ಬರ್ತೀರಾ. ಇಷ್ಟನ್ನ ಮಾಡ್ಕೊಂಡು ನೆಕ್ಸ್ಟ್ ಬಂದು ಹಾನಿಗೊಳಗಾಗುವ ಕೂದಲನ್ನ ಸರಿಪಡಿಸುತ್ತದೆ ಮತ್ತೆ ಕೂದಲು ಸೀಳುವಿಕೆಯನ್ನು ಕಡಿಮೆ ಮಾಡುತ್ತದೆ. ಹಾನಿಗೊಳಗಾಗದು ಅಂತಂದ್ರೆ ಏನ್ ಗೊತ್ತಾ, ಈಗ ನಿಮ್ಗೆ ನಾನು ಆಯಿಲ್ ಕೊಟ್ಬಿಟ್ಟು ನಾನು ಹೇಳೋಗ್ತೀನಿ, ಏನಪ್ಪಾ ಈ ತರ ಪ್ರಾಡಕ್ಟ್ ಗಳು ಕೊಟ್ಟಿದೀರಿ, ನೀವ್ ಈ ತರ ಯೂಸ್ ಮಾಡ್ಬೇಕು ಅಂತ. ಆದ್ರೆ ನೀವೇನ್ ಮಾಡ್ತೀರಾ, ನನ್ಗೆ ಹೇರ್ ದಪ್ಪ ಕಾಣಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳದ್ನಲ್ಲ, ಹೇರ್ ಸ್ಟ್ರೈಟ್ನಿಂಗು ಮತ್ತೆ ಹೇರ್ನ ಒಣಗಿಸ್ಕೊಳ್ಳೋದಿಕ್ಕೆ ಟ್ರೈ ಮಾಡಕ್ ಹೋಗೋದು, ಮತ್ತೆ ಲೈಫ್ ಸ್ಟೈಲ್ ಅಂದ್ರೆ ಹೇರ್ನ ಆ ಸ್ಟೈಲ್ ಮಾಡೋಣ ಈ ಸ್ಟೈಲ್ ಮಾಡೋಣ ಅಂತ ಯೂಸ್ ಮಾಡೋದು. ಆಮೇಲೆ ಯಾರೆಲ್ಲ ಇದು ಸೋಲಾರ್ ನೀರ್ ಆಗಿರ್ಬೋದು, ಹೀಟ್ ವಾಟರ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಅದು ಒಂದು ಪ್ರಾಬ್ಲಮ್ ಹೇರ್ಗೆ. ಇದಂದ್ರೆ ತಿಳ್ದಿರ್ಲಿ, ನಿಮ್ಗೆ ವಿಷಯ ತಿಳ್ದಿರ್ಬೇಕು, ಯಾವ್ಯಾವ ಅಂಶ ಎಲ್ಲ ನಿಮ್ಗೆ ಒಂದಾಗುತ್ತೆ. ನಾವು ಚೆನ್ನಾಗ್ ಕಾಣ್ಬೇಕು ಅಂತಂದ್ರೆ ಒಂದು ತರದಿಂದ ಸಾಧ್ಯ ಇಲ್ಲ, ಒಂದ್ 5-6 ತರದಿಂದ ನಾವು ಸರಿ ಮಾಡ್ಕೋಬೇಕಾಗತ್ತೆ ಒಂದ್ ಯಾವ್ದಾದ್ರು ರೆಡಿ ಆಗ್ಬೇಕು ಅಂತಂದ್ರೆ. ನಾನ್ ಹೇಳ್ತಾರ ನಿಮ್ಗೆ ಅರ್ಥ ಆಗದೆ, ಕುಂಬ್ನ ಬೆಳಗ್ಗೆ ಸಂಜೆ ನೀವು ಕುಂಬ್ ಮಾಡ್ಬೇಕು. ಆಮೇಲೆ ಈ ತರ ಹಾನಿಗೊಳಗಾಗುವಂತಹ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಕಡಿಮೆ ಆಗೋದಕ್ಕೆ
ಹೇರ್ ಲಾಸ್ ಆಗೋದು, ಮತ್ತೆ ಹೇರ್ ಫಾಲ್ ಆಗೋದು. ಮತ್ತೆ ಯಾಕಂತಂದ್ರೆ ನಾನು ಈಗ ಆಯಿಲ್ ಕೊಟ್ಟಿರ್ತೀನಿ, ಆಯಿಲ್ ನ ಹಚ್ಚಿರ್ತೀರಾ, ಹಚ್ಚಾದ್ಮೇಲೆ ನೀವು ಸ್ನಾನ ಮಾಡ್ಕೊಂಡ್ಬಂದು ಹೇರ್ ನ ಒಣಗಿಸ್ಕೊಳಕ್ಕೆ ನಿಮ್ಮ ಇದನ್ನ ಈ ತರ ಉಪಕರಣಗಳನ್ನ ಉಪಯೋಗಿಸಿದ್ರೆ ಏನಾಗುತ್ತೆ ಹೇಳಿ, ಮತ್ತೆ ಹೇರ್ ಲಾಸ್ ಆಗೋದಕ್ಕೆ ಮತ್ತೆ ಕಾರಣ ಆಗತ್ತೆ ಅಲ್ವಾ. ಅದು ಒಂದು ನೀವ್ ಎಚ್ಚೆತ್ಕೋಬೇಕಾಗಿರುವಂತಹ ಕಾರಣ. ನೆಕ್ಸ್ಟ್ ಬಂದು ಈ ತರ ಈ ನಮ್ಮ ಆಯಿಲ್ ನ ಉಪಯೋಗಿಸೋದ್ರಿಂದ, ನಮ್ಮ ಹೇರ್ಗೆ ಬಳಸುವುದರಿಂದ ಇಷ್ಟೆಲ್ಲ ನಿಮ್ಗೆ ಉಪಯೋಗಗಳಿದೆ. ಈ ಉಪಯೋಗಗಳನ್ನ ಪಡ್ಕೊಬೇಕು, ಈ ಉಪಯೋಗಗಳಿಂದ ಏನೇನೆಲ್ಲ ಆಗಿದೆ ಇಷ್ಟು ದಿವಸ ಅಂತ ಅಂದ್ರೆ, ಈಗ ಎಷ್ಟು ದಿವಸ ಎಲ್ಲ ಯೂಸ್ ಮಾಡಿದಿರಾ, ಇಷ್ಟು ದಿವಸ ಯೂಸ್ ಮಾಡಿರೋದಕ್ಕೆ ನೆಕ್ಸ್ಟ್ ಏನಂತಂದ್ರೆ ಎಷ್ಟು ರಿಸಲ್ಟ್ ಬಂತು. ಈಗ ನಾವು 8 ಮಂತ್ಸ್ ಇಂದ ಒಂದು ಮೀಟಿಂಗ್ ತಗೊಂತಾ ಇದ್ದಾರೆ. ಎಡಿಒಗಳು ಆಲ್ಮೋಸ್ಟ್ ನಿಮ್ಗಳಿಗೆಲ್ಲ ಮೀಟಿಂಗ್ ತಗೊಂತಾ ಇದಾರೆ. ಮೊನ್ನೆ ಗುರು ಸರ್ ಸಹ ನಿಮ್ಗೆ ಮೀಟಿಂಗ್ ತಗೊಂಡು ಎಲ್ಲ ಹೇಳಿದ್ದಾರೆ. ಬಟ್ ನನ್ಗೆ ಒಂದಷ್ಟು ಬಂದಿದ್ದೇನಂತ ಅಂದ್ರೆ, ಅದನ್ನ ಯಾವ ತರ ಯೂಸ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು ಫಸ್ಟ್ ಆಫ್ ಆಲ್, ಆಯ್ತಾ. ನೆಕ್ಸ್ಟ್ ಬಂದು ನಿಮ್ಗೆ ಆಯುರ್ವೇದಿಕ್ ಹೇರ್ ಅಲ್ಲಿಂದ ಇನ್ನೂ ಕೆಲವಷ್ಟು ಏನಂತ ಅಂದ್ರೆ, ಕೂದಲಿನ ಆರೈಕೆನ ಹೇಗ್ ಮಾಡ್ಕೊಬೇಕು, ಯಾವ ತರ ಮಾಡ್ಕೊಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಆಯಿಲ್ ಇಂದ ಕೂದಲಿನ ಆರೈಕೆ ಮಾಡ್ಕೊಬಹುದು. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆ, ಯಾರಿಗೆಲ್ಲ ಬಾಲ್ಡೆಡ್ ಆಗಕ್ ಬಂದಿದೆ, ಯಾರಿಗೆಲ್ಲ ಆಲ್ರೆಡಿ ಹೇರ್ಸ್ ಫಾಲ್ ಆಗ್ತಾ ಇದೆ. ನನಗೆ 23 yearsಗೆನೆ ಹೇರ್ ಫಾಲ್ ಆಗ್ತಾ ಇದೆ. ಯಾರಿಗೆಲ್ಲ ಹೇರ್ಸ್ದು ಪ್ರಾಬ್ಲಮ್ ಈಗ್ಲೇನೆ ನನ್ಗೆ ಚಿಕ್ಕ ವಯಸ್ಸಿಗೆ 12 years ಪಾಪುಗೆ ಹೇರ್ ಫಾಲ್ ಆಗ್ತಿದೆ. ಯಾಕೆಂದ್ರೆ ತಂದೆ ತಾಯಿಗಳು ಈಗ್ಲೇ ಎಚ್ಚೆತ್ಕೊಂಡು ಮಗುಗೆ ಈಗ್ಲಿಂದ ಕೇರ್ ಮಾಡ್ಕೊಂಡ್ ಬಂದ್ರೆ ಆ ಮಗುಗೆ ವೈಟ್ ಹೇರ್ಸ್ ಬರಲ್ಲ, ಆ ಮಗುಗೆ ಹೇರ್ ಫಾಲಿನ್ ಪ್ರಾಬ್ಲಮ್ ಬರಲ್ಲ. ಯಾರೆಲ್ಲ ತಂದೆ ತಾಯಿಗಳು ಎಚ್ಚೆತ್ಕೊಳ್ಳಲ್ಲ, ಅವ್ರಿಗೆ ಈಗಿನ ಜನರೇಷನ್ಗೆ ಎಲ್ಲರಿಗೂ 24-25 yearsಗೆ ಹೇರ್ಸ್ ಬಿಡಿ ಕೂದಲು ಬರ್ತಿದೆ. ಇನ್ನ ಯಾರೆಲ್ಲ ತಂದೆ ತಾಯಿಗಳು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಗಳಿಗೆ ಏನಾಗುತ್ತೆ ಅಂದ್ರೆ 12 years 13 yearsಗೆ ನಿಮ್ ಮಕ್ಕಳನ್ನ ವೈಟ್ ಹೇರ್ಸ್ ನ ಬರೋದ್ನ ನೋಡ್ತೀರಾ. ಮತ್ತೆ ಆಮೇಲೆ ಏನಾಗುತ್ತೆ, ಬೇಗ ಮಕ್ಕಳು ಏಜ್ ಆದರ್ ತರ ಕಾಣ್ತಾರೆ. ಓಕೆ. ನೆಕ್ಸ್ಟ್ ಬಂದು ಚರ್ಮ ರೋಗಗಳಿಂದ ರಕ್ಷಣೆ. ಚರ್ಮ ರೋಗಗಳು ನಿಮ್ಗೆ ಆಲ್ಮೋಸ್ಟ್ ಈಗ ಆಲ್ರೆಡಿ ಚರ್ಮ ರೋಗದಿಂದ ಬಳಲ್ತಾ ಇದಾರೆ ಕೆಲವಷ್ಟು ಜನ. ಅಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಗೊತ್ತಾ ನಿಮ್ಗೆ, ಆ ಲೈಫ್ ಸ್ಟೈಲು ಮೈನ್ ಇಂಪಾರ್ಟೆಂಟ್. ಯಾರೆಲ್ಲ ಲೈಫ್ ಸ್ಟೈಲ್ ಮಾಡ್ತಾ ಇಲ್ಲ, ಯಾರೆಲ್ಲ ಲೈಫ್ ಸ್ಟೈಲ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ಯಾರೆಲ್ಲ ಲೈಫ್ ಸ್ಟೈಲ್ ನ ಮಾಡ್ಬೇಕು ಅನ್ನೋದು, ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಏನು, ಡ್ರೆಸ್ ಹಾಕೊಳ್ಳೋದು, ಡ್ರೆಸ್ ಮಾಡ್ಕೊಳ್ಳೋದು, ಇನ್ನೇನೋ ಮಾಡ್ಕೊಳ್ಳೋದು ಅಲ್ಲ. ಲೈಫ್ ಸ್ಟೈಲ್ ಅಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ, ಬೆಳಗ್ಗೆ ಎದ್ದ ತಕ್ಷಣ ಯೋಗ, ಆಮೇಲೆ ಒಳ್ಳೆ ಫುಡ್ ಅಂದ್ರೆ ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ತಯಾರಾಗಿರುವಂತಹ ಫುಡ್, ಮತ್ತೆ ನಿಮ್ಮ ಸ್ಕಿನ್. ನೆಕ್ಸ್ಟ್ ಹೊಟ್ಟೆಗೆ ತಗೊಂಡ ತಕ್ಷಣ ಏನಂತಾರೆ ಬಾಡಿ ವ್ಯಾಯಾಮ ಯಾವುದು, ನೀವು ವ್ಯಾಯಾಮ ಮಾಡಂತದ್ದು. ನೆಕ್ಸ್ಟ್ ಆರೋಗ್ಯಕ್ಕೆ ಬೇಕಾಗಿರೋದೇನು, ವರ್ಜಿನ್ ಕೋಕೋನಟ್ ಆಯಿಲ್. ತಲೆಗ್ ಬೇಕಾಗಿರೋದೇನು, ನಮ್ಮ ಕೇರ್ ಅಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ಅದನ್ನ ನೀವ್ ಹಚ್ಲಿಲ್ಲ ಅಂತ ಅಂದ್ರೆ ನಿಮ್ಮಷ್ಟು ದೊಡ್ಡರು ಯಾರು ಇಲ್ಲ ಅಂತ ಅನ್ಕೊಂತೀರಿ. ಯಾಕೆಂತಂದ್ರೆ ಒಂದು ತುಂಬಾ ಸೈಂಟಿಫಿಕ್ ರೀಸನ್ ಅಲ್ಲಿ ಈ ತರ ಪ್ರಾಡಕ್ಟ್ ನ ನಿಮ್ಗೆ ಕೆಲವಷ್ಟು ಜನಕ್ಕೆ ಸಿಕ್ಕಿದೆ ಅಂತಂದ್ರೆ, ಇದನ್ನ ಸದುಪಯೋಗ ಪಡಿಸ್ಕೊಬೇಕು. ಎಷ್ಟು ಉಪಯೋಗ ಮಾಡ್ಕೊಂತೀರಾ ಅಂತಂದ್ರೆ, ಅದನ್ನ ಅದನ್ನ ಹಚ್ಚೋದನ್ನ ಯಾವ ತರ ಅನ್ನೋದನ್ನ ಕಲಿಬೇಕು. ನೀವು ಈಗಿಂದ ಹಚ್ಚಿದ್ರೆ ನಮ್ಗೆ ಏನೇನು ಉಪಯೋಗ ಆಗಿದೆ ಅನ್ನೋದನ್ನ ತಿಳ್ಕೊಬೇಕು. ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು ಚರ್ಮ ರೋಗದ ರಕ್ಷಣೆ. ಚರ್ಮ ರೋಗಕ್ಕೆ ಏನಂತಂದ್ರೆ, ನಮ್ಮ ಹೇರ್ ಆಯಿಲ್ ನ 3 drops ನ ಕೈಗೆ ಹಚ್ಕೊಂಡು ತಲೆಯಿಂದ ಕಾಲವರ್ಗುನು. ಯಾರಿಗೆಲ್ಲ ಹೈಬ್ರೋಸ್ ಜಾಸ್ತಿ ಆಗ್ಬೇಕು, ಈ ಆಯಿಲ್ ನ ಹೈಬ್ರೋಸ್ ಹಚ್ಚಿ. ಯಾರಿಗೆಲ್ಲ ನಿಮ್ಮ ಕಣ್ಣಿನ ರೆಪ್ಪೆಗಳು ಅಂತ ಅಂದ್ರೆ ನಿಮ್ಮ ಐಲ್ಯಾಶಸ್ ಎಷ್ಟು ನನ್ಗೆ ಐಲ್ಯಾಶಸ್ ಇಲ್ಲ, ಈ ಟಿಬೆಟಿಯನ್ಸ್ ಕಣ್ತರ ಇದೆ, ನನ್ಗೆ ಐಲ್ಯಾಶಸ್ ಸ್ವಲ್ಪ ಇದೆ ಅಂದ್ರೆ, ಹಳ್ಳಿಲಿ ಇರೋರಾಗಿರ್ಬೋದು, ಮನೇಲಿ ಇರೋರಾಗಿರ್ಬೋದು, ಅಜ್ಜಿದಿರಾಗಿರ್ಬೋದು, ಇಲ್ಲ ಅಂತ ಅಂದ್ರೆ ವರ್ಕ್ ಮಾಡೋ ಅಂತಾರು, ನನ್ಗೇನ್ ಅವಶ್ಯಕತೆ ಇಲ್ಲ, ಇದು ಬೇಕಾಗಿಲ್ಲ ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ನೀವು ಹೈಬ್ರೋಸ್ಗೆ ಹಚ್ಚೋದ್ರಿಂದ ನಿಮ್ಮ ತಲೆನೋವಿಂದು ಏನ್ ಪ್ರಮಾಣ ಇರುತ್ತೆ, ಕೆಲವಷ್ಟು ಜನಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಹಾಫ್ ಮೈಗ್ರೇನ್ ಸ್ಟಾರ್ಟ್ ಆಗ್ತಾ ಇದೆ. ಹಾಫ್ ಮೈಗ್ರೇನ್ ಇಂದ ನೀವು ಬಳಲ್ತಿರೋರು ಈಚೆಗೆ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಏನು ಹೈಬ್ರೋಸ್ ಇದೆ, ಹೈಬ್ರೋಸ್ಗೆ ನಮ್ಮ ಆಯಿಲ್ ನ ಹಚ್ಚಿ. ಅವಾಗ ನಿಮ್ಮ ನರಗಳಿಂದ ಏನು ದೃಷ್ಟಿ ಇದೆ, ಅದು ಕೆಲವಷ್ಟು ನರಗಳನ್ನ ದುರ್ಬಲಗೊಳಿಸುತ್ತೆ. ನರಗಳು ದುರ್ಬಲಗೊಳ್ಬೇಕು ಅಂತ ಹೇಳಿ, ನರಗಳು ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ನಾವು ಕೆಲವಷ್ಟು ಆಯುರ್ವೇದಿಕ್ ಗುಣಗಳನ್ನ ನಾವು ಇಲ್ಲಿ ಹಾಕಿದೀವಿ. ಆಮೇಲೆ ನೆಕ್ಸ್ಟ್ ಬಂದು ಕಪ್ಪು ಕಲೆ, ಮೊಡವೆ, ಮುಕ್ತ ತ್ವಚೆ. ನಿಮ್ಗೆ ಕಪ್ಪು ಕಲೆಗಳು, ಯಾರಿಗೆಲ್ಲ ಪಿಗ್ಮೆಂಟೇಶನ್ಸ್ ಬಂದಿದೆ, ಯಾರಿಗೆಲ್ಲ ಮೊಡವೆಗಳು ಜಾಸ್ತಿ ಆಗಿದೆ, ಯಾರಿಗೆಲ್ಲ ಇಚಿಂಗ್ ಪ್ರಾಬ್ಲಮ್, ಡಿಸೀಸ್ಗಳು, ಸ್ಕಿನ್ ಎಲ್ಲ ರೆಡಿಶ್ ಆಗಿರುತ್ತೆ, ಬ್ಲಾಕಿಶ್ ಆಗಿರುತ್ತೆ. ಆಮೇಲೆ ಯಾರೆಲ್ಲ ಬರ್ನ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಹೊರಗಡೆ ಹೋದಾಗ ಬರ್ನ್ ಆಗ್ತಾ ಇದೆ. ಆಮೇಲೆ ಜನಗಳು ಇಷ್ಟು ನಾನು ಅನ್ಕೊಂತೀನಿ, ನೀವು ಹಚ್ಚದಲೆ, ಈ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ದಲೆ
ಅದನ್ನ ಒಂದು ಬೇಗ ಅಸಂಪ್ಷನ್ ಬಂದ್ಬಿಡ್ತೀರಾ. ಏನಂತ, ಪ್ರಾಡಕ್ಟ್ ಹಚ್ಚಿದ ತಕ್ಷಣನೇ ಏನೋ ಒಂದ್ ದಿವ್ಸಕ್ಕೆ 2 ದಿವಸಕ್ಕೆ ರಿಸಲ್ಟ್ ಬರೋದು. ನಾನ್ ನಿಮಗೆ ಹೇಳ್ತೀನಿ ಅದ್ ರಿಸಲ್ಟ್ ನೀವ್ ಯಾವ ತರ ತಗೊಬೇಕು ಅಂತ. ತುಂಬಾ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಆ ತಪ್ಪುಗಳನ್ನ ಇವತ್ತು ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್, ಕಾಂತಿಯುತ ಚರ್ಮ. ನಿಮಗ್ ಕಾಂತಿಯುತ ಚರ್ಮ ಬೇಕಾ? ನಿಮ್ಗೆ ಸ್ಕಿನ್ ಬ್ರೈಟ್ ಆಗ್ಬೇಕಾ? ಮೇಡಮ್ ನಾನು ಚಿಕ್ಕ ವಯಸ್ಸಿಂದಲೇನೆ ಬ್ಲಾಕ್ ಇದ್ದೀನಿ, ನಾನ್ ಚಿಕ್ಕ ವಯಸ್ಸಿಂದಲೇ ನನ್ನ ಮುಖದಲ್ಲಿ ಕಲೆಗಳಿದಾವೆ. ಆಮೇಲೆ ನಾನ್ ಲೈಫ್ ಸ್ಟೈಲ್ ಹೇಳ್ದೆ, ನಿಮ್ಗೆ ಲೈಫ್ ಸ್ಟೈಲ್ ನಾನು ಹೇಳಿದ್ದೇ ತರ ಆದ್ರೆ ಬೆಳಗ್ಗೆ ಎದ್ದು ½ ಯಾರಾದ್ರೂ ಆಗಿರ್ಬೋದು ಯೋಗ ಮಾಡಿ ವರ್ಕ್. ಕೆಲವಷ್ಟು ಜನ ಇನ್ನೊಂದ್ ಮೂಢನಂಬಿಕೆಗೆ ಹೋಗಿದ್ದಾರೆ. ಏನಂತ ಅಂದ್ರೆ, ತೋಟ ಗದ್ದೆಲಿ ಕೆಲಸ ಮಾಡಿ ಮೈಕೈ ಮುರಿದು ಕೆಲಸ ಮಾಡಿ ಬಂದ್ರೆ ಯೋಗ ಬೇಕಾಗಿಲ್ಲ, ಎಕ್ಸಸೈಸ್ ಬೇಕಾಗಿಲ್ಲ. ನೀವು ಹೊರಗಡೆ ಹೋದಾಗ ತೋಟದಲ್ಲಿ ಕೆಲಸ ಮಾಡೋದು ಬರೀ 2 ಕೈಯಿಂದ ಶ್ರಮ ಬೀಳುತ್ತೆ, ಇನ್ನೊಂದು ಬೆನ್ನಿನ ಶ್ರಮ ಬೀಳುತ್ತೆ, ಕಾಲಿನ ಶ್ರಮ ಬೀಳೋದಿಲ್ಲ. ಆಯ್ತಾ? ಕೆಲವಷ್ಟು ಪಾರ್ಟ್ಸ್ ಗಳಿಗೆ ವ್ಯಾಯಾಮದ ಅವಶ್ಯಕತೆ ತುಂಬಾ ಇದೆ. ನಾನು ಯಾಕೆ ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಏನು ಕೇರಾಮೃತ್ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಇವನ್ ಇಲ್ಲಿ ಏನು 189 ಮೆಂಬರ್ಸ್ ಸೇರ್ಕೊಂಡಿದ್ರ, ಇವ್ರಿಗೆ ಎಲ್ಲ ಬೆನಿಫಿಟ್ಸ್, ಇದ್ರಲ್ಲಿ 150 ಜನಕ್ಕೆ ಬೆನಿಫಿಟ್ ಸಿಕ್ಕಿದ್ರು ಸಾಕು ನನ್ಗೆ. ಯಾಕೆಂದ್ರೆ ನಾನು ಇಷ್ಟು ಒತ್ತಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ತುಂಬಾ ಜನ ಈಗ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಅಂದ್ರೆ, ಕೆಲವಷ್ಟು ಜನಕ್ಕೆ ಪ್ಯಾರಾಲಿಸಿಸ್, ಸಡನ್ ಪ್ಯಾರಾಲಿಸಿಸ್ ಆಗ್ತಿದೆ. ಸಡನ್ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬರ್ತಾ ಇದಾರೆ. ಸಡನ್ ಏನಾಗ್ತದೆ, ಒಂದೊಂದು ಕೈ ಕಾಲಿನ ಪಾರ್ಶ್ವವಾಯುಗಳನ್ನ ಅಲ್ಲಲ್ಲೇ ಕಳ್ಕೊಂತಾ ಇದ್ದಾರೆ. ಆಮೇಲೆ ಕಣ್ಣಿನ ದೌರ್ಬಲ್ಯ ಸ್ಟಾರ್ಟ್ ಆಗ್ತಾ ಇದೆ. ಕೆಲವಷ್ಟು ಜನಕ್ಕೆ ಮೈಗ್ರೇನ್ ಸ್ಟಾರ್ಟ್ ಆಗಿ ಮತ್ತೆ ಎದಳ್ದಂಗ್ ಆಗ್ತಾ ಇದ್ದಾರೆ. ನಾನು ಯಾಕೆ ಇಷ್ಟು ಜನಕ್ಕೆ ನಾನು ತುಂಬಾ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಒಂದ್ ½ ವಾಕಿಂಗ್ ಮಾಡಿ, ಇಲ್ಲ ಅಂತ ಅಂದ್ರೆ ಜಾಗಿಂಗ್ ಮಾಡಿ, ಇಲ್ಲ ಅಂದ್ರೆ ನಿಮ್ಗೆ ಎಷ್ಟಾಗುತ್ತೆ ಒಂದು ಸಿಲ್ಲಿ ಒಂದು ಚಿಕ್ಕ ಒಂದು ಎಕ್ಸರ್ಸೈಸ್ ½ ಯಾವ ಏಜ್ ಇಂದ ಅದು ದಯವಿಟ್ಟು ನಿಮ್ಮ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ. ಯಾರೆಲ್ಲ 7 ವರ್ಷದಿಂದ ಮಕ್ಕಳಿದ್ದಾರೆ, ಆ 7 ವರ್ಷದಿಂದ 80 ವರ್ಷದವರ್ಗುನು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿಸಿ. ಅದಾದ್ಮೇಲೆ ವರ್ಜಿನ್ ಕೊಕೊನಟ್ ಆಯಿಲ್ ನ ಯೂಸ್ ಮಾಡಿ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೇರ್ಗೆ ದಿನನಿತ್ಯ ಯಾವ ತರ ಯೂಸ್ ಮಾಡ್ಬೇಕಂತ ನಾನು ಮುಂದೆ ಹೇಳ್ತೀನಿ. ಚರ್ಮಕ್ಕೆ ಕಾಂತಿಯುತ ಚರ್ಮ ನಿಮಗ್ ಬೇಕಾ? ನಿಮ್ಮ ಕಾಂತಿಯುತ ನಿಮ್ಗೆ ಏನು ಒಳ್ಳೆ ಸೌಂದರ್ಯವಾಗಿರುವಂತಹ ಏನು 18 ಮೆಂಬರ್ಸ್ ಗಳಿದ್ದಾರೆ, ಅವ್ರಗಳಿಗೆಲ್ಲ 18 ಇಂದ 45-50 ವರ್ಗುನು ನನ್ನ ಸ್ಕಿನ್ ಚೆನ್ನಾಗಿರ್ಬೇಕು, ನಾನ್ ತುಂಬಾ ಚೆನ್ನಾಗ್ ಕಾಣ್ಬೇಕು ಅಂತ ಯಾರಿಗೆಲ್ಲ ಕಾಂತಿಯುತ ಚರ್ಮ ಬೇಕು, ದಯವಿಟ್ಟು ನಮ್ಮ ಹೇರ್ ಆಯಿಲ್ ಏನಿದೆ ಅದನ್ನ 1 ಸ್ಪೂನ್ ಹೇರ್ ಆಯಿಲ್ ನ ತಗೊಳ್ಳಿ, ಮುಖಕ್ಕೆ ನೀಟಾಗಿ ಹಚ್ಚಿ, ಲೈಟ್ ಆಗಿ ಸಾಕು, ತುಂಬಾ ಬೇಡ. ಕೆಲವಷ್ಟು ಜನಕ್ಕೆ ಆಯಿಲಿ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇದ್ದವರು ಲೈಟ್ ಆಗಿ ಹಚ್ಚಿ, ತೊಂದರೆ ಏನಿಲ್ಲ. ಆ ಆಯಿಲ್ ಯಾರೆಲ್ಲ ಆಯಿಲ್ ಹಚ್ಚೋದಿಲ್ಲ ಅವ್ರಗಳಿಗೆ ನಿಮ್ಮ ಸ್ಕಿನ್ ಆರೋಗ್ಯವಾಗಿರೋದಿಕ್ಕೆ ಕಾರಣ ಇಲ್ಲ. ಯಾರೆಲ್ಲ ಆಯಿಲ್ ನ ಹಚ್ಚಿ ನಿಮ್ಮ ಅಭ್ಯಂಗನ ಯಾರು ಮಾಡ್ಕೊಳಲ್ಲ, ಏನಾಗುತ್ತೆ ಅಂತ ಅಂದ್ರೆ, ನಿಮ್ಮ ಸ್ಕಿನ್ಗಳು ನೋಡ್ ತಕ್ಷಣನೇ ತುಂಬಾ ಈ ಸ್ಕಿನ್ ಫುಲ್ ಒಳಗೋಗಿರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಸುತ್ತೆ. ತುಂಬಾ ಸ್ಕಿನ್ ಒಳಗೋಗಿರುತ್ತೆ, ಅವ್ರು ನೋಡಿದ್ರೆ ಹೆಲ್ದಿಯಾಗಿ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ. ಕೆಲವಷ್ಟು ಜನ ಏಜ್ಡ್ ಪರ್ಸನ್ ಆಗಿರುತ್ತೆ, ಆಲ್ರೆಡಿ ರಿಂಕಲ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಸ್ಕಿನ್ ಅಲ್ಲಿ ರಿಂಕಲ್ಸ್ ಆಗ್ತಾ ಇರುತ್ತೆ. ಆಮೇಲೆ ಆಲ್ರೆಡಿ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆಮೇಲೆ ಅವ್ರ ಸ್ಕಿನ್ ಬ್ಲಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಮಸ್ಟ್ ಅಂಡ್ ಶುಡ್ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಈ ಕೇರಾಮೃತ್ ಏನಿದೆ ಹೇರ್ ಆಯಿಲ್ ಏನಿದೆ, ಆ ಹೇರ್ ಆಯಿಲ್ ನ ಒಂದು ಇದು ಕ್ಯಾಪ್ ಇದೆಯಲ್ಲ, ಆ ಕ್ಯಾಪ್ ಅಲ್ಲಿ ½ ಕ್ಯಾಪ್ ತಗೊಳ್ಳಿ. ½ ಕ್ಯಾಪ್ ನ ಕೈಗೆ ಹಾಕೊಂಡು ಎವ್ರಿ ಡೇ ಏನಾದ್ರೂ ನಾನು ಕೊಟ್ಟಿರುವಂತಹ ಆಯಿಲ್ ನ ಯೂಸ್ ಮಾಡಿಲ್ಲ ಅಂತಂದ್ರೆ ಏನೇನ್ ಪ್ರಾಬ್ಲಮ್ಸ್ ಒಳಗಾಗ್ತಾರೆ ಅಂದ್ರೆ, ನನಗೆ ಕೆಲವಷ್ಟು ಜನ ಡೈಲಿ ಕಾಲ್ಸ್ ಮಾಡ್ತಾರೆ. ಕಾಲ್ಸ್ ಅಂದ್ರೆ ಏನಿಲ್ಲ ಅಂದ್ರೆ 20-25 ಮೆಂಬರ್ಸ್ ಕ್ಲೈಂಟ್ಸ್ಗಳು, 20-25 ಕ್ಲೈಂಟ್ಸ್ಗಳು ಏನಿಲ್ಲ ಅಂದ್ರೂ 1 ಸೆಕೆಂಡಿಗೆ ಫೋನ್ ಇಡಲ್ಲ ಯಾರುನು. 5 ಮಿನಿಟ್ಸ್ 10 ಮಿನಿಟ್ಸ್ ಆ ಕ್ಲೈಂಟ್ಸ್ ಗಳಿಗೆ ನನಗೆ ಹೇಳೋದೇ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಅದು ಏನೇನೆಲ್ಲ ಡಿಸೀಸು, ಅವ್ರು ಏನೆಲ್ಲ ಎದುರಿಸ್ತಾ ಇದ್ದಾರೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ, ಮ್ಯಾಮ್ ನನ್ಗೆ ಹೀಗಾಗಿದೆ, ಮ್ಯಾಮ್ ನನ್ಗೆ ಈ ತರ ಆಗಿದೆ, ಇದನ್ನೆಲ್ಲ ಯಾರೆಲ್ಲ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಅದನ್ನ ನಿಮ್ಮ ಹತ್ರ ಹೇಳ್ತೀನಿ. ಯಾರೆಲ್ಲ ನೀವು ಬೆಳಗ್ಗೆ ಎದ್ದು ಆ ಅರ್ಧ ಕ್ಯಾಪ್ ನ ನಿಮ್ಮ ಮುಖಕ್ಕೆ ಹಚ್ಚಿ, ಕಡ್ಲೈಟ್ ಅಲ್ಲಿ ಯಾರು ಸ್ನಾನ ಮಾಡ್ಕೊಂತ ಇಲ್ಲ. ಈಗ ನೆಕ್ಸ್ಟ್ ಬರ್ತಾ ಇದೆ ನಮ್ಮ ಪ್ರಾಡಕ್ಟ್ ಅಲ್ಲೇನೆ, ಗುರು ಸರ್ ನಿಮಗೆ ಒಂದು ಹೊಸ ತರದ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆವಾಗ ನಿಮಗೆ ಕಡ್ಲೈಟ್ ಅವಶ್ಯಕತೆ ಬೇಕಾಗಲ್ಲ. ಬಟ್ ಆದ್ರೆ ಆ ಪ್ರಾಡಕ್ಟ್ ಲಾಂಚ್ ಆಗೋವರ್ಗುನು, ಸದ್ಯದಲ್ಲೇ ಪ್ರಾಡಕ್ಟ್ ಲಾಂಚ್ ಆಗುತ್ತೆ, ಬಟ್ ಅಲ್ಲಿವರೆಗೂ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಗೆ ಕಡ್ಲೈಟಿಗೆ ರಾ ಮಿಲ್ಕ್ ನ ಯೂಸ್ ಮಾಡಿ, ನಾನು ಹೇಳಿದೀನಿ ಒಂದು ವಿಡಿಯೋಸ್ ಆಲ್ರೆಡಿ ವಿಡಿಯೋಸ್ ಎಲ್ಲ ಹಾಕಿದ್ದಾರೆ, ಅದ್ರಲ್ಲಿ ನಿಮಗೆ ಕಡ್ಲೈಟ್ ನ ಹಾಕ್ಬಿಟ್ಟು ನಿಮ್ಮ ಸ್ಕಿನ್ ನ ಕಾಪಾಡ್ಕೊಳ್ಳಿ. ಈಗ ಸ್ಕಿನ್ ನ ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟ್ ಬಂದು ಪಾದಗಳ ಆರೈಕೆ. ಯಾರಿಗೆಲ್ಲ ಪಾದಗಳ ಆರೈಕೆ, ಮ್ಯಾಮ್ ನಾನ್ ಯಾಕೆ ಪಾದಗಳ ಆರೈಕೆ ಮಾಡ್ಕೊಬೇಕು, ನಾನ್ ಯಾಕೆ ಪಾದಕ್ಕೆ ಯಾಕೆ ಎಣ್ಣೆ ಹಚ್ಕೊಬೇಕು? ನಾವ್ ಹಿಂದಿನ ಕಾಲದಿಂದ ಪಾದಕ್ಕೆ ಏನ್ ಎಣ್ಣೆ ಹಚ್ತಿರ್ಲಿಲ್ಲ.
ಈ ತರ ಎಲ್ಲ ಕೆಲವಷ್ಟು ಜನಕ್ಕೆ ಪಾದಗಳಿಗೆ ಆಯಿಲ್ ಹಚ್ಚದಲೇ ಇರುವಂತಹದ್ದು ಇದೆ. ಬೇರೆಯವ್ರು ಹಚ್ಚಿದ್ರು ಬೇಡ, ಬೇರೆಯವ್ರು ಆಯಿಲ್ ಹಚ್ತಾ ಇದ್ರು ಅದು ನಿಮಗ್ ಬೇಡ. ಬಟ್ ನಿಮಗೆ ಪಾದಗಳ ಆರೈಕೆ ಯಾಕೆ ಬೇಕು ಅಂತಂದ್ರೆ, ಸುಂದರವಾಗಿರುವಂತಹ ಪಾದಗಳ ಆರೈಕೆ ನಿಮಗೆ ಬೇಕಾಗಿಲ್ಲ. ಪಾದಗಳಿಗೆ ನಿಮ್ಗೆ ಎಣ್ಣೆ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ನತ್ತಿ ತಣ್ಣಗಾಗತ್ತೆ. ಯಾಕೆಂತಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಏನ್ ಫಂಕ್ಷನ್ ಆಗತ್ತೆ ಅದು ನಿಮ್ಮ ಬಾಡಿ ಫುಲ್ ಸರ್ಕ್ಯುಲೇಷನ್ ಆಗತ್ತೆ. ನೀವ್ ಇಲ್ಲಿಗೆ ಹಚ್ಚೋದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಬಾಡಿಗೆ ಏನ್ ಮೈನ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ನೀವ್ ಏನು ಫಂಕ್ಷನ್ಸ್, ನೀವು ಏನ್ ತಲೆಗೆ ಹಾಕ್ತೀರಾ ಅದು ನಿಮ್ಮ ಬಾಡಿ ಮೇಲೆ ಆ ದಿನನಿತ್ಯ ಏನ್ ಆಕ್ಟಿವಿಟೀಸ್ ಆಗ್ಬೇಕು ಅನ್ನೋದು ಇದು ಒಂದು ಚೆನ್ನಾಗಿರ್ಬೇಕು, ಮೈನ್ ಇಂಪಾರ್ಟೆಂಟ್. ಅದೇ ತರ ನಿಮ್ಮ ಕಾಲಿನ ಕೆಳಗೆ ಯಾರೆಲ್ಲ ನೈಟ್ ಹೊತ್ತೋ ಕಾಲಿಗೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನ ಹಚ್ಚಿದ್ದೇ ಆದಲ್ಲಿ ನಿಮ್ಗೆ ಕೆಲವಷ್ಟು ಅಂತಂದ್ರೆ ನಿಮ್ಮ ತಲೆ ತೇವಾಂಶ ಇರುವಂತಹದ್ದು ಪ್ರಾಡಕ್ಟ್ ಅಂತ ನಾನು ಹೇಳಿದ್ನಲ್ಲ, ಹಾಗೆ ತಲೆದು ಡಿಸೀಸ್ಗಳು ನಿಮ್ಗೆ ಕೆಲವಷ್ಟು ಕಡಿಮೆ ಆಗುತ್ತೆ. ಮತ್ತೆ ಕಾಲಿಗೆ ಹಚ್ಚಿದ್ರೆ ನೀವು ತಲೆ ತಂಪಾಗಿರುತ್ತೆ. ತುಂಬಾ ಚೆನ್ನಾಗಿ ಸ್ಟ್ರೆಸ್, ತುಂಬಾ ಹೊರಗಡೆ ಹೋಗಿರ್ತೀರಾ, ವರ್ಕ್ ಮಾಡ್ಕೊಂಡ್ ಬಂದಿರ್ತೀರಾ, ಟೆನ್ಷನ್ ಆಗಿರ್ತೀರಾ, ಆವಾಗ ಜಸ್ಟ್ ನೀವು ಒಂದ್ಸಲಿ ನಿಮ್ಮ ಅನುಭವ ನೋಡ್ಕೊಳ್ಳಿ. ಕಾಲಿಗೆ ಏನಾದ್ರೂ ಸ್ವಲ್ಪ ಆಯಿಲ್ ನ ಮಧ್ಯದ ಪಾರ್ಟ್ಗೆನೆ ಕಾಲಿಗೆ ಎಣ್ಣೆ ಹಚ್ಬಿಟ್ಟು ಮಲಗಿ, ತುಂಬಾ ನಿದ್ದೆ ಬರುತ್ತೆ. ಕೆಲವಷ್ಟು ಜನಕ್ಕೆ ತುಂಬಾ ಹೀಟ್ ಆಗ್ತಾ ಇರುತ್ತೆ, ಬಾಡಿ ತುಂಬಾ ಹೀಟ್ ಆಗ್ತಾ ಇರುತ್ತೆ. ಆ ಹೀಟ್ ಆಗ್ತಿರೋರ್ಗೆ ಏನಂತ ಅಂದ್ರೆ, ಕಾಲಿಗೆ ನೀವು ಹಚ್ಚಿದ್ದೇ ಆಗಿದ್ದಲ್ಲಿ ಏನಂತ ಅಂದ್ರೆ, ಕಾಲಿಗೆ ನಿಮ್ಮ ಹೇರ್ ಆಯಿಲ್ ನ ಕಾಲಿಗೆ ಪಾದದ ಕೆಳಗೆ ನೀವು ಹಚ್ಚಿದ್ರೆ ಆ ಹೀಟ್ ನ ಕಡಿಮೆ ಮಾಡುತ್ತೆ. ತುಂಬಾ ಜನ ಮಲಗಿದ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಬಿಸಿ ಸುಟ್ಟೋಗ್ತಾ ಇರುತ್ತೆ, ಅವ್ರ ಮುಟ್ಟಿದ್ರೆ ಸಾಕು ತುಂಬಾ ಸುಡ್ತಾ ಇರ್ತಾರೆ. ಆ ತರ ಸುಡ್ತಿರೋ ಪ್ರಾಬ್ಲಮ್ ಏನ್ ಮಾಡ್ಬೇಕು ಅಂದ್ರೆ, ಹೇರ್ ಆಯಿಲ್ ನ ಕಾಲಿನ ಪಾದಗಳಿಗೆ ಹಚ್ತಾ ಬಂದ್ರೆ ನಿಮ್ಗೆ ಕೆಲವಷ್ಟು ನಿಮ್ಮ ಈ ಏನು ನತ್ತಿ ಉರಿ ಆಗ್ತಾ ಇರ್ಬೋದು, ತಲೆ ತಂಪಾಗ್ದಲೇ ಇರ್ಬೋದು, ಅದಕ್ಕೆಲ್ಲ ನಿಮ್ಗೆ ಇದ್ರದ್ದು ಬೆನಿಫಿಟ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಬಂದು 21 ಗಿಡಮೂಲಿಕೆಯಿಂದ ತಯಾರಾಗಿರುವಂತಹ ಕೇರಾಮೃತ್ ವರ್ಜಿನ್ ಕೊಕೊನೆಟ್ ಹೇರ್ ಆಯಿಲ್, ಆಯುರ್ವೇದ ಗುಣಗಳನ್ನು ಹೊಂದಿರುವಂತಹ ಒಂದು ದಿವ್ಯ ಔಷಧಿ. ಯಾಕೆಂದ್ರೆ ನಾವು ಕೊಡ್ತಾ ಇರೋದು ಮೆಡಿಸಿನ್ ಪರ್ಪಸ್. ಕೊಕೊನೆಟ್ ಆಯಿಲ್ ಆಗಿರ್ಬೋದು ಮೆಡಿಸಿನ್ ಪರ್ಪಸ್ ಹೋಗ್ತಾ ಇರೋದು, ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿರೋದು ಮೆಡಿಸಿನ್ ಪರ್ಪಸ್. ನೆಕ್ಸ್ಟ್ ಬರುವಂತಹ ಪ್ರಾಡಕ್ಟ್ ಅಷ್ಟೇ ಮೆಡಿಸಿನ್. ಯಾಕೆ ಅಂತ ಅಂದ್ರೆ, ಕೆಲವಷ್ಟು ಹೊರಗಡೆ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ. ಆ ಪ್ರಾಡಕ್ಟ್ ಗಳೆಲ್ಲ ಏನಾಗ್ತದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಎಲ್ಲರಿಗೂ ಏನಾಗ್ತದೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಯಾರೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳು ಹೇರ್ ಆಯಿಲ್ ನ ಒಂದೇ ಒಂದು ಹೇರ್ ಆಯಿಲ್ ನ ತಗೊಂಡಿದ್ರ? ಯಾರು ತಗೊಂಡಿದ್ದೀರಾ? ಎಲ್ಲ ನಂಗೊಂದು ಥಮ್ಸ್ ಅಪ್ ಹಾಕಿ. ಒಂದೊಂದು ಹೇರ್ ಆಯಿಲ್ ಅಲ್ಲಿ 1 ತಿಂಗಳು ಯಾರೆಲ್ಲ ಆಟಾಡ್ಸಿದೀರಾ? 1 ತಿಂಗಳವರೆಗೂ ಒಂದೇ ಒಂದು ಆಯಿಲ್ ಯೂಸ್ ಮಾಡಿದೀನಿ ಮ್ಯಾಮ್, ನಾನು ಇನ್ನೊಂದು ಬಾಟಲ್ ತಗೊಂಡೇ ಇಲ್ಲ, ಯಾರೆಲ್ಲ ಮಾಡಿದ್ರೆ ಅವ್ರಿಗೆ ಥಮ್ಸ್ ಅಪ್ ಹಾಕಿ. ನೆಕ್ಸ್ಟ್ ಬಂದು, ಯಾಕೆ ಒಂದು ಬಾಟಲ್ ಹೇರ್ ಆಯಿಲ್ ನಿಮ್ಗೆ ಯೂಸಿಗೆ ಬರಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಏನ್ ಕೊಟ್ಟಿದ್ದಾರೆ ಇಲ್ಲಿ, 400 ml ಹೇರ್ ಆಯಿಲ್ ಅತ್ಯವಶ್ಯಕ ಒಂದು ದಿನಕ್ಕೆ. ಸಾರಿ, ಒಂದು ದಿನ ಬಿಟ್ಟು ಒಂದು ದಿನದಂತೆ ತಪ್ಪದೆ ಬಳಸಬೇಕು. 1 ತಿಂಗಳಿಗೆ 4 ಇಂಚು ಕೂದಲು ಬೆಳೆಯುತ್ತದೆ. ಕರೆಕ್ಟ್, ಕನ್ಫರ್ಮ್. ಇದು ಯಾರೆಲ್ಲ ಯೂಸ್ ಮಾಡಿಲ್ಲ ಅವ್ರಿಗೆ ಬೆನಿಫಿಟ್ಸ್ ಗೊತ್ತಾಗಿಲ್ಲ. ಮ್ಯಾಮ್ ಏನೋ ಹೇಳ್ತಾ ಇದಾರೆ, ನಾನ್ ಆಕ್ಚುಲಿ ಕೇಳೋದು ಅಷ್ಟೇ. ಅದಲ್ಲ ಫ್ರೆಂಡ್ಸ್, ಏನಂತಂದ್ರೆ ಯಾರೆಲ್ಲ ಒಂದು ಬಾಟಲ್ ನೀವ್ ಯೂಸ್ ಮಾಡಿದಿರಾ, 2 ಬಾಟಲ್ ಯೂಸ್ ಮಾಡಿದಿರಾ, ಅವ್ರಿಗೆಲ್ಲ ನೀಟಾಗಿ ಕೇಳ್ಕೊಳ್ಳಿ. ಈಗ ಇಲ್ಲಿ ಯಾರು ಬಂದಿದ್ದೀರಾ ಕೇರಾಮೃತ್ ನಮ್ಮ ಫ್ಯಾಮಿಲಿ ಅವರು, ನಿಮಗೆ ನೀಟಾಗಿ ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅಂದಾಗ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕಾ, ನಿಮಗೆ ಹೇರ್ ತುಂಬಾ ಗ್ರೋತ್ ಆಗ್ಬೇಕಾ, ನಿಮ್ಗೆ ಹೇರ್ಸ್ ಬ್ಲಾಕ್ ಆಗ್ಬೇಕಾ, ನಿಮ್ಗೆ ಹೇರ್ಸ್ ಬಾಲ್ಡ್ ಆಗ್ತಾ ಇದೀನಿ, ಬಾಲ್ಡ್ ಆಗ್ತಾ ಇರೋದಕ್ಕೆ ಹೇರ್ಸ್ ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ, ಮಸ್ಟ್ ಅಂಡ್ ಶೂಟ್. ಇದು ನಿಮ್ಗೆ ನೀಟಾಗಿ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ, ಇದರಲ್ಲಿ ರಿಸಲ್ಟ್ 100ಗೆ 101% ನಿಮಗೆ ರಿಸಲ್ಟ್ ಇದೆ. ಯಾಕೆ ಅಂತ ಅಂದ್ರೆ, ಈ 4 ಬಾಟಲ್, ಲೇಡೀಸ್ಗೆ 5 ಬಾಟಲ್ ಬೇಕು 1.5 ತಿಂಗಳಿಗೆ, ಜೆಂಟ್ಸ್ಗೆ 4 ಬಾಟಲ್ಸ್ ಬೇಕು. ಯಾಕೆ 4 ಬಾಟಲ್ಸ್ ಬೇಕು? ನನಗೆ ತುಂಬಾ ಚಿಕ್ಕ ಹೇರ್ಸ್ ಇದೆ, ನನಗೇನು ಅವಶ್ಯಕತೆ ಇಲ್ಲ, ನಾನು ಲೈಟ್ ಆಗಿ ಹಚ್ಚುತ್ತೀನಿ. ನಿಮಗ್ ನಾನು ಹೇಳ್ತೀನಿ, ಏನೋ ಒಂದು ಪ್ರಾಬ್ಲಮ್ ಆಗಿದೆ, ತುಂಬಾ ಹೆವಿ ಫೀವರ್ ಆಗಿ ಹೋಗ್ಬಿಟ್ಟಿದೆ, ಮಲೇರಿಯಾ ಬಂದ್ಬಿಟ್ಟಿದೆ. ಅವ್ರು ಒಂದು ಕೋರ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ. ಮ್ಯಾಮ್, ನಾನು ಒಂದು ಕೋರ್ಸ್ ಟ್ಯಾಬ್ಲೆಟ್ ತಗೊಳಲ್ಲ, ಒಂದೇ ಒಂದು ಟ್ಯಾಬ್ಲೆಟ್ ತಗೊಂತೀನಿ. ಒಂದು ಟ್ಯಾಬ್ಲೆಟಿಗೆ ಹುಷಾರಾಗತ್ತಾ? ಫೀವರ್ ಹುಷಾರಾಗತ್ತಾ? ಮಲೇರಿಯಾ ಕಡಿಮೆ ಆಗತ್ತಾ? ಹಾಸ್ಪಿಟಲ್ಗೆ ಹೋಗಿ ಗ್ಲುಕೋಸ್ ಎಲ್ಲ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಟೈಮ್ ತಗೊಳತ್ತೆ. ಮಲೇರಿಯಾ ನೀವು ಹಾಕ್ ತಕ್ಷಣನೇ ನಾಳೆ ಬೆಳಗ್ಗೆ ಫೀವರ್ 1 ಟ್ಯಾಬ್ಲೆಟ್ ನುಂಗ್ ತಕ್ಷಣ ಎತ್ ಕುತ್ಕೊಂತೀರಾ? ಸೆಕೆಂಡ್ ಒನ್ ಬಂದು, ಪ್ರೋಟೀನ್ ಬೇಕು ನನ್ನ ಬಾಡಿಗೆ. ನೀವು ಒಂದಷ್ಟು ಫ್ರೂಟ್ಸ್ ನ ತಗೊಂಬಂದಿದ್ದೀರಾ, ಫ್ರೂಟ್ಸ್ ನ ತಗೊಂಬಂದು ನಾನು ಒಂದು ಸೇಬ್ ತಿಂತೀನಿ, 2 ದ್ರಾಕ್ಷಿ ತಿಂತೀನಿ,
ಇಲ್ಲ ನನಗೆ ಬರೀ ಒಂದೇ ಒಂದು ಆಪಲ್ ಸಾಕಪ್ಪ, ಒಂದೇ ಒಂದು ಪೊಮೊಗ್ರೆನೇಟ್ ಸಾಕಪ್ಪ, ಒಂದು ಪೊಮೊಗ್ರೆನೇಟ್ ಅಲ್ಲಿ ನಿಮಗೆ ಪ್ರೋಟೀನ್ ಸಿಗುತ್ತಾ? ಆಮೇಲೆ ಒಂದ್ ದಿವಸ ತಗೊಂಡು ನೆಕ್ಸ್ಟ್ ಡೇ ತಗೊಳದ್ ಬೇಡ್ವಾ ಹೇಳಿ? ಏನಾಗುತ್ತೆ ಅಂದ್ರೆ ಹೊಟ್ಟೆಗ್ ತಗೊಳ್ಬೇಕಾದ್ರೆ ಎಲ್ಲ ಚೆನ್ನಾಗೆ ತಗೊಂತಾರೆ, ಅದೇ ಹೇರಿಗೆ ಹಾಕ್ಬೇಕು ಅಂದ್ರೆ ಜನಗಳು ಅಲ್ಲಿ ಜುಗ್ರಾಗ್ಬಿಡ್ತಾರೆ. ಅಯ್ಯೋ ಲೈಟ್ ಆಗಿ ಹಚ್ಬಿಟ್ರೆ ನನ್ನ ಹೇರ್ಸ್ ಎಸ್ ಸಾಕು. ನಾನು ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ನಾವು ಲೈಟ್ ಆಗಿ ಹಚ್ತಾ ಇದ್ವಿ, ಇಷ್ಟಿಷ್ಟೇ ಎಣ್ಣೆ ಹಚ್ತೀವಿ. ಫ್ರೆಂಡ್ಸ್, ಪ್ರಾಬ್ಲಮ್ ಏನಾಗಿರೋದು ಅಂತ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದು, ಯಾರೆಲ್ಲ ಒಂದು ಬಾಟಲ್ ಹೇರ್ ಆಯಿಲ್ ನ 1 ತಿಂಗಳು ಯೂಸ್ ಮಾಡಿದಿರಾ ಅವ್ರಗಳಿಗೆಲ್ಲ ಹೇರ್ಸ್ ಉದ್ರುತ್ತೆ, ಹೇರ್ ಫಾಲ್ ಪಕ್ಕಾ. ಯಾಕೆ ಹೇರ್ ಫಾಲ್ ಪಕ್ಕಾ ಆಗ್ತಾ ಇದೆ ಅಂತ ಅಂದ್ರೆ, ಸಡನ್ ಆಗಿ ಯಾವ್ದೋ ಆಯಿಲ್ ಯೂಸ್ ಮಾಡ್ತಾ ಇರ್ತೀರಾ, ಆ ಸಡನ್ ಆಗಿ ಬೇರೆ ಆಯಿಲ್ ನ ಯೂಸ್ ಮಾಡಿದಾಗ ಈ ಆಯಿಲ್ ಯೂಸ್ ಮಾಡಕ್ ಶುರು ಮಾಡ್ತೀರಾ. ನಿಮ್ಮ ಬಾಡಿ ಟೆಂಪರೇಚರ್ಗೆ ಸೆಟ್ ಆಗೋದಿಕ್ಕೆ ಮಿನಿಮಮ್ 21 ಡೇಸ್ ಬೇಕು, 25 ಡೇಸ್ ಬೇಕು. ನೀವು ಆ 25 ಡೇಸ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಹೇರ್ ಆಯಿಲ್ ನ ಚಾಚೂ ತಪ್ಪದಲೆ ದಿನನಿತ್ಯ ನೀವು ಹೇಗೆ ಹೊಟ್ಟೆಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡ್ತೀರಾ, ಮಧ್ಯಾಹ್ನ ಹೋಗಿ ಊಟ ಮಾಡ್ತೀರಾ, ಹಸುವು ಎಷ್ಟಾಗತ್ತೆ ಅದ್ ನಿಮಗೆ ಗೊತ್ತಿದ್ದಂಗೆನೆ ನಿಮ್ಮ ತಲೆಗೆ ಅಷ್ಟೇ ತೇವಾಂಶ ಬೇಕು. ನಾನು ಅಲ್ಲೊಂದು ಪಾಯಿಂಟ್ ಹೇಳಿದೆ, ಇದನ್ನ ಲಾಸ್ಟಿಗೆ ನಿಮಗೆ ಪಾಯಿಂಟ್ಸ್ ಕೇಳ್ತೀನಿ ಅಂತ. ಅಷ್ಟು ಯಾಕೆ ಪಾಯಿಂಟ್ಸ್ ಹೇಳ್ತಾ ಇದೀನಿ ಅಂದ್ರೆ, ನಿಮ್ಮ ತಲೆನ ಎಷ್ಟು ತೇವಾಂಶದಲ್ಲಿ ಇಡ್ತಿರೋ ಅಷ್ಟು ನಿಮ್ಮ ಹೇರ್ ಫಾಲ್ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಗೆ ಎಷ್ಟು ನಿಮ್ಮ ತಲೆನ ತೇವಾಂಶದಲ್ಲಿ ಇಡ್ತಿರೋ ಅಷ್ಟು ನಿಮ್ಮ ಗ್ರೋತ್, ನಿಮ್ಮ ಬೆಳವಣಿಗೆ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಎಣ್ಣೆಯಿಂದ ತೇವಾಂಶದಲ್ಲಿ ನಿಮ್ಮ ಕೂದಲನ್ನ ಸಂರಕ್ಷಿಸ್ತೀರಾ, ಆವಾಗ ನಿಮ್ಮ ಕೂದಲು ಸ್ಪ್ಲಿಟ್ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಪ್ರೋಟೀನ್ ಇಲ್ದಲೆ ಕೆಲವಷ್ಟು ಡಿಸೀಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಯಾಕೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ಕೇರಮೃತ್ ಫ್ಯಾಮಿಲಿಲಿ ಕೆಲವಷ್ಟು 100ಗೆ 99% ಪ್ರಾಡಕ್ಟ್ ನ ತುಂಬಾ ವರ್ಜಿನಾಲಿಟಿ ಆಗಿ ಕೊಡ್ತಾ ಇದೀವಿ. ವರ್ಜಿನಾಲಿಟಿ ಇವತ್ತು ನಮ್ಮ ಪ್ರಾಡಕ್ಟ್ಗೆ ತುಂಬಾ ಅಂತ ಅಂದ್ರೆ ಬೆಲೆ ಬಾಳುವಂತಹ ಪ್ರಾಡಕ್ಟ್ ಅಂತಂದ್ರೆ, ಒಬ್ಬ ಮನುಷ್ಯ ಜೀವಂತವಾಗಿ 85 ವರ್ಗೂನು ನಾವು ಆರೋಗ್ಯ ಇಟ್ಕೊಳ್ಳುವಂತಹ ಪ್ರಾಡಕ್ಟ್. ನಾವು ಯಾವ್ದಲ್ಲಿ ಸದೃಢವಾದ ಒಂದು ಸಮಾಜನ ಸೃಷ್ಟಿಸಕ್ಕೆ ನಾವು ಹೋಗ್ತಾ ಇದೀವಿ. ಅದರಲ್ಲಿ ಈ ಏನು 199 ಮೆಂಬರ್ಸ್ ಗಳು ಸೇರ್ಕೊಂಡಿದ್ರ, ಇಷ್ಟು ಜನ ಇದು ಫಾಲೋ ಅಪ್ ಮಾಡಿ ನಿಮ್ಮ ಹೇರ್ಸ್ ಗಳನ್ನ ಚೆನ್ನಾಗಿ ನೋಡ್ಕೊಂಡು, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡ್ರೆ 4 ಜನ ಹೊರಗಡೆ ನೋಡ್ತಾರೆ, ಏನು ನಮ್ಮ ಪ್ರಾಡಕ್ಟ್ ಹೆಂಗಿದೆ, ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ ಹೆಂಗಾಗಿದೆ. ಯಾಕೆಂತಂದ್ರೆ ಈಗ ಒಂದು ಬಾಟಲ್ ತಗೊಂತೀರಾ, ಒಂದು ಬಾಟಲ್ ಯೂಸ್ ಮಾಡಿದ್ರೆ ನಾನು ಏನ್ ಹೇಳ್ದೆ, 25 ಡೇಸ್ ಆಗ್ದಲೆ ಏನೇ ಕಾರಣಕ್ಕೂ ಪ್ರಾಡಕ್ಟ್ ಇಂದು ನಿಮಗೆ ಗೊತ್ತಾಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಬಂದು ನಿಮ್ಗೆ ಪ್ರಾಡಕ್ಟ್ ಇಂದು ಇನ್ನೂ ಒಂದ್ ಹೇಳ್ತೀನಿ. ಒಂದ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದ್ ದಿವ್ಸ ಈಗ ಮಂಡೇ ಹಚ್ಬಿಡ್ತಾರೆ, ಫ್ರೈಡೇ ವರ್ಗುನು ನಂಗೆ ಆಯಿಲ್ ಬೇಡ. ದೆನ್ ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ, ಏನಂತಂದ್ರೆ ಪ್ರೋಟೀನ್ ಬೇಕು ಅಂತಂದ್ರೆ ಒಂದ್ ಹಣ್ಣಲ್ಲಿ ಈಗ 1 kg ಹಣ್ಣು ತಬರೋದು ಖಾಲಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಂದೇ ಒಂದ್ ಹಣ್ಣು ತಿನ್ನೋದು. ಆಮೇಲೆ ಅಯ್ಯೋ ತಿನ್ನೋರು ಯಾರು, ಅದು ಕೆಲವಷ್ಟು ಅದು ಇರುತ್ತೆ, ಅಯ್ಯೋ ತಿನ್ನೋರು ಯಾರು, ಹಚ್ಕೊಳ್ಳೋರು ಯಾರು ಅಲ್ವಾ? ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ, ಆಮೇಲೆ ಕೆಲವಷ್ಟು ಜನ ತುಂಬಾ ಡಿಸೀಸ್ಗಳಂದ್ರೆ, ಈಗ ಸ್ಟಾರ್ಟ್ ಮಾಡ್ತೀನಿ ಏನೇನ್ ಡಿಸೀಸ್ಗಳು ಅಂತ. ನೀವು ಯಾರೆಲ್ಲ ಈ ಒಂದು ಬಾಟಲ್ ನ ಹೇರ್ ಆಯಿಲ್ ನಾಳೆಯಿಂದ ಏನ್ ಮಾಡ್ತೀರಾ ಅಂತ ಅಂದ್ರೆ, ನಮ್ಮ ಯಾವ ವರ್ಜಿನ್ ಕೊಕೊನೆಟ್ ಅಲ್ಲಿ ಯಾರ್ಯಾರೆಲ್ಲ ನಮ್ಮ ಫ್ಯಾಮಿಲಿ ಅವ್ರು ಇದ್ದಾರೆ, ಒಬ್ಬ ಮನುಷ್ಯಂಗೆ ಮೇನ್ ಇಂಪಾರ್ಟೆಂಟ್, ನೀವು ಹೊರಗಡೆ ಹೋದ್ರು ಅಷ್ಟೇ, ಕೆಲವಷ್ಟು ಜನಕ್ಕೆ ಹೇರು ಚೆನ್ನಾಗಿ ಗ್ರೋತ್ ಆಗ್ಬೇಕಾ, ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕಾ, 3 ಬಾಟಲ್ ಕಂಪ್ಲೀಟ್ ಆದ್ಮೇಲೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಏನ್ ಫ್ರೆಂಡ್ಸ್ ಹೇಳಿ? 3 ಬಾಟಲ್ಸ್ ಆದ್ಮೇಲೆ ನಿಮಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. 3 ಬಾಟಲ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. 3 ಬಾಟಲ್ಸ್ ಹಚ್ಚಿ ಎಲ್ಲ ಆದ್ಮೇಲೆ ನಿಮಗೆ ಏನು ವೈಟ್ ಇರುವಂತ ಹೇರ್ಸ್ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಆಗಿರುವಂತಹ ವೈಟ್ ಹೇರ್ಸ್ ಬ್ಲಾಕ್ ಆಗ್ಬೇಕು. ನಾನ್ ಹೇಳ್ತೀನಿ ನಿಮಗೆ, ಈಗ ಸ್ಟಾರ್ಟಿಂಗ್ ಹಚ್ಚ ತಕ್ಷಣ ಕೆಲವಷ್ಟು ಜನಕ್ಕೆ ತುಂಬಾ ಅವಸರಪ್ಪ. ಏನ್ ಅವಸರ ಅಂದ್ರೆ, ಹಚ್ಚ ತಕ್ಷಣ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಬಿಡ್ಬೇಕು, ನಾನು ಹಚ್ಚ ತಕ್ಷಣನೇ ನನಗೆ ಬೇಗ ಟಕ್ ಅಂತ ನನಗೆ ಬಂದ್ಬಿಡ್ಬೇಕು ಹೇರ್ಸ್. ಹೇಳ್ತಾರೆ ಕೆಲವಷ್ಟು ಜನಕ್ಕೆ, ಹಚ್ಚ ತಕ್ಷಣನೇ ನನಗೆ 1 ವಾರಕ್ಕೆ ಬರ್ಬೇಕು. ಆ ತರ ಇದೆಯಾ? ಆಗತ್ತೆ ಅದೆಲ್ಲ. ನಿಮ್ಮ ರಿಯಾಲಿಟಿಗಳನ್ನ ಫಸ್ಟ್ ಕಂಡಿಡ್ಕೊಳ್ಳಿ. ಆದ್ರೆ ನಮ್ಮ ಆಯಿಲ್ ಅಲ್ಲಿ ಏನಿದೆ ಅಂತಂದ್ರೆ, 100% ನಿಮಗೆ ಆಯುರ್ವೇದಿಕ್ ಗುಣ ಆಗಿರೋಂತಹ ಪ್ರಾಡಕ್ಟ್ ನ ನಾವು ನಿಮ್ ಕೈಲಿ ಕೊಟ್ಟಿದೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಎವ್ರಿ ಡೇ ಯಾರೆಲ್ಲ ಜೆಂಟ್ಸ್ ಗಳಾಗಿದ್ರ, ಚೆನ್ನಾಗಿ ನಿಮ್ಮ ತಲೆನ ತೇವಾಂಶವಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಒಂದು 2 ಮಿನಿಟ್ಸ್, ಯಾರಿಗೆಲ್ಲ ಪೋರ್ಸ್ ಓಪನ್ ಆಗಿರುತ್ತೆ, ಕೆಲವಷ್ಟು ಜನಕ್ಕೆ ಪೋರ್ಸ್ ಓಪನ್ ಆಗಿದ್ದು ತುಂಬಾ ಅಂದ್ರೆ ಹೇರ್ಸ್ ನೀವು ಕೈ ಹಾಕ್ ತಕ್ಷಣನೇ ನಿಮ್ ಕೈಗೆ ಬರುತ್ತೆ ಹೇರ್ಸ್, ಆಯ್ತಾ? ಅಂತವ್ರಿಗೆಲ್ಲ ಏನಾಗುತ್ತೆ ಅಂತ ಅಂದ್ರೆ,
ಪ್ರಾಡಕ್ಟ್ ನಿಮ್ಗೆ ಅವಾಗ ಪೋರ್ಸ್ ಓಪನ್ ಆಗಿದ್ದಾಗ ಅದು ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗ್ ಆಗಕ್ಕೆ ಎಷ್ಟು ದಿವಸ ಬೇಕು? 25 ಡೇಸ್ ಬೇಕು. ಆ 25 ಡೇಸ್ ಏನಂದ್ರೆ 4 ಬಾಟಲ್ ಕಂಪ್ಲೀಟ್ ಮಾಡಿರ್ಬೇಕು ಮನುಷ್ಯ. 3 ಬಾಟಲ್ಸ್ ಕಂಪ್ಲೀಟ್ ಮಾಡಿರ್ಬೇಕು. 3 ಬಾಟಲ್ಸ್ ಕಂಪ್ಲೀಟ್ ಆದ್ಮೇಲೆ ಯಾರಿಗೆಲ್ಲ ಹೇರ್ ಗ್ರೋತ್ ಆಗಿಲ್ಲ, ನನ್ಗೆ ಹೇರ್ ಫಾಲ್, ಯಾಕಂದ್ರೆ ಹೇರ್ ಫಾಲ್ ಒಂದು ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ನೈಟ್ ಹಚ್ಬಿಟ್ಟು ಮಾರ್ನಿಂಗ್ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನನ್ಗೆ ಬಿಸಿ ಶೆಡ್ಯೂಲ್ ಅಲ್ಲಿ ಇದೀನಿ ಅಂತಂದ್ರೆ ಮಾರ್ನಿಂಗ್ ಹಚ್ಬಿಟ್ಟು 2 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಎವ್ರಿ ಡೇ ಮಾಡಿ. ಯಾರ ಕೈಲೆಲ್ಲ ಸಾಧ್ಯ ಇದೆ ಎವ್ರಿ ಡೇ, ನನಗೆ ಅಭ್ಯಾಸ ಇದೆ, ಯಾರಿಗೆಲ್ಲ ಇದೆ ಎವ್ರಿ ಡೇ ಮಾಡಿ. ಇನ್ನ ಕೆಲವಷ್ಟು ಜನ ಲೇಡೀಸ್ಗಳು ತುಂಬಾ ಹೇರ್ಸ್ ಉದ್ದ ಇದೆ ನನ್ಗೆ ಅಂತ ಅನ್ನೋರು, ತುಂಬಾ ಶೀತ ಏನಾದ್ರು ಆಗತ್ತೆ ಅಂದ್ರೆ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡು ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ. ದಯವಿಟ್ಟು ಯಾರು 3 ಬಾಟಲ್ ಆಗ್ದಲೆ ಯಾವ್ದೇ ತರದ್ದ ತೀರ್ಮಾನಕ್ಕೆ ಬರಬಾರ್ದು. ಯಾಕೆ ಅಂತ ಅಂದ್ರೆ ಕೆಲವಷ್ಟು ಪ್ರಾಡಕ್ಟ್ಗಳು ನಿಧಾನವಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಯಾವತ್ತು ನಿಧಾನವಾಗಿ ಮಾಡೋ ಅಂತಹ ಪ್ರಾಡಕ್ಟ್ಗಳು 100% ನಿಮಗೆ ರಿಸಲ್ಟ್ ಕೊಡುವಂತಹ ಪ್ರಾಡಕ್ಟ್. ದಯವಿಟ್ಟು ಅದನ್ನ ನೀವು ಸ್ವಲ್ಪ ಪೇಶನ್ಸ್ ಇಟ್ಕೊಳ್ಳಿ. ಯಾಕಂತಂದ್ರೆ ಕೆಲವಷ್ಟು ಪೇಶನ್ಸ್ ಇರಲ್ಲ. ನಾನು ಹಚ್ಚಿದೆ ಕಣಪ್ಪ ಇವತ್ತು, ನನಗೆ ನಾಳೆ ಬೆಳಗ್ಗೆನೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಬಿಡ್ಬೇಕು, ನಾಳೆ ಬೆಳಗ್ಗೆನೆ ಏನಾಗ್ಬೇಕು, ವೈಟ್ ಹೇರ್ಸ್ ಇದೆಯಪ್ಪ, ನಂಗೆ ಬ್ಲಾಕ್ ಹೇರ್ಸ್ ಆಗ್ಬಿಡ್ಬೇಕು. ಹೆಂಗಾಗತ್ತೆ? ನನಗೆ ಹೇಳಿ ಹೆಂಗಾಗತ್ತೆ? ಈಗ ನಂಗೆ ಫೀವರ್ ಬಂದ ತಕ್ಷಣ ನೀನ್ ಹಚ್ಚಿದ ತಕ್ಷಣ ಏನಾಗ್ಬಿಡ್ಬೇಕು? ಫೀವರ್ ಕಡಿಮೆ ಆಗ್ಬಿಡ್ಬೇಕು. ಒಂದ್ ಮಾತ್ರೆ ನುಂಗ್ ತಕ್ಷಣ ಫೀವರ್ ಕಡಿಮೆ ಆಗ್ಬಿಡುತ್ತಾ? ಇಲ್ಲ ನಿಮ್ಗೆ ಫ್ರೂಟ್ಸ್ ಏನಾದ್ರು ತಿಂದ ತಕ್ಷಣ ನನಗೆ ಸರಿ ಹೋಗ್ಬಿಡುತ್ತಾ? ಇಲ್ಲ ಏನೋ ಒಂದ್ ಸೋಪ್ ತಗೋಬರ್ತೀರಾ, ಸೋಪ್ ಹಚ್ಚಿದ ತಕ್ಷಣ ನಾಳೆ ಬೆಳಗ್ಗೆ ಬೆಳ್ಳಗಾಗ್ಬಿಡ್ಬೇಕು. ಹೆಂಗಾಗತ್ತೆ? ಹೆಂಗ್ ಸಾಧ್ಯ? ಅದಕ್ಕೆ ಕೆಲವಷ್ಟು ಜನ ಯಾಕೆ ನೋಡಿದ ತಕ್ಷಣ ಫುಲ್ ಕಲರ್ ಆಗಿರ್ತಾರೆ, ತುಂಬಾ ಹೇರ್ಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅವ್ನ್ ಬಿಡಪ್ಪ, ಅವನು ಮೇಂಟೈನ್ ಮಾಡ್ತಾನೆ, ಅವ್ನಿಗೇನು ಕೆಲಸ ಇಲ್ಲ, ಅವ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ, ಅದಕ್ಕೆ ಅವ್ನ್ ಹಂಗಿದಾನೆ. ಅದು ಚೆನ್ನಾಗಿ ಮೇಂಟೈನ್ ಮಾಡೋದಲ್ಲ. ನೀವುಗಳು ನಾನ್ ಕೊಟ್ಟಿರೋ ಪ್ರಾಡಕ್ಟ್ ನ ಕರೆಕ್ಟ್ ಆಗಿ ಯೂಸ್ ಮಾಡದಲ್ಲೇ ನಿಮಗೆ ಹಂಗಾಗಿರೋದು. ಓಕೆ, ಕೆಲವಷ್ಟು ಜನ ಹೇರ್ ಫಾಲ್ ಯಾರು ಹಚ್ತಾ ಇದೀನಿ ಇನ್ನೂ ಹೇರ್ ಫಾಲ್ ನಿಂತಿಲ್ಲ. ನಾನು ಹೇಳೋದು, ನಿಮ್ಮ ಡಿಪ್ರೆಷನ್, ನಿಮ್ಮ ಟೆನ್ಷನ್ಸ್ ಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಾಗ 4 ಕೂದ್ಲು ಉದುರುತ್ತೆ. ಅದು ಉದುರೋದನ್ನ ಯಾರು ಅವಾಯ್ಡ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಏನೆಲ್ಲ ಸಮಸ್ಯೆ ಇರುತ್ತೆ ಅಂದ್ರೆ, ಸೋಲಾರ್ ನೀರ್ ಯೂಸ್ ಮಾಡ್ತಾ ಇರ್ತೀರಾ, ಆಮೇಲೆ ಪ್ರೋಟೀನ್ ನ ತಗೊಂತಾ ಇರಲ್ಲ, ಆಮೇಲೆ ಕೆಲವಷ್ಟು ಜನ ನಮ್ಮ ವರ್ಜಿನ್ ಕೋಕೋನಟ್ ಆಯಿಲ್ ಕೆಲವಷ್ಟು ಜನ ಯೂಸ್ ಮಾಡ್ತಾ ಇದಿರೋ ಇಲ್ವೋ, ಮಾಡ್ತಾ ಇದೀರಾ ಅಂತ ನಾನು ಅಂದ್ಕೊಂಡಿದೀನಿ. ಮಾಡ್ತಾ ಇರೋರ್ಗೆಲ್ಲ ಆಲ್ಮೋಸ್ಟ್ ಅದು ತುಂಬಾ ಕೈಗೆ ಆದ ತಕ್ಷಣ ಕೂದಲುಗಳು ಬರಲ್ಲ. ಆಮೇಲೆ ಇನ್ನಷ್ಟು ನೀವು ಪ್ರೋಟೀನ್ ಫುಡ್ ತಗೊಂಡಿರಲ್ಲ. ಆಮೇಲೆ ಕೆಲವಷ್ಟು ಜನಕ್ಕೆ ಏನಾಗಿರುತ್ತೆ, ಆ ಥೈರಾಯ್ಡ್, BP, ಶುಗರ್ಸ್, ತುಂಬಾ ಡಿಸೀಸ್ ಗಳಿಂದ ಇದ್ ಮಾಡ್ತಾ ಇರ್ತೀರ. ಅವ್ರು ಅಷ್ಟು ಜನಕ್ಕೆ 4 ಕೂದ್ಲು ಹೋಗುತ್ತೆ. 4 ಕೂದ್ಲು ಹೋಗಿ 10 ಕೂದ್ಲು ಉದುರುತ್ತೆ ಅಂತ ಅಂದ್ರೆ ನಾವು ಕೊಟ್ಟಿರೋ ಆಯಿಲ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಲ್ವಾ? 4 ಕೂದ್ಲು ಆರಾಮಾಗಿ ಯಾವಾಗ್ಲೂ ಹೋಗ್ತಾ ಇರುತ್ತೆ. ಅದು ಹೋಗಕ್ ಬಿಟ್ಬಿಡಿ, ಅದು ಹೋದ್ರೂ ತಲೆ ಕೆಡಿಸ್ಕೊಂಬೇಡಿ. ಬಟ್ ಆದ್ರೆ ನಿಮ್ಮ ತಲೆಯಲ್ಲಿ ಎಷ್ಟು ಹೇರ್ಸ್ ಇದೆ ಅನ್ನೋದು ಮೇನ್ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಡಿಸೀಸ್ ಗಳ ಹತ್ರಕ್ ಬರ್ತೀನಿ ನಾನು. ನೋಡಿ, ನಾವಿಲ್ಲಿ ತೋರಿಸ್ತಾ ಇದೀವಿ ತುಂಬಾ ಸುಕ್ಕಟ್ಟಿರುವಂತಹ ಹೇರ್ಸ್ ಗಳು, ತುಂಬಾ ಸ್ಟ್ರೈಟ್ನಿಂಗ್ ಆಗಿದೆ, ತುಂಬಾ ಹೇರ್ಸ್ ಗಳು ತುಂಬಾ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ. ನ್ಯಾಚುರಲಿ ಬರುತ್ತೆ. ನಾವು ಮಾಡುವಂತಹ ಪ್ರಾಡಕ್ಟ್ ಹೇಗಿದೆ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿರುವಂತಹ ಪ್ರಾಡಕ್ಟ್, ತುಂಬಾ ಸಾಂಪ್ರದಾಯಿಕವಾಗಿ ಮಾಡಿರುವಂತಹ ಪ್ರಾಡಕ್ಟ್. 5 ಪೈಸೆ ಅಲ್ಲ, 1% ಸಹ ನಿಮ್ಗೆ ಕೆಮಿಕಲ್ ಇಲ್ದೇ ಇರೋಂತಹ ಪ್ರಾಡಕ್ಟ್. ಯಾವುದೇ ತರದ ಪ್ರಿಸರ್ವೇಟಿವ್ ನಾವು ಹಾಕುವಂತಹ ಪ್ರಾಡಕ್ಟ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಗಳು ಇರೋದಿಲ್ಲ. ನಾವು ಪ್ರಿಸರ್ವೇಟಿವ್ ನ ಬಳಸೋದಿಲ್ಲ. ಯಾವುದೇ ತರದ 1% ಕೆಮಿಕಲ್ ನ ಯೂಸ್ ಮಾಡಿ ನಾವು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡೋದಿಲ್ಲ. ತಲೆಯಿಂದ ನಿಮ್ಮ ಕಣ್ಣಿಗೆ ಬಿದ್ರೂನು ಕಣ್ಣಲ್ಲಿರುವಂತಹ ಕಸ ಕ್ಲೀನ್ ಆಗಿ ನಿಮ್ಮ ಕಣ್ಣ ವಾಶ್ ಮಾಡುತ್ತೆ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್. ಫ್ರೆಂಡ್ಸ್, ಇವಾಗ ಬನ್ನಿ ಡಿಸೀಸ್ ಗಳು ಏನೇನೆಲ್ಲ ಇದೆ ಅಂತ ಹೇಳಿ. ನಾನು ಮೊನ್ನೆ ನಿಮಗೆ ಒಂದು ಪರ್ಸನಲ್ ಆಗಿ ಹೇಳ್ತೀನಿ. ಕೆಲವಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ. ಏನ್ ಪ್ರಾಬ್ಲಮ್ಸ್ ಗಳು ಅಂತ ಅಂದ್ರೆ, 14 ವರ್ಷದ ಹುಡುಗಂಗೆ ಹಾರ್ಟ್ ಅಟ್ಯಾಕ್. ಆಮೇಲೆ ಮೊನ್ನೆ ನಾನು ಹೇಳ್ಬಾರ್ದಿದ್ದು, 37, ನಮ್ಗಿಂತ ಏನು ಒಂದು 5-6 ವರ್ಷ ದೊಡ್ಡವರು, 37 ಏಜಿಗೆ ಮೈಗ್ರೇನು, ಬ್ರೈನ್ ಟ್ಯೂಮರ್ ಸ್ಟಾರ್ಟ್ ಆಗಿದೆ. ಫ್ರೆಂಡ್ಸ್, ಯಾಕೆ ಬರ್ತಾ ಇದೆ ಮೈಗ್ರೇನ್? ಏನಕ್ಕೆ ಬರ್ತಾ ಇದೆ? ಆಮೇಲೆ ಬ್ರೈನ್ ಟ್ಯೂಮರ್ ಆಗ್ತಿದೆ. ಅವ್ರು ಉಳಿಯಲ್ಲ, ಮುಗೀತು. ಹೋದ್ರು ಹಾಸ್ಪಿಟಲ್ಗೆ ತೋರ್ಸಿದೀವಿ, ಅವ್ರಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ಕೊನೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದಾರೆ, 4th ಸ್ಟೇಜ್ ಅಲ್ಲಿ ಇದಾರೆ. ಯಾಕೆ ಯಾಕೆ ಅಂತಂದ್ರೆ, ನಿಮ್ಮ ಲೈಫ್ ಸ್ಟೈಲು ಚೆನ್ನಾಗಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಂತಂದ್ರೆ, ಬರೀ ಒಂದು 39 ವರ್ಷ, 38 ವರ್ಷದಕ್ಕೇನೆ ನಿಮ್ಮ ಲೈಫ್ ಸ್ಟೈಲ್ ಮುಗೀತು. ಈಗ ಹಿಂದಿನ ಕಾಲದಂಗಿಲ್ಲ, 78 ವರ್ಗುನು, 75 ವರ್ಗುನು. ಯಾಕೆ ನಾವ್ ಇಷ್ಟೊಂದೆಲ್ಲ ಗುರು ಸರ್ ಆಗಿರ್ಬೋದು, ನಾವಾಗಿರ್ಬೋದು, ಯಾಕೆ ನಿಮ್ಗೆ ಇಷ್ಟೊಂದು ತಿಳುವಳಿಕೆನ ಹೇಳ್ಕೊಡ್ತಾ ಇದೀವಿ ಅಂತ ಅಂದ್ರೆ, ದಯವಿಟ್ಟು ನಿಮ್ಮ ಕೆಲ್ಸಗಳನ್ನ ಬದಿಗಿಟ್ಟು ನೀವು ಆಗಿರ್ಬೋದು, ಬೇರೆಯವ್ರಿಗಾಗಿರ್ಬೋದು, ಹೆಲ್ತ್ ಬಗ್ಗೆ ಬೇಗ ಡಿಸಿಷನ್ ಬರೋದಲ್ಲ. ಆಮೇಲೆ ಕೆಲವಷ್ಟು ಜನ ಏನ್ ತಪ್ಪು ಮಾಡ್ತಾ ಇದಾರೆ ಅಂತಂದ್ರೆ,
ಬೇರೆ ಪ್ರಾಡಕ್ಟ್ಗಳು ಏನು ಮನೇಲಿ ತಗೊಂಬಂದ್ ಹೇರ್ ಆಯಿಲ್ ನ ಪೂಜೆ ಮಾಡೋದಕ್ಕೆ ಇಟ್ಟಿರೋದು, ಒಂದ್ ಸೈಡ್ ಅಲ್ಲಿ ಬಿದ್ದಿರುತ್ತೆ, ಒಂದ್ ಸೈಡ್ ಅಲ್ಲಿ ತಗೊಂಡೋಗಿ ಇಟ್ಟಿರ್ತೀರಾ. ಯಾರು ಹೇರ್ ಆಯಿಲ್ ನ ಬಳಸ್ತಾ ಇಲ್ಲ. ನಾನು ಅದನ್ನ ತುಂಬಾ ನೋಡಿದೀನಿ. ಯಾಕೆಂತ ಅಂದ್ರೆ ಸೈಡಿಗೆ ಇಟ್ಬಿಡೋದು. ಆವಾಗ ನಾನು ಈಗ ಇಷ್ಟೊಂದು ಹೇಳ್ತಾ ಇದ್ದೀನಿ, ಆವಾಗ ನಿಮಗೆ ಡಿಸೀಸ್ ಗಳು ಬಂದಾಗ ಯಾರು ಹೇಳಕ್ ಬರಲ್ಲ. ಯಾರು ಬರ್ತಾರ ಅಕ್ಕಪಕ್ಕದ ಮನೆಯವ್ರು ಹೇಳಕ್ ಬರ್ತಾರ? ಇಲ್ಲ ನೀನ್ ಇಂಥದ್ ಮಾಡ್ತಾರ ತಪ್ಪು ಅಂತ ಯಾರು ಹೇಳಕ್ ಬರ್ತಾರ? ಯಾರು ಹೇಳಲ್ಲ. ಆಮೇಲೆ ಕೆಲವಷ್ಟೊಳಗೆ ಇನ್ನೊಂದಿದೆ, ಅಯ್ಯೋ ಮೇಡಮ್ ಅವ್ರು ಏನೋ ಒಂದ್ ಆಯಿಲ್ ಮಾಡಿದ್ದಾರೆ, ಇದರಿಂದ ಏನು ಆಗಲ್ಲ, ಇದರಿಂದ ಏನ್ ಹೇರ್ಸ್ ಬೆಳೆಯಲ್ಲ. ವೀರೇಶಿ ಸರ್ ಏನೋ ಒಂದ್ ಹೇಳಿದ್ರು, ಅದರಿಂದ ಏನೋ ಇವ್ರಿಗೇನೋ ಲಾಭ ಇದೆ. ಶಂಕರ್ ಸರ್ ಏನೋ ಹೇಳಿದ್ರು, ಇವ್ರಿಗೇನೋ ಲಾಭ. ದಯವಿಟ್ಟು ಇಲ್ಲ ಫ್ರೆಂಡ್ಸ್, ಇದು ನಿಮ್ಮ ಮೂಢನಂಬಿಕೆ. ಯಾರಿಗೂ ಲಾಭ ಇಲ್ಲ, ಯಾರಿಗೋ ಒಂದ್ ಇದಾಗತ್ತೆ ಅಂತ ದಯವಿಟ್ಟು ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ನೀವು ಫಸ್ಟ್ ಆ ಏನಂತ ಅಂದ್ರೆ ಈಗಿನ ಕ್ಲಾರಿಟಿಗೆ ಬನ್ನಿ, ಆಯ್ತಾ? ಟ್ರಸ್ಟ್ ಏನಿದೆ ನಂಬಿ. ಯಾಕೆ ಇಷ್ಟೊಂದು ಟೈಮ್ ನ ಮಾಡ್ಕೊಂಡು ವೀರೇಶ್ ಸರ್ ಆಗಿರ್ಬೋದು ಮೀಟಿಂಗ್ ತಗೊಂಡ್ ಹೇಳ್ತಾರೆ, ಶಂಕರ್ ಸರ್ ಮೀಟಿಂಗ್ ಯಾಕೆ ಹೇಳ್ತಾರೆ, ನೀಲಾ ಮೇಡಮ್ ಅವ್ರು ಯಾಕೆ ಬಂದ್ ಹೇಳ್ತಾನೆ ಅಂದ್ರೆ, ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಮೇಡಮ್ ಹೇಳಿದ್ರು ಲೈಫ್ ಸ್ಟೈಲ್ ಗಳು ಪಟ್ ಅಂತ ಚೇಂಜ್ ಮಾಡಿ. ಯಾಕೆ ಚೇಂಜ್ ಆಗ್ಬೇಕು ಅಂತಂದ್ರೆ, ನೋಡಿ ಪಾಪ ಅವರು 38 ವರ್ಷ ಹುಡುಗಿ, ಆ ಬ್ರೈನ್ ಟ್ಯೂಮರ್ ಆಗಿದೆ. ಬ್ರೈನ್ ಟ್ಯೂಮರ್ ಲಾಸ್ಟ್ ಸ್ಟೇಜು, ಸತ್ತೋದ್ಲ ಹುಡುಗಿ. ಅವಳ ಮಗು ಇನ್ನೂನು 6th 7th ಸ್ಟ್ಯಾಂಡರ್ಡ್ ಪಾಪ, ಆಯ್ತಾ? ಅವ್ರ ಹಸ್ಬೆಂಡ್ ಬಂದು ಒಂದ್ ಲೈನಿಗೆ ನಿಂತ್ಕೊಂಡು ಅಳಕ್ ಶುರು ಮಾಡ್ತಾ ಇದ್ರು. ಇದು ನಿಜ ನಿಜ ನಿಮಗೆ ನಾನ್ ತಿಳಿಸ್ಕೊಡ್ತಾ ಇರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಯವಿಟ್ಟು ಪಾಲನೆ ಮಾಡಿ. ಈಗಿನ ಫುಡ್ ಆತರ ಇದೆ, ಈಗಿನ ವೆಜಿಟೇಬಲ್ಸ್ ಆತರ ಬರ್ತಾ ಇದೆ, ಈಗಿನ ನಿಮ್ಮ ಲೈಫ್ ಸ್ಟೈಲ್ ಹಂಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ತಿಂತಾ ಇರೋದು ಕೆಮಿಕಲ್ಲು. ಪೇಸ್ಟ್ ತಗೊಳ್ಳಿ ಕೆಮಿಕಲ್ಲು, ಮನೇಲಿ ತಗೊಬರೋ ಹಾಲಿಂದಿಂದ ಹಿಡಿದು ಮೊಸರಿಂದ ಹಿಡಿದು. ಮೊಸರು ಹೆಂಗ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ನೋಡಿದಿರಾ ಯಾರು ಪಾಕೆಟ್ ಅಲ್ಲಿ ಮೊಸರು ತಗೊಬರೋರ್ಗೆ ಯಾರು ನೋಡಿದಿರಾ? ಯಾರು ನೋಡಿರಕ್ ಸಾಧ್ಯ ಇಲ್ಲ, ಆಯ್ತಾ? ಆಮೇಲೆ ಹೇರ್ ಆಯಿಲ್, ಏನೋ ಒಬ್ಬ ಯಾರೋ ತುಂಬಿಕೊಟ್ಟಿದಾನೆ ಹೇರ್ ಆಯಿಲ್ ಕೊಡ್ತಾ ಇದಾರೆ, ಅದನ್ನ ನೀವ್ ಹಚ್ಕೊಂತೀರಾ, ಹೌದಾ? ಆಮೇಲೆ ಶಾಂಪೂಗಳು ಕೊಡ್ತಾರೆ, ನಿಮ್ಗೇನು ಕಡಿಮೆ ರುಪೀಸ್, 10 rupees, 15 rupees. ನನ್ಗೆ ಅದ್ಯಾಕೆ ಹೇರ್ ಆಯಿಲ್ಗೆ ನಾನು ಯಾಕೆ 225 ರೂಪಾಯಿ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಯಾಕೆ ಅಂತಂದ್ರೆ ಒಳ್ಳೆ ಬೆಲೆ ನೀವ್ ಯಾಕಂತಂದ್ರೆ ಒಂದು ಬೆಲೆ ಕೊಟ್ಟಿದ್ದೀರಾ 225 ರೂಪಾಯಿ ಅಂತ ಅಂದ್ರೆ, ನಿಮ್ಮ ಹೇರ್ಸ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು. ಈಗ ಜನ ಯಾರು ಬಂದು ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಬಂಗಾರ ಇದೆ, ಎಷ್ಟಿದೆ ಅಂತ ಯಾರೂ ಕೇಳಕ್ ಬರಲ್ಲ ಫ್ರೆಂಡ್ಸ್. ಒಂದು ನೋಡ್ ತಕ್ಷಣ ನಿಮ್ಮ ನೋಡೋದೇನ್ ಗೊತ್ತಾ? ಹೇರು. ನಿಮ್ಮ ನೋಡೋದೇನ್ ಗೊತ್ತಾ? ನಿಮ್ಮ ಸ್ಕಿನ್ನು. ನಿಮ್ಮ ನೋಡೋದೇನ್ ಗೊತ್ತಾ? ನಿಮ್ಮ ಡ್ರೆಸ್ ಸೆನ್ಸು. ನಿಮ್ಮ ನೋಡೋದೇನ್ ಗೊತ್ತಾ? ನಿಮ್ಮ ಮಾತು. ಇಷ್ಟಂತ ಜನ ಕೇಳ್ತಾರೆ. ಯಾರೆಲ್ಲ ನಾನ್ ಯಾಕೆ ನಿಮ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ ಫ್ಯಾಮಿಲಿ ಇದು, ನನ್ನ ಕೇರಮೃತ್ ಫ್ಯಾಮಿಲಿ. ತುಂಬಾ ನಾವು ಏನಂತಂದ್ರೆ ಇದು ಯಾವ್ದೋ ಲೆವೆಲ್ಗೆ ಹೋಗುತ್ತೆ. ಯಾಕೆಂದ್ರೆ ಈಗ ಜನಗಳು ಏನಾಗಿದೆ ಅಂದ್ರೆ ಜಾಸ್ತಿ ಆಯುರ್ವೇದಿಕ್ ಪ್ರಾಡಕ್ಟ್ ಗಳತ್ತ ಬರ್ತಾ ಇದಾರೆ. ಜಾಸ್ತಿ ಆಯುರ್ವೇದಿಕ್ ಅಕ್ಕಿ ಎಲ್ಲ ಏನಂತಂದ್ರೆ ಆರ್ಗ್ಯಾನಿಕ್ ಅಕ್ಕಿ ಬೇಕು, ಆರ್ಗ್ಯಾನಿಕ್ ಬೇಳೆ ಬೇಕು, ಆರ್ಗ್ಯಾನಿಕ್ ಏನ್ ಬೇಕು, ನನ್ಗೆ ಆರ್ಗ್ಯಾನಿಕ್ ಶಾಂಪೂ ಬೇಕು. ಈಗೆಲ್ಲ ಜನಗಳ ಅದ್ರತ್ತ ಬರ್ತಾ ಇದಾರೆ. ದುಡ್ಡಿಗೆ ಯಾರೂನು ತಲೆ ಕೆಡಿಸ್ಕೊಂತ ಇಲ್ಲ. ಬಟ್ ಆದ್ರೆ ನಾನ್ ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಒಂದು 225 ರೂಪಾಯಿ ಕೊಟ್ಟಿರೋ ಅಂತಹ ಒಂದು ಹೇರ್ ಆಯಿಲ್ ನ ನೀವು ಕರೆಕ್ಟ್ ಆಗಿ ಸದ್ಬಳಕೆ ಮಾಡ್ಕೊಳ್ಳಿ. ದಯವಿಟ್ಟು ಯಾಕೆ ನೀವು ಮನೆಯಲ್ಲಿ ನೀವೇನೆ ಯೂಸ್ ಮಾಡ್ಕೊಂಡು ನೀವೇನೇನೆ ನಿಮ್ ಪ್ರಾಡಕ್ಟ್ ನ ನೀವೇ ಬಳಕೆ ಮಾಡಿ. ನಾನ್ ಹೇಳೋದ್ ಬೇಡ, ನಿಮ್ಮ ಅನುಭವನ ನೀವೇ ಮಾಡ್ಕೊಳ್ಳಿ ಅಲ್ವಾ? ನೀವ್ ಹಚ್ಚಿದ್ರೆ ನಿಮಗೆ ಏನ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ? ನೀವೇ ಹಚ್ಚಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ? ಆಮೇಲೆ ಕೆಲವಷ್ಟು ಜನಕ್ಕೆ ಏನಾಗಿದೆ ಅಂದ್ರೆ, ತುಂಬಾ ವಯಸ್ಸಾಗಿದೆ, ನನ್ಗೊಂದು 85 ಏಜ್ ಆಗಿದೆ, ನನ್ 90 ಏಜ್ ಆಗಿದೆ, ಕೂದ್ಲೆಲ್ಲ ತುಂಬಾ ವೈಟ್ ಆಗಿದೆ, ತುಂಬಾ ಇದಾಗಿದೆ. ಅದು ತಪ್ಪಲ್ಲ, ಏಜ್ ವೈಸ್ ಎಲ್ಲರಿಗೂ ಬರುತ್ತೆ, ಓಕೆ. ಬಟ್ ಆದ್ರೆ ಇನ್ನೂ ಅವ್ರ ತಲೆಯಲ್ಲಿ ಕೂದ್ಲಿದೆ ಅಂತ ಅಂದ್ರೆ ಗ್ರೇಟ್. ಯಾಕೆಂತಂದ್ರೆ ಅಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ. ನೀವುಗಳು ಮೇಂಟೈನ್ ಮಾಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ನೋಡಿ ಪಾಪ ಅವ್ರಗಳಿಗೆ ಹೇರ್ಸ್ಗೆ ಆಯಿಲೇ ಹಚ್ಚಿಲ್ಲ. ಎಷ್ಟೋ ಜನ ಹೇರ್ಸ್ಗೆ ಎಣ್ಣೆ ಹಚ್ಚಲ್ಲ. ಅವ್ರ ಕೂದಲುಗಳು ಏನಾಗಿರುತ್ತೆ, ತುಂಬಾ ಸ್ಟ್ರೈಟ್ ಆಗಿ ನಿಂತಿರುತ್ತೆ. ಆಮೇಲೆ ಕೆಲವಷ್ಟು ಜನ ತುಂಬಾ ಏನು ಡ್ಯಾಂಡ್ರಫ್, ನಾನು ಅದೊಂದು ತುಂಬಾ ಕೇಳಿದೀನಿ. ತುಂಬಾ ಕ್ಲೈಂಟ್ಸ್ಗಳು ಕಾಲ್ ಮಾಡ್ತಾರೆ. ಆ ಏನಂತ ಆದ್ರೆ ಕೆಲವಷ್ಟು ಜನಕ್ಕೆ ಸಿಕ್ಕಾಬಟ್ಟೆ ಡ್ಯಾಂಡ್ರಫ್ ಆಗಿದೆ. ಆ ಡ್ಯಾಂಡ್ರಫ್ಗೆ ನೀವು ಆಯಿಲ್ ಹಚ್ಚಲಿಲ್ಲ ಅಂದ್ರೆ ಡ್ಯಾಂಡ್ರಫ್ ಹೆಂಗ್ ಹೋಗುತ್ತೆ? ನಂಗೆ ಹೇಳಿ. ನೀವು ಆಯಿಲೆ ಹಚ್ತಾ ಇಲ್ಲ, ನಿಮ್ಮ ತಲೆನ ತೇವಾಂಶಕ್ಕೆ ಇಡ್ತಾ ಇಲ್ಲ. ಈಗ ನಾನ್ ಮೇಡಮ್ ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಪಟ್ ಅಂತ ಹೇಳಿ ಎಣ್ಣೆ ಹಾಕೊಂಡ್ಬಿಡೋದು. ನಾಳೆ 1 day ಬಿಟ್ಬಿಟ್ಟು ಇನ್ನೊಂದ್ ದಿವ್ಸಕ್ಕೆ ಮತ್ತೆ ಎಣ್ಣೆ ಹಚ್ಕೊಳ್ಳೋದು. ಆಮೇಲೆ 4ನೇ ದಿವ್ಸಕ್ಕೆ ಏನ ಮ್ಯಾಮ್ ಹೇಳಿದ್ರು ಬಿಡು, ನಂಗೆ ಟೈಮ್ ಇಲ್ಲ, ನನಗೆ ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ, ತೆಗ್ದೇಸಿಯೋದು ಅಲ್ವಾ? ನಾನು ನೀವೆಲ್ಲ ಮಾಡ್ತಿರೋದು ಏನಂತ ಅಂದ್ರೆ ಅದ್ ಕೆಲಸ ಮಾಡ್ತಾ ಇದ್ರ. ದಯವಿಟ್ಟು ನಾನ್ ಜೋಕ್ ಮಾಡ್ತಾ ಇಲ್ಲ, ನಿಮಗೆ ನಾನ್ ಹೇಳ್ತಾ
ಇರೋದು ಯಾಕೆ ಅಂತ ಅಂದ್ರೆ ದಯವಿಟ್ಟು ಎಲ್ಲರೂ ಇದನ್ನ ಬಳಕೆ ಮಾಡಬೇಕು ಎವ್ರಿ ಡೇ. ನಾನು ಯಾಕಂದ್ರೆ ಎಡಿಒಗಳು ನಮ್ಗೆ ತಿಳಿಸ್ತಾರೆ ಯಾರ್ಯಾರೆಲ್ಲ ಹೇಗೆಲ್ಲ ಆಯಿಲ್ ನ ಯೂಸ್ ಮಾಡ್ತಾ ಇದಾರೆ ಅಂತ. ಒಬ್ಬ ಮನುಷ್ಯಂಗೆ, ಒಬ್ಬ ಮನೆಯಲ್ಲಿ ಯಾವ ಮನುಷ್ಯ ಇದ್ದಾನೆ, ನಾಳೆಯಿಂದ ಒಂದು ಮನುಷ್ಯಂಗೆ 4 ಬಾಟಲ್ ಕೊಟ್ಟು ನೋಡಿ. 4 ಬಾಟಲ್ ಏನಿಲ್ಲ ಅಂದ್ರೆ ಮಸ್ಟರ್ಡ್ ಶುಡ್ 1.5 ತಿಂಗಳವರೆಗೂ ಅವನ ಮಾತಾಡ್ಸ್ಬೇಡಿ. ಅವ್ನಿಗೆ ಹೇಳಿ 3 ಬಾಟಲ್ ಖಾಲಿ ಆದ್ಮೇಲೆ ನಿನಗೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ರೆ ನಾನ್ ಹೇಳ್ತೀನಿ ನಿನಗೆ ಹೇರ್ ಸ್ಪ್ಲಿಟ್ಸ್ ಆಗ್ತಿರೋದು ಕಂಟ್ರೋಲ್ ಆಗುತ್ತೆ. ನಿನಗೆ ಮೂರ್ ತಿಂಗಳಿಗೆ ನಾನು ಹೇಳ್ತಿರೋದು. ಯಾರೋ ಒಬ್ರು ಹೇಳಿದ್ರಂತೆ, ಇದು ಒಂದು ಆಯಿಲ್ ನ ತಗೊಂಡ್ಬಿಟ್ರೆ 1,500 ರೂಪಾಯಿ ಆಯಿಲ್, 1,500 ರೂಪಾಯಿ ಆಯಿಲ್ ಹಚ್ಚ ತಕ್ಷಣ 1 ತಿಂಗಳಿಗೆ 4 ಇಂಚ್ ಕೂದಲು ಬೆಳೆಯುತ್ತಂತೆ. ಹೌದಾ? ನಿಜನಾ? ಅಲ್ಲ ಆಗತ್ತಾ? ಈಗ ಆಗದಾಗಿದ್ರೆ ಎಲ್ಲಾ ಪ್ರಪಂಚದಲ್ಲಿ ಎಲ್ಲಾ ತಗೊಳ್ಳೋರಲ್ವಾ? ನೀವು ಫಸ್ಟ್ ನಿಜಾಂಶಗಳನ್ನ ತಿಳ್ಕೊಳ್ಳಿ ದಯವಿಟ್ಟು. ಯಾರೆಲ್ಲ ಇದೀರಾ ನಿಜಾಂಶಗಳನ್ನ ತಿಳ್ಕೊಳ್ಳಿ. ಆಮೇಲೆ ನಾನು 200 ರೂಪಾಯಿ ಕೊಟ್ಟಿದ್ದೀನಿ, ನಂಗೆ ನಾಳೆ ಬೆಳಗ್ಗೆನೆ ಕೂದ್ಲು 1 ಇಂಚ್ ಬಂದ್ಬಿಡ್ಬೇಕು, 2 ಇಂಚ್ ಬಂದ್ಬಿಡ್ಬೇಕು, ಹೆಂಗ್ ಬರುತ್ತೆ? ನಿಜಾಂಶ ತಿಳ್ಕೊಳ್ಳಿ ಫಸ್ಟ್. ಜನಗಳು ಮೂಢನಂಬಿಕೆಗಳಿಗೆ ಹೋಗ್ಬಿಡಿ ದಯವಿಟ್ಟು. ಫಸ್ಟ್ ನೀವು ಆಯಿಲ್ ಗಳನ್ನ ಬಳಸೋದಿಕ್ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಇದೀರಾ ಒಬ್ಬೊಬ್ರಿಗೆ 4 ಬಾಟಲ್ ನ ಕೊಡ್ತಾ ಬನ್ನಿ. ಲೇಡೀಸ್ ಗಳು 5 ಬಾಟಲ್. ನಾನು ಹೇಳ್ತಿದ್ದು ಬೇರೆದ್ ಯಾವ್ದಾದ್ರು ಪ್ರಾಡಕ್ಟ್ ಬಂದು ಪ್ಯಾರಾಶೂಟ್ಸ್ ಆಗಿರ್ಬೋದು, ಇನ್ನಷ್ಟು ಕೆಲವಷ್ಟು ಪ್ರಾಡಕ್ಟ್ಸ್ ಗಳಾಗಿರ್ಬೋದು ತಗೊಂಬಂದು ಸುಮ್ನೆ ಬ್ಲೈಂಡ್ ಆಗಿ ಹಚ್ತೀರಾ ಅಲ್ವಾ? ಬ್ಲೈಂಡ್ ಆಗಿ ಅದು ಉದುರುಲಿ ಸುಮ್ನೆ ತಗೊಂಡ್ ಹಚ್ತಾ ಇರ್ತೀರಲ್ವಾ? ಅದೇ ತರ ನಮ್ಮ ಆಯುರ್ವೇದಿಕ್ ಹೇರ್ ಆಯಿಲ್ ನ ನೀವು ಹಚ್ತಾ ಬನ್ನಿ. 1.5 ತಿಂಗಳಿಗೆ ನಿಮಗೆ 80 ಇಂದ 90% ರಿಸಲ್ಟ್ ಬರುತ್ತೆ. ಇನ್ನ 10% ಯಾಕೆ ಹೇಳಲ್ಲ ಅಂತ ಅಂದ್ರೆ ಕೆಲವಷ್ಟು ಡಿಸೀಸ್ ಗಳಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರೋದಿಲ್ಲ. ನೀವು ಕೆಲವಷ್ಟು ಏನಂತ ಅಂದ್ರೆ ಕೆಲವಷ್ಟು ಇನ್ನೊಂದು ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಇವೆಲ್ಲ ಇರುತ್ತೆ. ಅದಕ್ಕೆ 10% ನಿಮ್ಗೆ ಏರ್ ಫಾಲ್ ಆದ್ರೆ 2-3 ಕೂದ್ಲು ಹೋಗ್ಲಿ ಬಿಡಿ. 10 ಕೂದ್ಲು ತಲೆಯಲ್ಲಿ ಬೆಳಿತಾ ಇದೆ ಅಂತಂದ್ರೆ 3 ಕೂದ್ಲಿಗೆಲ್ಲ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರ ಅಲ್ವಾ? ಹಾಗಾಗಿ ನಿಮ್ಗೆ ಒಳ್ಳೆ ಆರೋಗ್ಯಕರವಾಗಿರುವಂತಹ ಒಂದು ಆಯಿಲ್ ಬೇಕು, ಆರೋಗ್ಯಕರವಾಗಿರುವಂತಹ ಒಳ್ಳೆ ಪ್ರಾಡಕ್ಟ್ ಬೇಕು. 100ಗೆ 100% ನಿಮಗೆ ರಿಸಲ್ಟ್ ಬೇಕು ಪ್ರಾಡಕ್ಟ್ ಅಂದ್ರೆ ನಂಬರ್ 1 ಪ್ರಾಡಕ್ಟ್ ಯಾವುದು ಅಂತ ಅಂದ್ರೆ ನಮ್ಮ ಕೇರ್ ಅಮೃತ್ ಆಯುರ್ವೇದಿಕ್ ಹೇರ್ ಆಯಿಲ್. ಅದು ನಮ್ಮ ಹೆಮ್ಮೆ. ಇದನ್ನ ನೀವು ಕರೆಕ್ಟ್ ಆಗಿ ಬಳಸಿದ್ದೆ ಆದ್ರೆ ನಿಮಗೆ 100ಗೆ 99% ನಿಮಗೆ ಹೇರ್ಸ್ ಬೆಳವಣಿಗೆ ಆಗುತ್ತೆ. ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹೇರ್ ಆಯಿಲ್ ನ ಎವ್ರಿ ಡೇ ನೀವು ನೈಟ್ ಹಚ್ಬಿಟ್ಟು ಮಾರ್ನಿಂಗು ಸ್ನಾನ ಮಾಡ್ಕೊಳ್ಳಿ. ಒಳ್ಳೆ ಮೈಲ್ಡ್ ಶಾಂಪು ಯೂಸ್ ಮಾಡಿ. ಮೈಲ್ಡ್ ಶಾಂಪು ಅಂತ ಅಂದ್ರೆ ಯಾರೆಲ್ಲ ಸಿಗೆ ಪೌಡರ್ ಯೂಸ್ ಮಾಡ್ತೀರಾ ಬೆಟರ್ ದ್ಯಾನ್ ಒಳ್ಳೆ ಸಿಗೆ ಪೌಡರ್ ನ ಯೂಸ್ ಮಾಡಿ. ಸಿಗೆ ಪೌಡರ್ ಅಕಸ್ಮಾತ್ ನನಗೆ ಹೋಗ್ತಾ ಇಲ್ಲ, ನನಗೆ ಏನೋ ಜಿಡ್ಡು ಹೋಗ್ತಾ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಮೀರಾ ಶಾಂಪು ಆರ್ ಕಾರ್ತಿಕಾ ಶಾಂಪೂನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಜಿಡ್ಡು ಹೋಗುತ್ತೆ. ಎವ್ರಿ ಡೇ ಯಾರೆಲ್ಲ ನೋಡಿ, ನಿಮ್ದೊಂದು ಭ್ರಮೆ, ಡೈಲಿ ಏನಾದ್ರೂ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಇರೋ ಬರೋ ಕೂದ್ಲು ಹೋಗುತ್ತೆ. ಕೆಲವಷ್ಟು ಜನ ಹೇಳಿದಾರೆ ನನ್ಗೆ ಇರೋ ಬರೋ ಕೂದ್ಲು ಹೋಗುತ್ತೆ. ಅದು ನಿಮ್ಮ ಮೂಢನಂಬಿಕೆ. ಹಿಂದಿನ ಕಾಲದವ್ರು ಹೇಳೋರು ಗೊತ್ತಾ, ತಲೆಗೆ ಎಣ್ಣೆ ಹಚ್ಚೋ ಮಾರಾಯ. ಆಮೇಲೆ ನಮ್ಗೆಲ್ಲ ಹೇಳೋರು ಹೇರ್ ಕಲರ್ ಹಾಕೊಂಡ್ ಬರ್ತೀಯಾ ನೀನು, ತಲೆಗೆ ಎಣ್ಣೆ ಹಚ್ಕೊಳಕ್ ಆಗ್ಲಿಲ್ಲ ಅಂದ್ರೆ. ಯಾಕೆ ಹೇಳ್ತಿದ್ರು? ಏನಕ್ಕೆ ಹೇಳ್ತಿದ್ರು? ಅವ್ರಿಗೆ ಮಾಡಕ್ ಕೆಲ್ಸ ಇಲ್ಲ ಅಂತ ಹೇಳ್ತಾ ಇದ್ರ? ಇಲ್ಲ ಫ್ರೆಂಡ್ಸ್, ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಒಳ್ಳೇದಕ್ಕೆ. ಆಮೇಲೆ ಈಗೆಲ್ಲ ಮೈಗ್ರೇನ್ ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಗೊತ್ತಾ? ನೀವು ತಲೆಗೆ ಎಣ್ಣೆ ಹಚ್ಚದಲೇ ಪ್ರಾಬ್ಲಮ್ ಆಗ್ತಾ ಇರೋದು. ತಲೆಗೆಲ್ಲ ಯಾರೆಲ್ಲ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಲ್ಲ ಅವ್ರಗಳಿಗೆಲ್ಲ ಈ ತರ ಪ್ರಾಬ್ಲಮ್ಸ್ ಗಳು, ಡಿಸೀಸ್ ಗಳು ಇದೆ. ಯಾರೆಲ್ಲ ಒಬ್ಬ ಮನುಷ್ಯಂಗೆ 4 ಬಾಟಲ್ ಹೇರ್ ಆಯಿಲ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಲೇಡೀಸ್ ಗಳಿಗೆ 5 ಬಾಟಲ್. ಯಾರು 1 ಬಾಟಲ್ 2 ಬಾಟಲ್ ಕೇಳಿದ್ರೆ ಕೊಡಕ್ ಹೋಗ್ಬೇಡಿ. ಯಾಕೆ ಅಂತ ಅಂದ್ರೆ 1 ಬಾಟಲ್ ಯೂಸ್ ಮಾಡೋದ್ರಿಂದ 2 ಬಾಟಲ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವ್ದೇ ತರದ್ ಬೇಗ ಸಡನ್ ಆಗಿ ನಿಮಗೆ ಫಲಿತಾಂಶ ಸಿಗಲ್ಲ. ನಿನಗ್ ಫಲಿತಾಂಶ ಸಿಗ್ಬೇಕಾ, ನಿನಗ್ ಚೆನ್ನಾಗಿ ರಿಸಲ್ಟ್ ಬರ್ಬೇಕಾ, ಹೇರ್ ಫಾಲ್ ಕಂಟ್ರೋಲ್ ಆಗ್ಬೇಕಾ, ಹೇರ್ ಗ್ರೋತ್ ಚೆನ್ನಾಗಾಗ್ಬೇಕು ಫ್ರೆಂಡ್ಸ್ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ 4 ಬಾಟಲ್ ಅವ್ರಿಗೆ ಹೇರ್ ಆಯಿಲ್ ನ ಕೊಡಬೇಕು. ನೋಡಪ್ಪ 1.5 ತಿಂಗಳು ಇದನ್ನ ಯೂಸ್ ಮಾಡು. 1 ವಾರಕ್ಕೆ 4 ಅಪ್ಲೆ 4 ವಾಶ್. ಏನ್ ಹೇಳಿ? 4 ನೈಟ್ ಹಚ್ಚಿ 4 ಮಾರ್ನಿಂಗ್ ವಾಶ್ ಮಾಡ್ಕೊಳ್ಳಿ. ಬೆಳಗ್ಗೆ ಆದರೂ ಬೆಳಗ್ಗೆ ಹಚ್ಚಿ 2 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಈಗ ನೀವು ನಿಮ್ಮ ಹೆಲ್ತ್ ನ ನೀವು ಈ ಅವೇರ್ನೆಸ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಯಾರಿಗೆಲ್ಲ ಈಗೆಲ್ಲ 22 ವರ್ಷದವ್ರು ಇದಾರೆ ಅವ್ರಿಗೆಲ್ಲ 28 ವರ್ಷಕ್ಕೆ ಹೇರ್ ಫಾಲ್ ಮತ್ತೆ ಕೂದ್ಲು ಕಳ್ಕೊಂತೀರಾ, ಫುಲ್ ಬಾಲ್ಡೆಡ್ ಆಗಿರುವಂತ ಪರಿಸ್ಥಿತಿ ಇದೆ. ಯಾರಿಗೆಲ್ಲ ಅಲ್ಪ ಸ್ವಲ್ಪ ಕೂದ್ಲು ಉಳಿಸ್ಕೊಂಡಿದೀರಾ ಅವ್ರಿಗೆಲ್ಲ ಅವೇರ್ನೆಸ್ ಆಗ್ಬೇಕು ಅಂತ ಅಂದ್ರೆ ಈಗ ಹೇರ್ ಆಯಿಲ್ ನ ನೀವು ಹಚ್ಲೇಬೇಕು. ಹಚ್ಲಿಲ್ಲ ಅಂತ ಅಂದ್ರೆ ಹೇರ್ ನ ಆದಷ್ಟು 35 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ 40 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಬಾಲ್ಡೆಡ್ ಆಗ್ತೀರಾ. ನೀವು ಬಾಲ್ಡೆಡ್ ಆಗೋದನ್ನ ನೀವೇ ನೋಡ್ತೀರಾ. ಯಾಕೆ ಇಷ್ಟೊಂದು ನೀಟಾಗಿ ಹೇಳ್ತಾ ಇದೀನಿ ಅಂತ ಅಂದ್ರೆ ಹೇರ್ಸ್ ನ ಈಗ್ಲಿಂದಲೇ ಮೇಂಟೈನ್ ಮಾಡ್ಕೊಳ್ಳಿ. ಒಂದು ಹೇರ್ ಆಯಿಲ್ ನ ನಿಮ್ಮ ತಲೆಗೆ ಹಚ್ಚೋದ್ರಿಂದ ಏನಾಗ್ತಾ ಇದೆ ಅಂತ ಅಂದ್ರೆ ಕೆಲವಷ್ಟು ಮೈಗ್ರೇನ್ಸ್ ಪ್ರಾಬ್ಲಮ್ಮು, ಆಮೇಲೆ ನಿಮ್ಮ ತಲೆಗೆ ಪ್ಯಾರಾಲಿಸಿಸ್, ಮತ್ತೆ ನಿಮ್ಮ ಈಗೆಲ್ಲ ಏನು ಬ್ರೈನ್ ಟ್ಯೂಮರ್ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಅದು ಯಾಕೆಂದ್ರೆ ಕೆಲವಷ್ಟು ಅಂಶಗಳು ಹೊಟ್ಟೆಯಿಂದ ತಿಂದ್ರಲ್ಲ ತಲೆಗೆ ಹಚ್ಚೋದ್ರಿಂದಲೂ ಬರುತ್ತೆ, ಆಮೇಲೆ ನಿಮ್ಗೆ ಮುಖಕ್ಕೆ ಹಚ್ಚೋದ್ರಿಂದಲೂ ಬರುತ್ತೆ. ಮೈಗ್ರೇನ್ ಗಳ ಪ್ರಾಬ್ಲಮ್ ಬರಬಾರ್ದು, ಪ್ಯಾರಾಲಿಸಿಸ್ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಸ್ಕಿನ್ಗೆ ತಲೆಯಿಂದ ಕಾಲ್ವರ್ಗುನು ಆಯಿಲ್ ಹಚ್ಚಬೇಕು. ಎವ್ರಿ ಡೇ ಆಗ್ಲಿಲ್ಲ ಅಂದ್ರೂ 2 ಡೇಸ್ 3 ಡೇಸ್ ಒನ್ಸ್ ತಲೆಯಿಂದ
ಕಾಲರ್ಗುನು ನೀಟಾಗಿ ಹಚ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಏನಿಲ್ಲ, ಅದಕ್ಕೆಲ್ಲ ಟೈಮ್ ಬೇಕಾಗಲ್ಲ, 10 ನಿಮಿಷ 20 ನಿಮಿಷ ಏನಿಲ್ಲ. ಮ್ಯಾಮ್ ಸ್ಕಿನ್ ಇಷ್ಟು ಚೆನ್ನಾಗಿದೆ, ನನಗೆ ಸ್ಕಿನ್ ರೋಟೀನ್ ಹೇಳ್ಕೊಡಿ. ಏನ್ ಸ್ಕಿನ್ ರೋಟೀನ್ ಹೇಳ್ಕೊಡ್ಲಿ? 2 days ಒನ್ಸ್ ನೀವು ಮುಖಕ್ಕೆ ಎಣ್ಣೆ ಹಚ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡ್ಲಿಲ್ಲ ಅಂದ್ರೆ ನಿಮ್ ಸ್ಕಿನ್ ಎಷ್ಟು ಚೆನ್ನಾಗಿ ಹೆಂಗ್ ಆಗ್ಬಿಡುತ್ತೆ ಅಲ್ವಾ? ನೀವು ಯೂಸ್ ಮಾಡಿಲ್ಲ ಅಂತ ಅಂದ್ರೆ, ನೀವ್ ಎಣ್ಣೆ ಹಚ್ಲಿಲ್ಲ ಅಂತಂದ್ರೆ, ನೀವು ರೊಟೀನ್ ಮಾಡ್ಲಿಲ್ಲ ಅಂತ ಅಂದ್ರೆ ನಿಮಗೆ ಹೇರ್ಸ್ ಬೆಳೆಯಕ್ ಸಾಧ್ಯ ಇಲ್ಲ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಈ ಪ್ರಾಡಕ್ಟ್ ನ 1.5 ತಿಂಗಳು ಕರೆಕ್ಟ್ ಆಗಿ ಯಾರೆಲ್ಲ ಯೂಸ್ ಮಾಡ್ತೀರಾ ಅದ್ರದ್ದು 80% ಇಂದ 99% ನೀವು ಫಲಿತಾಂಶ ಪಡ್ಕೊಂತೀರಾ. ಯಾರೆಲ್ಲ ಇದ್ರ ಈಗ ಇದ್ರಲ್ಲಿ ಇದ್ರ ಅವರು ಕೆಲವಷ್ಟು ಜನ ಯೂಸ್ ಮಾಡಿ ರಿಸಲ್ಟ್ ಗಳು ಅಂತ ಅಂದ್ರೆ 100% ರಿಸಲ್ಟ್ ಬಂದಿದೆ. ಇವತ್ತು ನಮ್ಮ ಕಂಪ್ನಿಲಿ ಏನಾಗಿದೆ ಅಂತಂದ್ರೆ, ಈಗೆಲ್ಲ ಪ್ರಾಡಕ್ಟ್ ಗಳು ಯಾರೆಲ್ಲ ತಗೊಂಡಿದ್ದಾರೆ ಅವ್ರಿಗೆಲ್ಲ ಏನ್ ಹೇಳ್ತಾರೆ, ಮ್ಯಾಮ್ ನನಗೆ ರೀಗ್ರೋತ್ ತುಂಬಾ ಚೆನ್ನಾಗಾಯ್ತು, ತುಂಬಾ ಥ್ಯಾಂಕ್ಸ್, ನೀವು ಅವೇರ್ನೆಸ್ ಮೂಡಿಸಿದಿಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ಕೆಲವಷ್ಟು ಜನ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಮ್ಯಾಮ್ ನನಗೆ ಇಚ್ಚಿಂಗ್ ಪ್ರಾಬ್ಲಮ್ ನಿಂತೋಯ್ತು. ಕೆಲವಷ್ಟು ಜನಕ್ಕೆ ಹೆಂಗಾಗಿದೆ ಅಂತ ಅಂದ್ರೆ, ಮುಟ್ಟಿದ ತಕ್ಷಣ ಇಚ್ಚಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಕರೆಕ್ಟಾ? ಆಮೇಲೆ ಮುಟ್ಟಿದ ತಕ್ಷಣ ಕೈಗೆ ಹಾಗಾಗೇನೆ ಏನಂತಂದ್ರೆ ಅದೆಲ್ಲ ಮೇಂಟೆನೆನ್ಸ್ ಮಾಡಿಲ್ಲ. ಯಾಕೆ ಫ್ರೆಂಡ್ಸ್, ನಾನು ಯಾಕೆ ಇಷ್ಟೊಂದು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇಂಟೆನೆನ್ಸ್ ಹೇರ್ಸ್ಗೆ ಮಾಡ್ಕೊಳ್ಳಿ. ಕೆಲವಷ್ಟು ಜನ ತಲೆ ಒರಟಾಗಿ ಹೋಗ್ಬಿಟ್ಟಿರುತ್ತೆ, ಕೈ ಹಾಕಿದ್ರೆ ಫುಲ್ ಇಚ್ಚಿಂಗ್ ಪ್ರಾಬ್ಲಮ್ ಆಗಿ ಪಸ್ಗಳು ಬರ್ತಾ ಇರುತ್ತೆ. ಆಮೇಲೆ ತಲೆಯಲ್ಲಿ ಸಿಕ್ಕಾಬಟ್ಟೆ ಏನಂತಂದ್ರೆ ಬೆವ್ತಿರ್ತಾರೆ. ಅದಕ್ಕೆ ಬಂದ್ಬಿಟ್ಟು ಅಟ್ಲೀಸ್ಟ್ ನೀವು ಸ್ನಾನ ಮಾಡಕ್ ಆಗ್ಲಿಲ್ಲ ಅಂದ್ರೂ ನಮ್ಮ ಹೇರ್ ಆಯಿಲ್ ನ ಹಚ್ಚಿದ್ರೆ ಸಾಕು. ಈಗ ಬೆವ್ತ್ ಬಂದ್ಬಿಟ್ಟಿರ್ತೀರಾ, ತುಂಬಾ ಶೆಕೆ ಆಗಿರುತ್ತೆ, ಅದಕ್ಕೆ ಜಸ್ಟ್ ನಮ್ಮ ಹೇರ್ ಆಯಿಲ್ ನ ಹಚ್ಚೋದ್ರಿಂದ ಏನಾಗುತ್ತೆ ಅಂದ್ರೆ, ಕೆಲವಷ್ಟು ಹರ್ಬ್ಸ್, ಕೆಲವಷ್ಟು ಆಯುರ್ವೇದಿಕ ಗುಣಗಳು ನಿಮ್ಮ ತಲೆ ಒಳಗ್ ಹೋಗುತ್ತೆ. ಆಗ ನಿಮ್ಮ ತಲೆಯಲ್ಲಿರುವಂತಹ ಬ್ರೈನ್ ಸೆಲ್ಸ್ ಗಳು ಓಪನ್ ಆಗುತ್ತೆ. ಅಂದ್ರೆ ನಿಮ್ಗೆ ಸೆಲ್ಸ್ ಗಳು ಓಪನ್ ಆಗಿ ಎಷ್ಟು ಅಂತಂದ್ರೆ, ಒಬ್ಬ ಮನುಷ್ಯಂಗೆ ಏನಿಲ್ಲ ಅಂದ್ರೂ 10 minutes ಅಷ್ಟೇ ಈ ಹೇರ್ ಅಲ್ಲಿ ಇರುವಂತಹ ಆಯಿಲ್ ನ ಹೀರ್ಕೊಳಕ್ಕೆ ಗುಣ ಇರೋಂಥದ್ದು 10 minutes ಅಷ್ಟೇ. 10 minutes ಅಲ್ಲಿ ನಿಮ್ಮ ಆಯಿಲ್ ನ ಆಕ್ಚುಲಿ ನಿಮ್ಗೆ ಆಯಿಲ್ ತಲೆಗೆ ಹಚ್ತೀರಾ ಅಲ್ವಾ, ನಿಮ್ ತಲೆಗೆ ಹಚ್ಚಿದಾಗ 10 minutes ಅಷ್ಟೇ ನಿಮ್ಗೆ ಆಯಿಲ್ ನ ಅಬ್ಸರ್ವೇಷನ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಒಬ್ರು ಏನ್ ಮಾಡ್ತಾರೆ ಅಂದ್ರೆ, 1 ದಿವಸ ಎಲ್ಲ ಬಿಟ್ಟಿರ್ತಾರೆ ತಲೆಯಲ್ಲಿ, ಅದ್ ಸುಮ್ನೆ ವೇಸ್ಟ್. 1 ದಿವಸ ಎಲ್ಲ ಎಣ್ಣೆ ಬಿಡೋದು, 2 ದಿವಸ ಎಲ್ಲ ಎಣ್ಣೆ ಬಿಡೋದು, 4 ದಿವಸ ಎಣ್ಣೆ ಬಿಡೋದು, ಸೋಮವಾರ ಹಚ್ಚೋದು, ಶುಕ್ರವಾರ ಸ್ನಾನ ಮಾಡ್ಕೊಳ್ಳೋದು. ಕೇಳಿದ್ರೆ ಶುಕ್ರವಾರ ಪೂಜೆ ದಿವಸ ಅದಕ್ಕೆ ಸ್ನಾನ ಮಾಡ್ಕೊಂಡೆ, ಸೋಮವಾರ ಸ್ನಾನ ಮಾಡ್ಬೇಕು ಅಲ್ಲ. ನಿಮ್ಗೆ ಹೇರ್ ಕೇರ್, ಯಾಕಂದ್ರೆ ಕೆಲವಷ್ಟು ಜನ ತುಂಬಾ ಹಿಂದಿನ ಕಾಲದಲ್ಲಿ ಇತ್ತು, ಒಳ್ಳೆ ಫುಡ್, ಒಳ್ಳೆ ತರಕಾರಿ, ಒಳ್ಳೆ ಇದನ್ನ ಫುಡ್ಗಳನ್ನ ತಗೊಂತಿದ್ವಿ. ಆಮೇಲೆ ಹೇರ್ ಕೇರ್ಗೆ ಹಂಡೆಗೆ ಒಲೆ ಉರಿ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂತಿದ್ವಿ. ಈಗ ಆಗಿನ ಕಾಲದಲ್ಲೇ ಇದ್ದಿದ್ದಂತಹ ಎಲ್ಲಾ ಗುಣಗಳು ಈಗ ಹೋಗ್ಬಿಟ್ಟಿದಾವೆ. ನಿಮಗೆ ನಾವು ಎಲ್ಲಾ ತರದ ಅಂಶ ಇರುವಂತಹದ್ದು, ನಿಮಗೆ ಏನೇನೆಲ್ಲ ಪ್ರೋಟೀನ್ ಬೇಕು, ನಿಮ್ಮ ತಲೆಗೆ ಏನೇನೆಲ್ಲ ಡಿಸೀಸ್ ಗಳಿಗೆ ಕ್ಲಿಯರ್ ಆಗುವಂತಹ ಎಲ್ಲಾ ತರದ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ನ ನಿಮ್ಗೆ ಕೊಟ್ಟಿದೀವಿ. ಅದನ್ನ ನೀವು ಹಚ್ಚಿ ನೀವು ಸದುಪಯೋಗ ಪಡಿಸ್ಕೊಬೇಕು. ನೀವು ಹಚ್ಲೇ ಇಲ್ಲ ಅಂತಂದ್ರೆ ರಿಸಲ್ಟ್ ಹೆಂಗ್ ಬರುತ್ತೆ? ಕೆಲವಷ್ಟು ಜನ ಅದು ಹಚ್ಚದೇ ಇಲ್ಲ, ನಂಗೆ ರಿಸಲ್ಟ್ ಬೇಕು, 4 ದಿವಸ ಹಚ್ತೀರಾ, ಹಚ್ಬಿಟ್ಟು ಮ್ಯಾಮ್ ನಂಗೆ ವೈಟ್ ಹೇರ್ಸ್ ಬ್ಲಾಕ್ ಹೇರ್ಸ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದ್ 4 ಸತಿ ಫೋನ್ ಮಾಡೋದು, ಮಾಡ್ಬಿಟ್ಟು ಎಡಿಒಗಳು ಕೇಳೋದು, ಇದೇನ್ ಎಣ್ಣೆ ಹಚ್ಚ ತಕ್ಷಣ ಏನ್ರಿ ನನಗೆ ಹೇರ್ಸೇ ಗ್ರೋತ್ ಆಗ್ಲಿ. ನೀವು ಎಣ್ಣೆ ಹಚ್ಲಿಲ್ಲ ಅಂತಂದ್ರೆ ನಿಮಗೆ ಹೇರ್ ಗ್ರೋತ್ ಹೆಂಗಾಗತ್ತೆ ಅಲ್ವಾ? ನೀನ್ ಎಣ್ಣೆನೆ ಹಚ್ಚಿಲ್ಲ ಅಂತ ಅಂದ್ರೆ ಹೇರ್ ಗ್ರೋತ್ ಹೆಂಗಾಗತ್ತೆ? ನೀನ್ ನೀರೇ ಕುಡ್ದಿಲ್ಲ ಬಾಡಿಗೆ ಅಂತ ಅಂದ್ರೆ ನಿನ್ನ ಬಾಡಿಲಿರೋ ಸೆಲ್ಸ್ ಗಳು ಓಪನ್ ಆಗಿ ಆಕ್ಟಿವೇಟ್ ಆಗದ ಹೆಂಗೆ ಅಲ್ವಾ? ನೀನ್ ಎಷ್ಟು ನೀರ್ ಕುಡಿತೀಯಾ, ನೀನ್ ಎಷ್ಟು ಪ್ರೋಟೀನ್ ತಗೊಂತೀಯ. ಇವತ್ತು ವರ್ಜಿನ್ ಕೋಕೋನಟ್ ಅಲ್ಲಿ 2 ಸ್ಪೂನ್ ಬೆಳಗ್ಗೆ ಯಾಕೆ ಕುಡಿಯಕ್ ಹೇಳಿದೀವಿ ಅಂದ್ರೆ, ನಿಮ್ಮ ಬಾಡಿ ಸೆಲ್ಸ್ ಗಳು ಆಕ್ಟಿವ್ ಆಗಿ ಬೆಳಗ್ಗೆಗೆ ಫುಲ್ ನಿಮ್ಮ ಬಾಡಿ ಎಲ್ಲ ಲೂಸ್ ಮೋಷನ್ ಹೋಗಿ ಬಾಡಿಲಿ ಇರೋದೆಲ್ಲ ಏನು ವೇಸ್ಟೇಜ್ ಅಲ್ಲಿ ಇಲ್ಲಿ ಏನೇನೆಲ್ಲ ಫುಡ್ ತಿಂದಿರ್ತಿರೋದೆಲ್ಲ ಕ್ಲಿಯರ್ ಆಗೋದಕ್ಕೆ 2 ಸ್ಪೂನ್ ವರ್ಜಿನ್ ಕೋಕೋನಟ್ ಅಲ್ಲಿ ಯಾಕೆ ಹೇಳಿದೀವಿ, ಅದು ನಿಮ್ಮ ಬಾಡಿ ಸೆಲ್ಸ್ ಆಕ್ಟಿವ್ ಆಗೋದಿಕ್ಕೆ. ಕರೆಕ್ಟಾ? ಹಾಗೆ ನಿಮಗೆ ಪ್ರಾಬ್ಲಮ್ಸ್ ಗಳೇನಿದೆ ಅದೆಲ್ಲ ಕ್ಲಿಯರ್ ಆಗಿ ವಾಶ್ರೂಮ್ಗೆ ಹೋಗಿ ಬಂದ್ಮೇಲೆ ನಿಮ್ಮ ಬಾಡಿ ಸೆಲ್ಸ್ ಆಕ್ಟಿವ್ ಆಗುತ್ತೆ. ಆಯ್ತಾ? ಆಕ್ಟಿವ್ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿ ಸೆಲ್ಸ್ ಆಕ್ಟಿವ್ ಆದ ತಕ್ಷಣ ನೀವು ಆಕ್ಟಿವ್ ಆಗ್ತೀರಾ. ಹಾಗೆ ಡೈಲಿ ಒಂದು ಹೇರ್ ಆಯಿಲ್ ನ ನೀವು ತಲೆಗೆ ಹಚ್ಲಿಲ್ಲ ಅಂದ್ರೆ ತಲೆ ತಂಪಾಗಲ್ಲ, ಕಣ್ಣು ತಂಪಾಗಲ್ಲ. ಆಮೇಲೆ ನಿಮ್ಮ ಬ್ರೈನ್ ಅಂದ್ರೆ ಕೆಲವಷ್ಟು ಜನಕ್ಕೆ ಬ್ಲೈಂಡ್ ಆಗಿ ಕೂತ್ಕೊಂಡ್ಬಿಡ್ತಾರೆ. ಬ್ಲೈಂಡ್ ಆಗಿ ಅಂತ ಅಂದ್ರೆ ಏನೋ ತಲೆ ಓಡಲ್ಲ, ಒಂದ್ ಕೆಲಸ ಮಾಡ್ಬಿಡ್ತಾರೆ, ಇನ್ನೇನು ತಲೆ ಓಡ್ತಾನೆ ಇಲ್ಲ. ಆಮೇಲೆ ಅವರು ಏನ್ ಅನ್ಕೊಂಡ್ಬಿಡ್ತಾರೆ, ಕೆಲವಷ್ಟು ಜನಕ್ಕೆ ಬಾಲ್ಡೆಡ್ ಆಗ್ತಾ ಬರ್ತಿರುತ್ತೆ. ಯಾಕೆ ಬಾಲ್ಡೆಡ್ ಆಗುತ್ತೆ? ಅವರು ಹೇರ್ ಕೇರ್ ನ ಮಾಡ್ಕೊಂಡಿಲ್ಲ. ಕೆಲವಷ್ಟು ಜನ ಹೇರ್ ಕೇರ್ ಮಾಡ್ಕೊಳ್ಳದಲ್ಲೇ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಕೆಲವಷ್ಟು ಜನಕ್ಕೆ ಎಣ್ಣೆನೆ ಹಚ್ಕೊಳಲ್ಲ. ಆಮೇಲೆ ಲೇಡೀಸ್ ಗಳಾಗಿರ್ಬೋದು, ಎಣ್ಣೆ ಹಚ್ತಾ ಇಲ್ಲ, ಬರ್ತಾ ಇಲ್ಲ. ಯಾಕೆ ಎಣ್ಣೆ ಹಚ್ಚಿ ನೀವು ಎಣ್ಣೆ ಹಚ್ತಾ ಇಲ್ಲ, ಅದಕ್ಕೆ ಹೇರ್ಸ್ ಬರ್ತಾ ಇಲ್ಲ. ಕೆಲವಷ್ಟು ಜನ ಚೆನ್ನಾಗಿ ಎಣ್ಣೆ ಹಚ್ತಾ ಬನ್ನಿ. ಇವತ್ತಿಂದ ನೀವು ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಇವತ್ತಿಂದ 1 ಡೇ ಬಿಟ್ಟು 1 ಡೇ ಸುಮ್ನೆ ಎಣ್ಣೆ ಹಚ್ತಾ ಹೋಗ್ತೀನಿ. ಕೆಲವಷ್ಟು ಪ್ರಾಡಕ್ಟ್ ಗಳು ಕೆಲವಷ್ಟು ಇದೇನು ಪ್ಯಾರಾಶೂಟ್ ಪ್ರಾಡಕ್ಟ್ ಆಗಿರ್ಬೋದು, ಕಡಿಮೆದೇ ಸಿಕ್ಕಿರ್ಬೋದು, ನೀವ್ ಅದನ್ನ ಏನ್ ಮಾಡ್ತೀರಾ, ವಾರಕ್ಕೊಂದ್ಸತಿ ಹಚ್ತೀರಾ ಅಲ್ವಾ?
ಅದೇನು ಆಯುರ್ವೇದಿಕ್ ಗುಣ ಇದೆ ಏನಿದೆ ಅನ್ನೋ ತಿಳ್ಕೊಳ್ದಲೇ ನೀವು ಒಂದು ಅದನ್ನೇ ನಮ್ಮ ಹೇರ್ ಆಯಿಲ್ ನ ನಿಮಗೆ ಒಂದು ಗಿಡಮೂಲಿಕೆ ಅಂತ ತಯಾರಾಗಿರುವಂತಹ ಒಂದು ನಿಜವಾದ ಒಂದು ಟ್ರಸ್ಟ್ ಇರುವಂತದ್ದು ಫ್ಯಾಕ್ಟ್, ನಿಮ್ಗೆ ಇರೋ ಫ್ಯಾಕ್ಟ್ ನ ನಾವು ತಗೊಂಬಂದು ನಿಮ್ ಕೈ ಕೊಟ್ಟಿದೀವಿ. ಆ ಪ್ರಾಡಕ್ಟ್ ನ ನೀವು ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ತಗೊಬೇಕು. ಕೆಲವಷ್ಟು ಜನಕ್ಕೆ 2 ಬಾಟಲ್ ಯೂಸ್ ಮಾಡೋದು, 3 ಬಾಟಲ್ ಯೂಸ್, ನೀವು ಒಂದ್ಸರಿ ಈ 4 ಬಾಟಲ್ ಯೂಸ್ ಮಾಡಿ 1.5 ತಿಂಗಳು ಕೋರ್ಸ್ ನ ಕಂಪ್ಲೀಟ್ ಮಾಡಿ. ಯಾರೆಲ್ಲ ಇದ್ದೀರಾ ಇವರೆಲ್ಲ 1.5 ತಿಂಗಳು ಕೋರ್ಸ್ ನ ಕರೆಕ್ಟ್ ಆಗಿ 4 ಬಾಟಲ್ ಕಂಪ್ಲೀಟ್ ಆಗ್ಬೇಕು. ಒಬ್ಬ ಮನುಷ್ಯಂಗೆ 4 ಬಾಟಲ್ ಮೇನ್ ಇಂಪಾರ್ಟೆಂಟ್, ಲೇಡೀಸ್ಗೆ 5 ಬಾಟಲ್ ಮೇನ್ ಇಂಪಾರ್ಟೆಂಟ್. ಯಾರೆಲ್ಲ ಯೂಸ್ ಮಾಡಿದಿರಾ ಅವ್ರಗಳೆಲ್ಲರೂ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಗೆ ಹೇರ್ಸ್ ಇಂದ ಸಮಸ್ಯೆಯಿಂದ ಈಚೆಗೆ ಬರ್ತೀರಾ. ಯಾರಿಗೆಲ್ಲ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಅದರಿಂದ ಈಚೆಗೆ ಬರ್ತೀರಾ. ಯಾರಿಗೆಲ್ಲ ನನಗೆ ಹೆಡ್ ಏಕ್ ಪ್ರಾಬ್ಲಮ್ ಆಗ್ತಾ ಇದೆ, ತಲೆನೋವು ಶುರು ಆಗ್ತಾ ಇದೆ, ಅಲ್ಲಲ್ಲೇ ಸುಸ್ತಾಗ್ತಾ ಇದೆ, ಇದರಿಂದ ಈಚೆಗೆ ಬರ್ತೀರಾ. ನೀವು ತಲೆಗೆ ಹಾಕೋ ಎಣ್ಣೆಯಿಂದ ನಿಮ್ಮ ಸುಸ್ತು ಕಂಪ್ಲೀಟ್ ನಿಂತೋಗುತ್ತೆ. ಯಾಕೆ ಸುಸ್ತು ಕಂಪ್ಲೀಟ್ ನಿಂತೋಗುತ್ತೆ ಅಂದ್ರೆ ನಿಮ್ಮ ನರ್ವ್ಸ್ಗಳು ಏನೆಲ್ಲ ನಿಮ್ಮ ಬ್ರೈನ್ ಅಲ್ಲಿ ನರ್ವ್ಸ್ಗಳಿದಾವೆ ಅವೆಲ್ಲ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆಕ್ಟಿವ್ ಸೆಲ್ಸ್ಗಳು, ನಿಮ್ಮ ಸೆಲ್ಸ್ಗಳು, ನಿಮ್ಮ ತಲೆಯಲ್ಲಿರೋ ಸೆಲ್ಸ್ ಓಪನ್ ಆಗ್ತಾ ಬರುತ್ತೆ. ಆವಾಗ ನಿಮ್ಮ ತಲೆಯಲ್ಲಿರುವಂತಹ ಆಯಿಲ್ ನ ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಕೆಲವಷ್ಟು ಡಿಸೀಸ್ ಗಳಿಂದ ನೀವು ಈಚೆಗೆ ಬರ್ತೀರಾ. ಆಮೇಲೆ ಯಾರೆಲ್ಲ ಪ್ಯಾರಾಲಿಸಿಸ್ ಆಗ್ತಿದೆ, ಯಾಕೆ ಪ್ಯಾರಾಲಿಸಿಸ್ ಆಗ್ತಿದೆ ಅಂದ್ರೆ ಅವರು ಒಂದು ಅಭ್ಯಂಗನ ಮಾಡ್ಕೊಂತ ಇಲ್ಲ. 2 ಡೇಸ್ ಒನ್ಸು ಆ ಆಯಿಲ್ ನ ತಲೆಯಿಂದ ಕಾಲರ್ಗೂ ಹಚ್ಚಿ ಕಡಲೆ ಹಿಟ್ಟಿಂದ ಸ್ನಾನ ಮಾಡಿಸಿ. ಯಾರೆಲ್ಲ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಅರ್ಧ ಏನಂದ್ರೆ ಕ್ಯಾಪ್, ಹಾಫ್ ಕ್ಯಾಪ್ ನ ಎಣ್ಣೆ ತಗೊಂಡು ಈಗ್ಲಿಂದಲೇ ಮಕ್ಕಳಿಗೆ ಅಭ್ಯಂಗನ ಸ್ನಾನ ಮಾಡಿಸಿ ದಯವಿಟ್ಟು. ಯಾಕೆಂತಂದ್ರೆ ಮುಂದೆ ಆಗುವಂತಹ ಪ್ರಾಬ್ಲಮ್ಗಳಿಗೆ, ಮುಂದೆ ಆಗುವಂತಹ ಡಿಸೀಸ್ ಗಳಿಗೆ, ಯಾಕೆ ಬ್ರೈನ್ ಟ್ಯೂಮರ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ, ಯಾಕೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತಿದೆ, ಯಾರಿಗೆಲ್ಲ ಕೂತಿತ್ತಲೇ ಕಾಲಿಟ್ಕೊಳ್ತವೆ, ಕೂತಿತ್ತಲೇ ಕೈ ಇಟ್ಕೊಳ್ತವೆ, ಆಮೇಲೆ ಅಲ್ಲಲ್ಲೇ ಎದೆ ನೋವು ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಲ್ಲೇ ಕೂತಿರೋ ಹತ್ರನೇ ಕುತ್ತಿಗೆ ನೋವು ಬರುತ್ತೆ, ಕೆಲವಷ್ಟು ಜನಕ್ಕೆ ಹಂಗೆ ಬೆನ್ನೇ ನೋವು ಬರುತ್ತೆ, ಆಮೇಲೆ ಸ್ಟ್ರೈಟ್ ಆಗಿ ಕೂತ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಮಕ್ಳುಗಳಿಗೆ ಈಗ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮಕ್ಳುಗಳಿಗೆ ತಲೆನೋವೆಲ್ಲ ಸ್ಟಾರ್ಟ್ ಆಗ್ಬಾರ್ದು, ಈ ವಯಸ್ಸಿಗೆ ಸ್ಟಾರ್ಟ್ ಆಗೋಂಥದ್ದು ಅಲ್ಲ. ಆಮೇಲೆ ಕೆಲವಷ್ಟು ಮಕ್ಕಳಿಗೆ ಪೂರ್ತಿ ಬಾಲ್ಡೆಡ್ ಆಗಿ ಹೋಗ್ಬಿಟ್ಟಿದಾವೆ, ಆಲ್ರೆಡಿ ಹೇರ್ಸೇ ಬರ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನೀವು ತಂದೆ ತಾಯಿ ಆದವರು ನೀವು ಕರೆಕ್ಟ್ ಆಗಿ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚುತ್ತಾ ಇಲ್ಲ, ಮಕ್ಕಳಿಗೆ ಹಚ್ಚಿ ಸ್ನಾನ ಮಾಡಿಸ್ತಾ ಇಲ್ಲ. ಆಮೇಲೆ ಅವ್ರಗಳನ್ನ ಮೇಂಟೈನ್ ನೀವ್ ಯಾವಾಗ ಮಾಡ್ಲಿಲ್ಲ ನಿಮಗೆ ಯಾಕಂದ್ರೆ ಒಂದ್ ಮಗುಗೆ 4 ಬಾಟಲ್, ಓಕೆ, ಒಂದ್ ಮಗುಗೆ 4 ಬಾಟಲ್, ಒಬ್ಬ ಮನುಷ್ಯಂಗೆ ಅಂದ್ರೆ ಜೆಂಟ್ಸಿಗೆ 4 ಬಾಟಲ್ಸ್, ಲೇಡೀಸ್ ಗಳಿಗೆ 5 ಬಾಟಲ್ಸ್ ಮೇನ್ ಇಂಪಾರ್ಟೆಂಟ್. ಯಾರೆಲ್ಲ ಒಂದೊಂದು ಬಾಟಲ್ ಅಲ್ಲಿ ನನಗೆ ರಿಸಲ್ಟ್ ಬರ್ತಾ ಇಲ್ಲ, 2 ಬಾಟಲ್ ತಗೊಂಡ್ ರಿಸಲ್ಟ್ ಬರ್ತಾ ಇಲ್ಲ, ದಯವಿಟ್ಟು 1 ಬಾಟಲ್ಗೆ 2 ಬಾಟಲ್ಗೆ ರಿಸಲ್ಟ್ ಅಲ್ಲ, ನಾನು ನಿಮಗೆ ಹೇಳ್ದೆ ಒಂದು ಕೋರ್ಸ್ ಕಂಪ್ಲೀಟ್ ಆಗ್ಬೇಕು. ಒಂದು ಕೋರ್ಸ್ ಕಂಪ್ಲೀಟ್ ಅಂತ ಅಂದ್ರೆ 1.5 ತಿಂಗಳು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮಗೆ 20% ಅಂದ್ರೆ ಅರ್ಧ ಇಂಚು ಕೂದಲು ಬೆಳವಣಿಗೆ ಆಗುತ್ತೆ. ಆಮೇಲೆ ನಿಮ್ಗೆ ಏನು ತಲೆ ಬೋಳು ಬೋಳು ಕಾಣ್ತಾ ಇದೆ ನೋಡಿ, ಈ ತರ ಓಪನ್ ಮಾಡಿದ್ರೆ ಹೇರ್ಸ್ ಅಲ್ಲಿ ಬೇಗ ಸ್ಕಿನ್ ಕಾಣುತ್ತೆ. ಕರೆಕ್ಟಾ? ಈಗ ಓಪನ್ ಮಾಡಿದ ತಕ್ಷಣ ಹೇರ್, ನನ್ನ ತಲೆಯಲ್ಲಿ ಹಿಂಗ್ ನೋಡಿ ಒಂದೇ ಒಂದು ಚೂರು ನನಗೆ ಚರ್ಮ ಕಾಣ್ತಾ ಇಲ್ಲ. ಯಾಕೆ ಚರ್ಮಗಳು ಕಾಣ್ತಾ ಇಲ್ಲ ಅಂತಂದ್ರೆ ನನ್ನ ಆಯಿಲ್, ನಾನ್ ಮಾಡಿರೋ ಆಯಿಲ್, ನಾನ್ ಬಳಕೆ ಮಾಡಿ ಹೆಂಗಾಗುತ್ತೆ ಅನ್ನೋದನ್ನ ನನ್ನ ಹೇರ್ಸ್ ಅಲ್ಲಿ ನಾನು ನಿಮಗ್ ತೋರಿಸ್ತಾ ಇದೀನಿ ನೋಡಿ. ನಾನು ಎಷ್ಟು ಬಗೆ ಮಾಡ್ತಾ ಇದೀನಿ, ಅಷ್ಟು ಬಗೆ ಮಾಡಿದ್ರು ನನ್ನ ಹೇರ್ಸ್ ಅಲ್ಲಿ ಚರ್ಮ ಕಾಣ್ತಾ ಇಲ್ಲ. ನಿಮಗೂ ಈ ತರ ಚರ್ಮ ಕಾಣಬಾರ್ದು, ತಲೆ ತುಂಬಾ ಕೂದ್ಲಿರ್ಬೇಕು, ತಲೆ ತುಂಬಾ ಹೇರ್ಸ್ ಬೇಕು, ತಲೆ ತುಂಬಾ ನನ್ ಕೂದ್ಲನ್ನ ಇಟ್ಕೊಬೇಕು, ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಎವ್ರಿ ಡೇ ಹೇರ್ ಆಯಿಲ್ ನ ಹಚ್ಕೊಂತ ಬರ್ಬೇಕು. ಇವತ್ತು ನೈಟ್ ಹಚ್ಚಿದ್ರ ನಾಳೆ ಬೆಳಗ್ಗೆ ವಾಶ್ ಮಾಡ್ಬೇಕು. 1 ಡೇ ಬಿಟ್ಬಿಟ್ಟು 1 ಡೇ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಮ್ಯಾಮ್ ನನಗೆ ಸ್ವಲ್ಪ ಕೂದಲಿದೆ, ಪರವಾಗಿಲ್ಲ, ಸ್ವಲ್ಪ ಕೂದ್ಲಿದ್ದವರು ಪರವಾಗಿಲ್ಲ ಹಚ್ಚಿ, ಬಿಡಬೇಡಿ. ಯಾಕೆಂದ್ರೆ ಬಿಟ್ರೆ ಏನಾಗ್ತೀರಾ ಅಂದ್ರೆ ಫುಲ್ ಬಾಲ್ಡೆಡ್ ಆಗ್ತೀರಾ. 45 ವರ್ಷಕ್ಕೆ ನಾನು ಬಾಲ್ಡೆಡ್ ಆದೆ ಅನ್ನೋ ಫೀಲಿಂಗ್ ಬರಬಾರ್ದು. ಆಮೇಲೆ ನೀವು ಇವತ್ತು 2,000 ರೂಪಾಯಿ ನೀವು ಒಂದ್ ತಗೊಳ್ಳಿ, ಇವತ್ತು ಒಂದು 800 ರೂಪೀಸ್ ಖರ್ಚು ಮಾಡ್ತೀರಾ. ಕರೆಕ್ಟಾ? 800 ರೂಪೀಸ್ಗೆ ಎಷ್ಟಪ್ಪ? 890 ಹೋಗ್ಲಿ, 900 ರೂಪೀಸ್ ಇಟ್ಕೊಳ್ಳೋಣ. 4 ಬಾಟಲ್ಸ್ 900 ರೂಪೀಸ್ ಇಟ್ಕೊಳ್ಳೋಣ. 900 ರೂಪೀಸ್ ಇವತ್ತು ಒಬ್ಬ ಮನುಷ್ಯ ತಗೊಳ್ಳಿಲ್ಲ ಅಂತ ಅಂದ್ರೆ ಕರೆಕ್ಟ್ 6 ತಿಂಗಳಿಗೆ 900 ರೂಪೀಸ್ ಹಂಗೆ ಎಷ್ಟಾಯ್ತು? 6,000 ಆಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ಆ 6,000ನ 6 ತಿಂಗಳು ನೀವು ಸ್ಪೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಹೇರ್ ಪ್ಲಾಂಟೇಶನ್ ಮಾಡ್ಸಕ್ ಹೋಗ್ತೀರಾ ನೋಡಿ. ಹೇರ್ ಪ್ಲಾಂಟೇಶನ್ ಮಾಡ್ಸಕ್ ಹೋದಾಗ ಎಷ್ಟು ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಏನಿಲ್ಲ ಅಂತಂದ್ರು 60,000 80,000. ಹೇರ್ ಪ್ಲಾಂಟೇಶನ್ಗೆ ಬ್ಲಡ್ ತಗೊಂಡ್ಬಿಟ್ಟು ನಿಮ್ಮ ಹೇರ್ ಸೆಲ್ಸ್ ಇರೋ ಬ್ಲಡ್ ಗಳನ್ನ ತಗೊಂಡು ಅದು ಒಂದ್ ಡಿಸೀಸ್ ಇಂದ ಇನ್ನೊಂದ್ ಡಿಸೀಸ್ಗೆ ಹೋಗುತ್ತೆ. ಆ ಡಿಸೀಸ್ ಇಂದ ಪ್ರಾಬ್ಲಮ್ ಏನಾಗುತ್ತೆ? ಬ್ರೈನ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ, ಆಮೇಲೆ ಕ್ಯಾನ್ಸರ್ ತಿರುಗುತ್ತೆ. ಕರೆಕ್ಟಾ?
ಇದನ್ನ ದಯವಿಟ್ಟು 6,000ದಲ್ಲಿ ಹೋಗುವಂತ ಪ್ರಾಡಕ್ಟ್ ನ ಇಲ್ಲ ಒಂದ್ 10,000ನೇ ಇಟ್ಕೊಂಡ್ಬಿಡಿ. ಒಂದ್ 6 ತಿಂಗಳಿಗೆ 10,000 ರೂಪಾಯಿ ಖರ್ಚು ಮಾಡ್ದಲೇ ಇರುವಂತದ್ದು ನೀವು, ನಾನ್ ಹೇಳ್ತಾ ಇರೋದು ಒಂದ್ 6,000 ರೂಪಾಯಿ ನಿಮ್ಗೆ ಇನ್ವೆಸ್ಟ್ ಮಾಡ್ತಲೇ ಇರ್ತಂಥದ್ದು. ನಾಳೆ ದಿವಸ ಹೋಗ್ಬಿಟ್ಟು ಹೇರ್ ಪ್ಲಾಂಟೇಶನ್ ಮಾಡಿ, ಹೇರ್ ಪ್ಲಾಂಟೇಶನ್ಗೆ ಹೋಗ್ಬಿಟ್ಟು ದುಡ್ಡು ಕಳಿಯೋದನ್ನ ದಯವಿಟ್ಟು ಈಗ್ಲಿಂದಲೇ ನಿಮ್ ಮಕ್ಕಳಿಗೆ ನಾನ್ ಹೇಳ್ತಿರೋದು. 6 ತಿಂಗಳಿಗೆ ಅಂತ ಅಂದ್ರೆ ನೀವು 4 ಬಾಟಲ್ ತಗೊಂಡ್ರೆ 1 ಮಂತ್ಗೆ ಇಡೀ ಮಕ್ಕಳಿಗೆಲ್ಲ ಆಗೋಗ್ಬಿಡುತ್ತೆ. ಒನ್ ಡೇ ಕರೆಕ್ಟ್ ಆಗಿ ಒನ್ ಡೇ ಯೂಸ್ ಮಾಡ್ತಾ ಬನ್ನಿ. ಸ್ಕಿನ್ನಿಗೆ ನೀಟಾಗಿ ತಲೆಯಿಂದ ಕಾಲವರೆಗೂ ಮಕ್ಕಳಿಗೆ ಯೂಸ್ ಮಾಡಿ. ಆಮೇಲೆ ಯಾರೇ ಆಗಿರ್ಬೋದು, ವಯಸ್ಕರಾಗಿರ್ಬೋದು, ದಯವಿಟ್ಟು 60 ವರ್ಷ 70 ವರ್ಷ ಯಾರಿದ್ದೀರಾ, 80 ವರ್ಷ ಯಾರಿದ್ದೀರಾ, ದಯವಿಟ್ಟು ನೀವು ಈಗ್ಲಿಂದಲೇನೆ ಸ್ಕಿನ್ನಿಗೆ ಹಚ್ತಾ ಬನ್ನಿ. ಮೇಡಮ್ ನಾನೇನ್ ಬೆಳ್ಳಗಾಗದ್ ಬೇಕಾಗಿಲ್ಲ, ನನಗ್ ವಯಸ್ಸಾಗಿದೆ, ನನ್ಗೇನ್ ಬೇಕಾಗಿಲ್ಲ, ನಾನು ಕರ್ರಗಿದ್ದೀನಿ, ನನ್ಗೇನ್ ಬೇಕಾಗಿಲ್ಲ, ಏನ್ ಪರವಾಗಿಲ್ಲ, ನೀವು ಕರ್ರಗಿದ್ರೂ ಪರವಾಗಿಲ್ಲ, ತುಂಬಾ ಏನ್ ನೋಡಕ್ಕೆ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ನಿಮ್ಮ ಸ್ಕಿನ್ಗೆ ಹಚ್ತಾ ಬನ್ನಿ. ಯಾರೆಲ್ಲ ನಗಾಡ್ತಾ ಇದ್ದೀರಾ ಅವ್ರುಗಳು ಫಸ್ಟ್ ಹಚ್ಚಿ. ಯಾಕಂದ್ರೆ ತಲೆಯಿಂದ ಕಾಲ್ವರ್ಗುನು ನೀಟಾಗಿ ಸ್ಕಿನ್ನಿಗೆ, ನಿಮ್ಮ ಬಿಯರ್ಡಿಗೆ, ನಿಮ್ಮ ಮೀಸೆಗೆ, ತಲೆಗೆ ಇವಾಗಿಂದ ಹಚ್ತಾ ಯಾರು ಬರ್ತೀರಾ, ಮಕ್ಕಳಿಗೆ ದಯವಿಟ್ಟು ಅವೇರ್ನೆಸ್ ನ ಮೂಡಿಸಿ. ನೀವ್ ಯಾರು ಹೋಗ್ತೀರಾ ಅವ್ರಗಳಿಗೆ ನೀವು ಫಸ್ಟ್ ಒಂದು ಒಳ್ಳೆ ಸಾಮಾಜಿಕವಾಗಿ ನಾವು ಒಂದು ಪ್ರಾಡಕ್ಟ್ ನ ಕೊಟ್ವಿ ಅಂತಂದ್ರೆ, ನಮ್ಮ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಗಿರ್ಬೋದು, ಹೇರ್ ಆಯಿಲ್ ಇರ್ಬೋದು, ನೀವು ತಲೆನ ಉಳಿಸಿದ್ದೇ ಆದಲ್ಲಿ ಕೆಲವಷ್ಟು ಜನಕ್ಕೆ ಆ ಪುಣ್ಯ ನಿಮಗ್ ಸಿಗುತ್ತೆ. ಯಾರಿಗೆಲ್ಲ ಸಿಗ್ತೀರಾ ಅವ್ರಿಗೆಲ್ಲ 4 ಬಾಟಲ್ 5 ಬಾಟಲ್ ಮಿನಿಮಮ್ 5 ಬಾಟಲ್ 1.5 ತಿಂಗಳಿಗೆ ಕರೆಕ್ಟ್ ಆಗಿ ಕೊಟ್ಟಿದ್ದೇ ಆದಲ್ಲಿ ಅವರ ಹೇರ್ ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅದರಿಂದ ಕ್ಲಿಯರ್ ಆಗ್ತಾರೆ. ಹೇರ್ ಸಮಸ್ಯೆಗಳು ಏನೆಲ್ಲ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ಮಸ್ಟ್ ಅಂಡ್ ಶುಡ್ 6 ತಿಂಗಳು ಬಳಸಿದ್ದೇ ಆದ್ರೆ, ಒಂದು ಫ್ಯಾಮಿಲಿ ಒಬ್ಬ ಮನುಷ್ಯ 6 ತಿಂಗಳು ಬಳಸಿದ್ದೇ ಆದ್ರೆ ನೋಡಿ, ನಾನ್ ಹೇರ್ಸ್ ಏನ್ ಪಡ್ಕೊಂಡಿದೀನಿ. ಯಾಕಂದ್ರೆ ನನ್ನ ಸಮಸ್ಯೆ ಹೇರ್ ಸಮಸ್ಯೆ ಪ್ರಾಬ್ಲಮ್ ಆಲ್ರೆಡಿ ಇತ್ತು. ನಾವು ಆಕ್ಚುಲಿ ಫುಲ್ ಶಾರ್ಟ್ಸ್ ಮಾಡಿಸಿದ್ದೆ ಹೇರು. ನನಗೆ ಆಲ್ರೆಡಿ ಇಷ್ಟು ಹೇರ್ಸ್ ಬಂದಿದೆ. ಇಷ್ಟು ಹೇರ್ಸ್ ಬರೋದಕ್ಕೆ ಕಾರಣ ಏನಂತಂದ್ರೆ ನಮ್ಮ ಹೇರ್ ಆಯಿಲ್. ಯಾಕಂತಂದ್ರೆ ನಾನು ಅದನ್ನ ಬೆನಿಫಿಟ್ ನ ತಗೊಂಡಿದ್ದೀನಿ. ದಯವಿಟ್ಟು ನೀವು ಬೆನಿಫಿಟ್ ನ ತಗೊಳ್ಳಿ. ನನಗ್ ವಯಸ್ಸಾಯ್ತು, ನನಗೆ ಪ್ರಾಬ್ಲಮ್ ಆಯ್ತು, ನಾವು ಹಚ್ಚಬಾರ್ದು ಅದಲ್ಲ. ಎಲ್ಲರೂ ಹಚ್ಚಿ, ಎಲ್ಲರಿಗೂ ಬೇಕಿದು. ಎಲ್ಲರೂ ಯಾಕಂತಂದ್ರೆ 1,000 ರೂಪಾಯಿಗೆಲ್ಲ ಏನಲ್ಲ. ಹೊರಗಡೆ ಹೋಗ್ಬಿಟ್ಟು ಡ್ರಿಂಕ್ಸ್ ಆಗಿರ್ಬೋದು, ಇನ್ನೊಂದು ಪಾರ್ಟಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಾ ಖರ್ಚು ಮಾಡ್ಕೊಂಡ್ ಬರ್ತೀರಾ. ಈ 1,000 ರೂಪಾಯಿಲಿ ನಿಮ್ಗೆ ಪ್ಯಾರಾಲಿಸಿಸ್ ಅಂತ ಪ್ರಾಬ್ಲಮ್ಸ್ಗಳು, ಮೈಗ್ರೇನ್ ಅಂತ ಪ್ರಾಬ್ಲಮ್ಗಳು, ಮತ್ತೆ ನಿಮ್ಗೆ ಏನೆಲ್ಲ ಬಾಡಿ ಪೇನ್ಗಳಿದೆ, ಆಮೇಲೆ ಕೆಲವಷ್ಟು ಮುಂದಾಗುವಂತಹ ಪರಿಣಾಮಗಳು, ಮುಂದೆ ಏನೇನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅದ್ರಿಂದ ಈಚೆಗೆ ಬರ್ತೀರಾ. ಮೇಡಮ್ ಏನೋ ಒಂದು 800 ರೂಪೀಸ್ ಇಂದ ಇಷ್ಟೊಂದೆಲ್ಲ ಉಪಯೋಗ ಇದೆ ಅಲ್ಲ, ನಿಮಗೆ ಇವಾಗ ಗೊತ್ತಾಗಲ್ಲ. 1 ಇಯರ್ 2 ಇಯರ್ ಆದ್ಮೇಲೆ ಬೇರೆಯವರೆಲ್ಲ ಬಳಲ್ತಾ ಇರ್ತಾರೆ ನೋಡಿ, ಬೇರೆಯವರೆಲ್ಲ ಹಾಸ್ಪಿಟಲ್ಗೆ. ಯಾಕಂದ್ರೆ ಎಲ್ಲಾರ್ಗುನು ಒಂದೊಂದು ಹಾಸ್ಪಿಟಲ್ಗೆ ಹೋಗಿ ಕೆಲವಷ್ಟು ಜನ ನೋಡ್ತೀರಾ. ಅವಾಗ ಅನ್ಸುತ್ತೆ ಅಪ್ಪ ಅವ್ರಿಗಿಂತ ನಾನ್ ಬೆಟರ್, ಹೌದಪ್ಪ ಅವ್ರಿಗಿಂತ ನಾನ್ ಬೆಟರ್. ಯಾಕಂದ್ರೆ ಗುರು ಸರ್ ಬಂದ್ ಹೇಳ್ಕೊಡೋರು ವರ್ಜಿನ್ ಕೋಕೋನಟ್ ಆಯಿಲ್ ತಿನ್ನಿ ಅಂತ. ಅದ್ ತಿಂದಿರೋದ್ರಿಂದ ನಾನು ಇಷ್ಟು ಉಪಯೋಗ ಪಡ್ಕೊಂಡೆ. ಮೇಡಮ್ ಬರೋರು ಬೆಳಗ್ಗೆ ಎದ್ದು ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿ, ಆಮೇಲೆ ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂಡು ಸ್ಪ್ರೌಟ್ಸ್ ತಿನ್ನಿ, ಆಮೇಲೆ ಈ ಹೇರ್ ಆಯಿಲ್ ನ ತಪ್ಪದಲೆ ತಲೆಗೆ ಹಚ್ಬಿಟ್ಟು ಮುಖಕ್ಕೆಲ್ಲ ಕೈ ಕಾಲಿಗೆಲ್ಲ ಹಚ್ಚಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ನನ್ನ ಸ್ಕಿನ್ ನ ಚೆನ್ನಾಗಿಟ್ಕೊಂಡಿದೀನಿ, ನನ್ನ ಹೇರ್ಸ್ ನ ಚೆನ್ನಾಗಿಟ್ಕೊಂಡಿದೀನಿ ಅಂತ ಅವತ್ತು ನಿಮಗೆ ಖುಷಿ ಆಗುತ್ತೆ. ದಯವಿಟ್ಟು ಯಾರೆಲ್ಲ 70 ವರ್ಷದಾಗಿರ್ಬೋದು, 60 ವರ್ಷದವರಾಗಿರ್ಬೋದು, 12 ವರ್ಷದಾಗಿರ್ಬೇಕು, 7 ವರ್ಷದಾಗಿರೋರಾಗಿರ್ಬೋದು, ದಯವಿಟ್ಟು ನಮ್ಮ ಆಯುಷನ ಸ್ವಲ್ಪ ದಿವಸ ಮುಂದುವರ್ಸ್ಕೊಂಡು ಹೋಗೋಣ. ಸ್ವಲ್ಪ ದಿವಸ ಅಂದ್ರೆ ಒಂದು 80 ಅಬೋ. ಈಗೆಲ್ಲ ಹೇಳ್ತಾ ಇದ್ರೆ 60ಗೆನೆ ಸತ್ತೋಗ್ತಾರಂತೆ, 55 ವರ್ಷಕ್ಕೆ ಸತ್ತೋಗ್ತಾರಂತೆ. ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಕೆಮಿಕಲ್. ನಾನು ಇನ್ ಮುಂದೆ ಬರೋ ಸಂಚಿಕೆಯಲ್ಲಿ ನಿಮಗೆ ಕೆಲವಷ್ಟು ನಿಮ್ಗೆ ಹೇಳ್ತಾ ಬರ್ತೀನಿ. ಆಮೇಲೆ ಆಕ್ಚುಲಿ ನಾವು ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ನ ಮಾಡ್ತಾ ಇದೀವಿ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕೆಲವಷ್ಟು ವರ್ಜಿನ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ಕೆಲವೊಂದು ಎಲ್ಲನೂ ನಿಮಗೆ ಅಲ್ಲಿ ತಿಳಿಸ್ತಾ ಬರ್ತೀವಿ. ಒಂದೊಂದು ಪ್ರಾಡಕ್ಟ್ ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಸ್ಕಿನ್ ಟಿಪ್ಸ್ ಆಗಿರ್ಬೋದು, ಹೇರ್ ಟಿಪ್ಸ್ ಆಗಿರ್ಬೋದು. ಯಾರೆಲ್ಲ ಇಲ್ಲೊಂದು 169 ಜನ ಇದ್ದೀರಾ, ನೀವೆಲ್ಲ ನಾನು ಹೇಳಿರೋದು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದೆ ಆದ್ರೆ, ನೀವು ಕರೆಕ್ಟ್ ಆಗಿ ಇದನ್ನ ಸದುಪಯೋಗ ಪಟ್ಟಿದ್ದೆ ಆದ್ರೆ, ಈ 169 ಜನ ಮನ್ಸ್ ಮಾಡಿದ್ರೆ ಇದು 1,00,000 ಜನಕ್ಕೆ ರೀಚ್ ಆಗುತ್ತೆ. ಏನ್ ಫ್ರೆಂಡ್ಸ್, ಏನ್ ಹೇಳ್ತೀರಾ? 1,00,000 ಜನ ಏನಾದ್ರೂ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದೆ ಆದ್ರೆ. ಯಾಕಂತಂದ್ರೆ ನಾನ್ ನಿಮಗೆ ಹೇಳೋದು, ನಿಮ್ಮ ಬಾಡಿನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಡಿ, ನೋಡ್ ತಕ್ಷಣ ಜನ ಕಂಡಿಡ್ಬಿಡ್ತಾರೆ. ಅಬ್ಬಾ ಇವ್ನು ಎಷ್ಟು ಚಾರ್ಮ್ ಇದ್ದಾನೆ, ಇವ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ಇವ್ನು ಹೆಲ್ದಿ ಆಗಿದ್ದಾನೆ ಎಷ್ಟೊಂದು. ಕರೆಕ್ಟಾ ಅಲ್ವಾ? ಯಾಕೆಂತಂದ್ರೆ ಇಷ್ಟೊಂದು ಟೈಮ್ ಕೊಟ್ಟು ನಿಮ್ಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಬಹುದು. ನಾನು ವರ್ಕ್ ಮಾಡ್ಕೊಂಡ್ ಬರ್ತೀನಿ, ನನಗೇನ್ ಅವಶ್ಯಕತೆ ಇಲ್ಲ. ನಾನು ಕೂತ್ಕೊಂಡು ವರ್ಕ್ ಮಾಡ್ತೀನಿ, ನನಗೇನ್ ಸ್ಕಿನ್ನಿನ ಅವಶ್ಯಕತೆ ಇಲ್ಲ, ನನ್ನ ತಲೆಗೇನ್ ಅವಶ್ಯಕತೆ ಇಲ್ಲ. ದಯವಿಟ್ಟು ಸ್ಕಿನ್ನಿನ ಅವಶ್ಯಕತೆ ಇಲ್ಲ, ತಲೆಗೆ ಅವಶ್ಯಕತೆ ಇಲ್ಲ. ನಿಮ್ಮ ಆಯುಷ್ನ ಮುಂದಕ್ಕೆ ಕೇಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಇದನ್ನ ಚಾಚು ತಪ್ಪಲೆ ಪಾಲಿಸ್ಬೇಕು. ಮುಂದೆ ಬರ್ತಾ ಇರುವಂತಹ ಪ್ರಾಬ್ಲಮ್ ಡಿಸೀಸ್ಗಳು ಹೆಂಗಿದೆ ಅಂತ ಅಂದ್ರೆ,
ತುಂಬಾ ಕೆಡದಾಗಿದೆ. ಯಾಕೆಂದ್ರೆ ಎಷ್ಟು ಜನ ಡಿಸೀಸ್ ನ ಫೇಸ್ ಮಾಡ್ತಾ ಇದ್ದಾನೆ ಅಂದ್ರೆ, ದಯವಿಟ್ಟು ಆ ಮೈಗ್ರೇನ್ ನನಗಂತೂ ಅಂತವ್ರನ್ನ ನೋಡ್ತಾ ಇಟ್ಕೊಂಡು ನಾನು ಒಂದ್ ನಿಮಿಷ ಅವ್ರನ್ನ ನೋಡ್ ಕಣ್ಮುಚ್ಚಿ ಹಿಂದಕ್ ಬಂದ್ಬಿಟ್ಟೆ. ಯಾಕೆ ಹಿಂದಕ್ ಬಂದೆ ಅಂತ ಅಂದ್ರೆ, ದಯವಿಟ್ಟು ನೀವುಗಳ ಆತರ ಆಗ್ಬಾರ್ದು, ನಿಮಗ್ ಆತರ ಪ್ರಾಬ್ಲಮ್ಸ್ ಗಳು ಬರಬಾರ್ದು. ಎಷ್ಟು ಜನಕ್ಕೆ ಬ್ರೈನ್ ಟ್ಯೂಮರ್ ಬರ್ತಾ ಇದೆ ಗೊತ್ತಾ? ಯಾಕೆ ಬ್ರೈನ್ ಟ್ಯೂಮರ್ ಬರ್ತಾ ಇದೆ? ತಲೆಯಲ್ಲಿ ಇಚ್ಚಿಂಗ್ ಬಿಡ್ಕೊಂತ ಇದಾರೆ, ತಲೆಯಲ್ಲಿ ಪ್ರಾಬ್ಲಮ್ ಗಳು ಮಾಡ್ಕೊಂತ ಇದಾರೆ, ಯಾವ್ದೇದೋ ಸಿಕ್ತು ಅಂತ ಕಡಿಮೆ ರೇಟಿಂದ ಎಣ್ಣೆ ಹಾಕೊಂತ ಇದಾರೆ, ಯಾವ್ದೇದೋ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಕಡಿಮೆ ರುಪೀಸ್ದು ಎಣ್ಣೆಗಳನ್ನ ತಲೆಗೆ ಹಚ್ಕೊಂತ ಇರೋದು, ಆಮೇಲೆ ಅದನ್ನ ಫಾಲೋ ಮಾಡ್ದಲೇ ಇರೋಂಥದ್ದು, ಒಂದೇ ಒಂದು ಬಾಟಲ್ ನ ಇಟ್ಕೊಂಡ್ಬಿಟ್ಟು ಇಡೀ 2-3 ತಿಂಗಳು ಯೂಸ್ ಮಾಡ್ದ. ಈಗ ನೀವು ಎಣ್ಣೆ ತಗೊಳೋದ್ರಿಂದ ಯಾವ ಎಡಿಒಗಳಿಗೂ ಏನು ಇದಿಲ್ಲ. ಯಾಕೆಂತಂದ್ರೆ ಅವ್ರುಗಳು ಒಂದ್ ಒಳ್ಳೇದನ್ನ ನಿಮ್ ಕೈಲಿ ಕೊಡ್ತಾ ಇದಾರೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋ ಅಂತ ನಿಮ್ದು. ಕರೆಕ್ಟ್ ಅಲ್ವಾ? ಒಂದು ದಿನಸಿ ಅಂಗಡಿಗೆ ಹೋಗ್ತೀರಾ, ಚೆನ್ನಾಗಿರೋ ಪ್ರಾಡಕ್ಟ್ ನೇ ಹುಡುಕ್ತೀರಾ ಅಲ್ವಾ? ನನಗೆ ಆರ್ಗ್ಯಾನಿಕ್ ಬೇಕು ಅಂತಲೇ ಹುಡುಕ್ತೀರಾ ಅಲ್ವಾ? ಆ ಆರ್ಗ್ಯಾನಿಕ್ ನಾನ್ ನಿಮ್ ಕೈಲಿ ಕೊಟ್ಟಿದ್ದೀನಿ. ಅದನ್ನ ನಿಮ್ಗೆ ಮೈಕೈ ನೋವು ಎಲ್ಲಿಗಿದೆ, ಆ ಮೈಕೈ ನೋವಿಗೆ ನಿಮ್ಗೆ ಒಂದ್ ಅರ್ಧ ಸ್ಪೂನ್ ನಿಂಬೆಹಣ್ಣ, ನಮ್ಮ ಹೇರ್ ಆಯಿಲ್ ಜೊತೆಗೆ ಅರ್ಧ ಸ್ಪೂನ್ ನಿಂಬೆಹಣ್ಣಲ್ಲಿ ನಿಮ್ಮ ಮೈ ನೋವು ಎಲ್ಲಾಗ್ತಾ ಇದೆ, ಮಂಡಿ ನೋವು ಎಲ್ಲಾಗ್ತಾ ಇದೆ, ನಿಮ್ಗೆ ಕಾಲಿನ ನೋವು ಎಲ್ಲಾಗ್ತಾ ಇದೆ, ಮತ್ತೆ ತೊಡೆ ನೋವು ಬರ್ತಾ ಇದೆಯಾ, ಬೆನ್ನು ನೋವು ಬರ್ತಾ ಇದೆಯಾ, ಎಲ್ಲೆಲ್ಲಿ ನೋವು ಬರ್ತಾ ಇದೆ ಅಲ್ಲಿಗೆ ಅರ್ಧ ಸ್ಪೂನ್ ನಿಂಬೆಹಣ್ಣು ಜೊತೆಗೆ ನಮ್ಮ ಹೇರ್ ಆಯಿಲ್ ನ ಬಳಸಿದ್ದೆ ಆದ್ರೆ ನಿಮಗೆ ಕೆಲವಷ್ಟು ಡಿಸೀಸ್ಗಳು, ಕೆಲವಷ್ಟು ಪೇನ್ಗಳನ್ನ ಕಡಿಮೆ ಮಾಡುತ್ತೆ. ಒಂದು ಆಯಿಲ್ ಇಂದ ನಿಮಗೆ 22 ತರದ ಡಿಸೀಸ್ಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಬಂದಾಗ ನಿಮ್ಗೆ 22 ಏನೇನೆಲ್ಲ ಡಿಸೀಸ್ಗಳು ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಯಾರೆಲ್ಲ ಈ ಇದಕ್ಕೆ ಏನೆಲ್ಲ ಬಂದಿದ್ದೀರಾ, ಯಾರೆಲ್ಲ ಇದ್ದೀರಾ, ಅವ್ರಗಳಿಗೆಲ್ಲರಿಗೂ ನಿಮಗೆ ಇಷ್ಟು ಆರೋಗ್ಯವಾಗಿರುವಂತಹ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ಅಂದ್ರೆ 100ಗೆ 100 ನಂಬರ್ 1 ಪ್ರಾಡಕ್ಟ್ ನ ನಾನು ನಿಮಗೆ ಕೊಟ್ಟಿದ್ದೀನಿ. ಓಕೆ, ನಂಬರ್ 1 ಪ್ರಾಡಕ್ಟ್ ನ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ಯಾವ ತರ ಸದುಪಯೋಗ ಪಡಿಸ್ಕೋಬೇಕು, ಸ್ಕಿನ್ ನ ಹೆಂಗ್ ಕಾಪಾಡ್ಕೊಬೇಕು, ಹೇರ್ ನ ಹೆಂಗ್ ಕಾಪಾಡ್ಕೊಬೇಕು, ಆಮೇಲೆ ನಿಮ್ಮ ಬಾಡಿ ಪೇನ್ ಎಲ್ಲೆಲ್ಲ ಆಗ್ತಾ ಇದೆ ಅಲ್ಲಿಗೆಲ್ಲ ಹೆಂಗ್ ಹಚ್ಕೊಬೇಕು, ಆಮೇಲೆ ಡೈಲಿ ಎಷ್ಟು ಜನಕ್ಕೆ ಎಷ್ಟು ಬಾಟಲ್ ನ ಕೊಡಬೇಕು, ನೀವು ಕೊಟ್ಟಿದ್ದೆ ಆದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ಇವತ್ತು ವೀರೇಶ್ ಸರ್ ಹೇಳಿದ್ರು, ಕರೆಕ್ಟಾ? ಯಾಕೆ ಎಡಿಒಗಳು ಪಡ್ಕೊಂತಾರೆ ಅಂತಂದ್ರೆ, ಶಂಕರ್ ಸರ್ ಆಗಿರ್ಬೋದು, ವೀರೇಶ್ ಸರ್ ಆಗಿರ್ಬೋದು, ನೀಲಾ ಮೇಡಮ್ ಆಗಿರ್ಬೋದು, ಮಂಜುನಾಥ್ ಅವ್ರ ಆಗಿರ್ಬೋದು, ಆಮೇಲೆ ಕೆಲವಷ್ಟು ನಮ್ಮ ಸುಗ್ಲಿ ಸರ್ ಆಗಿರ್ಬೋದು, ಆರ್.ಸಿ. ಸಿಂಗ್ ಸಾಹೇಬ್ರು ಆಗಿರ್ಬೋದು, ಇವರೆಲ್ಲ ಯಾಕೆ ನಿಮಗೆ ಇಷ್ಟೊಂದೆಲ್ಲ ಹೇಳ್ತಾರೆ ಅಂತಂದ್ರೆ, ಅದ್ರ ಸದುಪಯೋಗ ಪಡಿಸ್ಕೊಳ್ಳಿ, ಆಯುಷ್ನ ಮುಂದೆ ಮಾಡ್ಕೊಳ್ಳಿ. ನಿಮಗೆ ನಾವು ಇಷ್ಟೊಂದು ಹೇಳ್ಕೊಡ್ತಾ ಇದೀವಿ ಅಂತ ಅಂದ್ರೆ ನೀವು ಸದುಪಯೋಗ ಪಡಿಸ್ಕೊಂಡು ನಿನ್ನ 100 ಜನ ಕೇಳಿ. ನಿಮಗೆ ಒಂದ್ ಲಾಸ್ಟ್ ನಿಮಗೆ ಮುಗೀತು. ಆಕ್ಚುಲಿ ಟೈಮ್ ಆಗಿದೆ, ನಂದು ಆಲ್ರೆಡಿ ಟೈಮ್ ಆಗಿದೆ. 5 ಮಿನಿಟ್ಸ್ ಜಾಸ್ತಿ ತಗೋತಾ ಇದ್ದೀನಿ. ಏನಂತ ಹೇಳ್ತೀನಿ ಅಂತ ಅಂದ್ರೆ, ಸಣ್ಣ ಮಕ್ಳು ಹಠ ಮಾಡ್ತವೆ, ಆಯ್ತಾ? ಏನಂತ, ಒಳ್ಳೇದನ್ ಕೊಡಿ, ಯಾರು ಇಸ್ಕೊಳಲ್ಲ ಮಕ್ಳುಗಳು. ನನ್ ಮನೇಲೂ ಇದ್ದಾರೆ ಆಕ್ಚುಲಿ, ನಾನು ಅದನ್ನು ಹೇಳ್ತೀನಿ. ಆಮೇಲೆ ಕುರ್ಕುರೆ, ಲೇಸು, ಚಿಪ್ಸ್ ಕೊಡಿ, ಆರಾಮಾಗಿ ಇಸ್ಕೊಂಡ್ ತಿಂತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಡೈಲಿ ಕೊಡ್ತೀವ ಕುರ್ಕುರೆ, ಲೇಸು, ಪಿಜ್ಜಾ, ಬರ್ಗರು, ಕೇಕು ಡೈಲಿ ಯಾರು ತಂದ್ಕೊಡೋರು ಇದಾರ? ಯಾಕಂದ್ರೆ ಹೆಲ್ತ್ ಇಂದ ಹೆಂಗೆ ಪ್ರಾಬ್ಲಮ್ ಆಗಿದೆ ಎಲ್ಲ ಗೊತ್ತಿದೆ ಅಲ್ವಾ? ಅದಕ್ಕೆ ದೊಡ್ಡವ್ರಿಗೂ ಆಗಿದೆ ಇದು. ದೊಡ್ಡವ್ರಿಗೆ ಏನಂತ ಅಂದ್ರೆ, ಅವ್ರಗಳಿಗೆ ಹೊರಗಡೆದು ಆಯಿಲ್ಗಳನ್ನ ತಗೊಳ್ಳೋದು, ಹೊರಗಡೆದನ್ನ ತಗೊಂಡ್ರೆ ಖುಷಿ ಆಗೋದು. ಈಗ ನೀವು ಮಾಡ್ಬೇಕಾಗಿರೋಂತ ಪಾಯಿಂಟ್ ಏನ್ ಗೊತ್ತಾ ಸರ್? ಎಲ್ಲಾ ನೋಡೋರ್ನೆಲ್ಲ ಮಕ್ಕಳು ಅಂತ ಅನ್ಕೊಳ್ಳಿ, ಅವ್ರುಗಳು ಕೇಳಲ್ಲ ಈ ಆಯಿಲ್ ಯಾಕೆ 200 ರೂಪಾಯಿ, 225 ರೂಪಾಯಿ ಕೊಟ್ಟು ತಗೋಬೇಕು. ಆ ಮಕ್ಳುಗಳನ್ನ ಸರಿ ಮಾಡಿ ಅವ್ರಿಗೆ ಈ ಆಯಿಲ್ ನ ತಗೊಳ್ಳೋದ್ರಿಂದ ನಿನಗೆ ಈ ತರ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ, ಈ ತರ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ನಿಮ್ಗೆ ಈ ತರ ಯೂಸ್ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಅಷ್ಟು ತಿಳಿಸ್ಕೊಟ್ಟಿದ್ದೆ ಅದ್ರಲ್ಲಿ ನಿಮಗೆ ಹೇರಿನ ಸಮಸ್ಯೆಗಳು ಏನೆಲ್ಲ ಪ್ರಾಬ್ಲಮ್ ಇದೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಫಸ್ಟ್ ಹಚ್ಚಿ ನೋಡಿ, ಯಾರೆಲ್ಲ ಕಮೆಂಟ್ ಮಾಡ್ತಿದಾರೆ ಅವ್ರಿಗೂ ಹೇಳ್ತೀನಿ, ಆಯಿಲ್ ನ ಹಚ್ಚಿ ಅದ್ರದ್ದು ಸದುಪಯೋಗ ಪಟ್ಟಿ, ಆಮೇಲೆ ಅದ್ರದ್ದು ಪ್ರಾಡಕ್ಟ್ ಹೇಗಿದೆ, ಅದು ಯಾವ ತರ ಆಗತ್ತೆ. ಯಾಕೆಂದ್ರೆ ನನ್ನ ಹೇರ್ಸ್ ನ ಯಾಕೆ ತೋರಿಸ್ತೆ ಅಂತ ಅಂದ್ರೆ, ಅದು ನಿಮಗಾಗಿರುವಂತಹ ಈ ರಿಸಲ್ಟ್, ನನ್ನ ಆ ರಿಸಲ್ಟ್ ನ ನಿಮಗೆ ನಾನು ಯಾಕೆ ತೋರಿಸ್ತೆ ಅಂತ ಅಂದ್ರೆ, ತುಂಬಾ ಹೇರು ಶಾರ್ಟ್ ಇತ್ತು, ಇವತ್ತು ಇಷ್ಟು ಹೇರ್ಸ್ ಬರೋದಿಕ್ ಕಾರಣ ಇದೆ. ಯಾಕಂತಂದ್ರೆ ಮಕ್ಕಳಿಗೂ ಅದ್ರದ್ದು ಸದುಪಯೋಗ ಪಡಿಸಿ, ಹೊರಗಡೆ ಮಕ್ಳುಗಳನ್ನ ದಯವಿಟ್ಟು ನೀವು ಅದ್ರ ಬಗ್ಗೆ ಸದುಪಯೋಗ ಪಡಿಸ್ಬಿಟ್ಟು, ಯಾರೆಲ್ಲ ಮಕ್ಳುಗಳಿದ್ದಾರೆ ಹೊರಗಡೆ ಹೋಗಿ 200 ರೂಪಾಯಿ ಕೊಡ್ಬೇಕಾ, ನಾನು ಪ್ರಾಡಕ್ಟ್ ತಗೋಬೇಕಾ, 800 ರೂಪಾಯಿ ಯಾಕೆ ಕೊಡ್ಬೇಕು, 1000 ರೂಪಾಯಿ ಯಾಕೆ ಕೊಡ್ಬೇಕಂತ ಕೇಳ್ತಾರಲ್ಲ, ಅವ್ರಗಳಿಗೆಲ್ಲ ಹೇಳಿ, ನೀವ್ ಇವತ್ತು 800 ರೂಪಾಯಿ ಕೊಟ್ಟು ಒಂದು ಆಯಿಲ್ ನ ತಗೊಳ್ಳಿಲ್ಲ ಅಂತಂದ್ರೆ, ನಾಳೆ ದಿವಸ ಬಾಲ್ಡೇಟ್ ಸಮಸ್ಯೆಗೆ ಒಳಗಾಗ್ತೀರಾ, ಆಮೇಲೆ ಹೆಲ್ತ್ ಪ್ರಾಬ್ಲಮ್ಗೆ ಒಳಗಾಗ್ತೀರಾ, ಸ್ಕಿನ್ ಪ್ರಾಬ್ಲಮ್ಗೆ ಒಳಗಾಗ್ತೀರಾ, ಹೇರ್ಸ್ ಎಲ್ಲ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳಾಗ್ತಾ ಇದೆ, ಕೆಲವಷ್ಟು ಡ್ಯಾಂಡ್ರಫ್ ಇವನ್ನೆಲ್ಲ ಈಚೆಗೆ ಬರ್ಬೇಕು ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ತಗೋಬೇಕು. ಈ ಹೇರ್ ಆಯಿಲ್ ನ 1.5 ತಿಂಗಳು ನೀನ್ ಕರೆಕ್ಟ್ ಆಗಿ ಬಳಸಿ ಅದ್ರದ್ದು ಸದುಪಯೋಗ ಏನಿದೆ ಅಂತ
ನೀನ್ ನೋಡು ಅಂತ ಅವ್ರಿಗೆ ಕೊಟ್ಬಿಟ್ಟು ನೀವು ಅವೇರ್ನೆಸ್ ಮೂಡಿಸಿದ್ದೆ ಆದ್ರೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕೆ 1.5 ತಿಂಗಳಿಗೆ ರಿಸಲ್ಟ್ ಬರಲ್ಲ? ನೀವು ನೋಡಿ, ಹೊರಗಡೆ ಹೋಗ್ಬಿಟ್ಟು ಕೊಟ್ಟು ನೀವು ಯೂಸ್ ಮಾಡಿ ಇದರಿಂದ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟು ತಾಳ್ಮೆಯಿಂದ ಕೇಳಿ ನೀವು ಸದುಪಯೋಗ ಪಡಿಸ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಯಾರೆಲ್ಲ ನನ್ನ ಕೇರಾಮೃತ್ ಫ್ಯಾಮಿಲಿ ಇದ್ದೀರಾ, ಯಾರೆಲ್ಲ ಇಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರ, ನೀವು ಹೋಗಿ ಇನ್ನೊಂದು 10 ಜನಕ್ಕೆ 20 ಜನಕ್ಕೆ ಒಳ್ಳೇದ್ ಮಾಡಿ. ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಗೆ ಯಾರೆಲ್ಲ ಇಲ್ಲಿ ಇದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೀರೇಶ್ ಸರ್, ಥ್ಯಾಂಕ್ ಯು ಶಂಕರ್ ಸರ್, ಥ್ಯಾಂಕ್ ಯು.